Hello my dear friends and my dear students, welcome to our YouTube channel Civil with Sudheer and very good morning to all of you. So ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು RCC ಮ್ಯಾರಥಾನ್ ಕ್ಲಾಸ್ ಮಾರ್ನಿಂಗ್ ಆಗಿದೆ 7:40. ಮಾರ್ನಿಂಗ್ ಕ್ಲಾಸು ಫಸ್ಟ್ ಟೈಮ್ ನಾವು ಎಲ್ಲರಿಗೋಸ್ಕರ ಮಾಡ್ತಾ ಇರೋದು, ಯಾಕಂದ್ರೆ KPTCL ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರ. KPTCL ಎಕ್ಸಾಮ್ ಸ್ಪೆಷಲ್ ಇದೆ ಇದು. ಅಪ್ಕಮಿಂಗ್ ಯಾವುದೇ ಒಂದು ಎಕ್ಸಾಮ್ಸ್ ಇರಲಿ ಅದಕ್ಕೆ ಈ ಎಕ್ಸಾಮ್ಸು ಹೆಲ್ಪ್ಫುಲ್ ಇದೆ ಈ ಕ್ಲಾಸು, ರೈಟ್. ಒಂದೇ ಒಂದು ನಿಮಿಷ ನಾನು ವೇಟ್ ಮಾಡ್ತೀನಿ, ಜಾಸ್ತಿ ವೇಟ್ ಮಾಡೋದಿಲ್ಲ, ಯಾಕೆಂದ್ರೆ ಇವತ್ತಿನ ಈ ಒಂದು ಕ್ಲಾಸ್ನ ಬೇಗ ಮುಗಿಸ್ಬೇಕು ಮತ್ತೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ. ಒಂದು ನಿಮಿಷ. ಓಕೆ ತುಂಬಾ ಜನ ಕನೆಕ್ಟ್ ಆಗಲ್ಲ, ಯಾಕೆಂದ್ರೆ ಟೈಮ್ ಆಕ್ಚುಲಿ ನಾನೇ ಮೊದಲೇ ಹೇಳ್ಬೇಕಿತ್ತು, ಹೇಳಕ್ಕಾಗ್ಲಿಲ್ಲ. ಬಟ್ ಕ್ಲಾಸಸ್ನ ನಾನು ನೋಡ್ಕೊಂಡು ಹೇಳ್ಬೇಕು ತಾನೆ. ಅದಕ್ಕೆ ನೋಡಿ, ಎಷ್ಟು ಬೆಳಗ್ಗೆನು ತುಂಬಾ ಸ್ಟೂಡೆಂಟ್ಸ್ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ. ವೆರಿ ಗುಡ್, ಚೆನ್ನಾಗಿ ಅನಿಸ್ತಾ ಇದೆ ನಿಮಗೋಸ್ಕರ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಮೇಲೆ ಈ ಕ್ಲಾಸ್ನ ಇವಾಗ ಯಾರು ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಕ್ಲಾಸ್ ಇವತ್ತು ಇಂಪಾರ್ಟೆಂಟ್ ಸೆಷನ್. ಫಸ್ಟ್ ಶಿಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ರೆಡಿನಾ? ಸ್ಟಾರ್ಟ್ ಮಾಡೋಣ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಎವ್ರಿವನ್ ಗುಡ್ ಮಾರ್ನಿಂಗ್. ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ, ಯಾಕೆಂದ್ರೆ ಟೈಮ್ ಬೇಕಾಗುತ್ತೆ ಎಲ್ಲದಕ್ಕೂ. ಡನ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ Civil with Sudheer, and today's class is about the RCC, and yesterday we have already completed the marathon class 1 and we have almost covered half syllabus of the RCC, and today's video we will cover the remaining portion of the RCC, and that is very important for your upcoming any exams. And we will discuss the design procedure also, and the analysis portion, and the IES code also. Okay, let's begin. First, shear ಬಗ್ಗೆ ನೋಡೋಣ. ಇವತ್ತಿನ ಫಸ್ಟ್ ಟಾಪಿಕ್ shear. What do you mean by shear? ನೋಡಿ, bending in reinforced concrete beam is usually accompanied by the shear. The exact analysis of which is very complex. ನೋಡಿ, shear ನ ಎಕ್ಸಾಕ್ಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಇದೆ, ಯಾಕೆಂದ್ರೆ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ನಾವು ಮಾಡ್ತೀವಿ, ರೈಟ್. ಬಟ್ ಶಿಯರ್ ನ ಆಕ್ಚುಲಿ ಏನಂತಂದ್ರೆ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಎಕ್ಸ್ಪೆರಿಮೆಂಟ್ ಸ್ಟಡಿ ಮಾಡಿದಾಗ ಏನ್ ಗೊತ್ತಾಗಿದೆ ಅಂತಂದ್ರೆ, ಒಂದು, ಈಗ ನೋಡಿ, ಸ್ಟಡಿ ಮಾಡೋದು ಡಿಫಿಕಲ್ಟ್ ಅಂತ ನಾವು ಹೇಳ್ತಾ ಇದೀವಿ, ಬಟ್ ವಿತೌಟ್ ಸ್ಟಡಿ ಮಾಡದೆ ಅದನ್ನ ಹಂಗೆ ಬಿಡೋದು ತಪ್ಪು ತಾನೆ, ರೈಟ್. ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀವೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಪ್ರಿಪರೇಷನ್ ಮಾಡೋದೇ ನಾವು ಬಿಟ್ಬಿಟ್ರೆ ಆಯ್ತಾ, ನಾವು ಅದನ್ನ ಕಾಂಪಿಟೇಟ್ ಮಾಡಕ್ಕೂ ಆಗಲ್ಲ. ಅದನ್ನ ನೋಡಿ, ಒಂದು ರೂಲ್ ಇದೆ, ಯುದ್ಧ ಆಡಿ ಸೋತ್ರೆ ನೀನ್ ಗೆದ್ದಿದ್ಯಾ ಸೋತಿದ್ಯಾ ಅಂತ ನಮ್ಗೆ ಅಷ್ಟೇ ಗೊತ್ತಾಗುತ್ತೆ. ಯುದ್ಧ ಭೂಮಿಯಲ್ಲಿ ಇಳಿಯೋದನ್ನೇ ಸುಮ್ಮನೆ ನೋಡಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ರೆ ಏನೋ ಅರ್ಥ ಆಗೋದಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ನಿಮ್ಗೆ. ಆ ತರ ಇದನ್ನು ಸೇಮ್ ಇದೆ. ಅದಕ್ಕೆ ಒಂದು 3 ಡಿಫ್ರೆಂಟ್ ಒಂದು ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಕಾಂಬಿನೇಷನ್ಸ್ ಅವರು ಕೊಟ್ಟಿದ್ದಾರೆ. ಆ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಏನಂತಂದ್ರೆ ಆ ಕಾಂಬಿನೇಷನ್ಸ್ ಮೇಲೆ ಇಲ್ಲಿ 3 ಡಿಫರೆಂಟ್ ಟೈಪ್ ಆಫ್ ಶಿಯರ್ ನ ಕೊಟ್ಟಿದ್ದಾರೆ. ಡನ್. ಅದನ್ನ ನೋಡೋಣ. ಫಸ್ಟ್ ಮೆಥಡ್ ಇದೆ ಡಯಾಗನಲ್ ಟೆನ್ಷನ್ ಫೇಲ್ಯೂರ್, ರೈಟ್. ಫಸ್ಟ್ ಡಯಾಗನಲ್ ಟೆನ್ಷನ್ ಫೇಲ್ಯೂರ್. ಡಯಾಗನಲ್ ಟೆನ್ಷನ್ ಫೇಲ್ಯೂರ್ ಅಂದ್ರೆ ಇದು ಫಸ್ಟ್ ಒನ್ ಇದೆ, ಇದು ಸೆಕೆಂಡ್, ಇದು ಥರ್ಡ್. ಡಯಾಗನಲ್ ಟೆನ್ಷನ್ ಫೇಲ್ಯೂರ್ ಇಸ್ ಲಾರ್ಜ್ ಶಿಯರ್ ಫೋರ್ಸ್ ಇರುತ್ತೆ. ಡಯಾಗನಲ್ ಟೆನ್ಷನ್ ಫೋರ್ಸ್, ಲಾರ್ಜ್ ಶಿಯರ್ ಫೋರ್ಸ್, ಲೆಸ್ ಬೆಂಡಿಂಗ್ ಮೂಮೆಂಟ್. ಓಕೆ, ಇದಕ್ಕೆ ನೀವು ಈ ತರ ಬರ್ಕೊಳ್ಳಿ, ಲಾರ್ಜ್ ಶಿಯರ್ ಫೋರ್ಸ್, ಲೆಸ್ ಬೆಂಡಿಂಗ್ ಮೂಮೆಂಟ್. ಈ ತರ ನೀವು ಬರ್ಕೊಂಡ್ರೆ ನಿಮ್ಗೆ ಶಾರ್ಟ್ ನೋಟ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದು ಕೇಳ್ಬೋದು ನೋಡಿ. ಏನಂತಂದ್ರೆ 2 ಟೈಪ್ ಕ್ವಶನ್ ಕೇಳ್ಬೋದು. ಇನ್ ಡಯಾಗನಲ್ ಟೆನ್ಷನ್ ಫೇಲ್ಯೂರ್ ಇನ್ ಶಿಯರ್, ವಾಟ್ ಮೈಟ್ ಬಿ ದ ಫಾಲೋವಿಂಗ್ ಅಬ್ಸರ್ವೇಷನ್ಸ್ ಅಂತ ಕೊಡ್ಬೋದು. ಅಲ್ಲಿ ಲಾರ್ಜ್ ಶಿಯರ್ ಫೋರ್ಸ್ ಇರುತ್ತೆ, ಲೆಸ್ ಬೆಂಡಿಂಗ್ ಮೂಮೆಂಟ್ ಇರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ನಿಮಗೆ ಇನ್ನೊಂದು ಕ್ವಶನ್ ಯಾವ ತರ ಕೇಳ್ಬೋದು ಅಂದ್ರೆ, ಶಿಯರ್ ಫೋರ್ಸ್ ಜಾಸ್ತಿ ಇರುತ್ತೆ, ಬೆಂಡಿಂಗ್ ಮೂಮೆಂಟ್ ಕಮ್ಮಿ ಇರುತ್ತೆ, ಅದು ಯಾವುದು ಶಿಯರ್ ಫೇಲ್ಯೂರ್ ಇದೆ. ಈ ತರ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ ಅಬ್ಜೆಕ್ಟಿವ್ ಟೈಪ್ ಅಲ್ಲಿ. ಓಕೆ, ನೀವು ನೋಡ್ಬೋದು ಡಯಾಗನಲ್ ಟೆನ್ಷನ್ ಫೇಲ್ಯೂರ್ ಅಂದ್ರೆ 45 ಡಿಗ್ರಿಯಲ್ಲಿ ಇರುತ್ತೆ ಇದು, ರೈಟ್. ಇದು ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಕಾಣಿಸ್ತಾ ಇದೆ, ನಾನು ಮತ್ತೆ ಅದನ್ನ ಪಾಯಿಂಟ್ ಔಟ್ ಮಾಡೋದಿಲ್ಲ. ಫಸ್ಟ್ ಒಂದು ಡಯಾಗ್ರಾಮ್ ನೋಡ್ಕೊಳ್ಳಿ. ವೆಬ್ ಶಿಯರ್ ಕಾಸಸ್ ಕ್ರ್ಯಾಕ್ಸ್ ವಿಚ್ ಪ್ರೋಗ್ರೆಸ್ ವಿತ್ 45 ಡಿಗ್ರಿ ವಿತ್ ಹಾರಿಜಾಂಟಲ್ ಜೊತೆ 45 ಡಿಗ್ರಿಯಲ್ಲಿ ಇರುತ್ತೆ.
ಸೆಕೆಂಡ್ ಒನ್ ಬಂದ್ಬಿಟ್ಟು ಫ್ಲೆಕ್ಚರಲ್ ಶಿಯರ್ ಫೇಲ್ಯೂರ್. ಓಕೆ, ಫ್ಲೆಕ್ಚರಲ್ ಶಿಯರ್ ಫೇಲ್ಯೂರ್. ಈ ಫ್ಲೆಕ್ಚರಲ್ ಶಿಯರ್ ಫೇಲ್ಯೂರ್ ಅಲ್ಲಿ ನೀವು ನೋಡಬಹುದು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಲಾರ್ಜ್ ಬೆಂಡಿಂಗ್ ಮೂವ್ಮೆಂಟ್ ಇದೆ, ಬೆಂಡಿಂಗ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಶಿಯರ್ ಫೋರ್ಸ್ ತುಂಬಾ ಕಮ್ಮಿ ಇರುತ್ತೆ. ಗೊತ್ತಾಯ್ತಾ? ಬಟ್ ಸಚ್ ಕ್ರ್ಯಾಕ್ಸ್ ಆರ್ ನಾರ್ಮಲಿ 90 ಡಿಗ್ರಿ. ಇಲ್ಲಿ ನೋಡ್ಬೋದು ನೀವು 90 ಡಿಗ್ರಿಗೆ ಬಂದಿದೆ. ಅಂದ್ರೆ 90 ಡಿಗ್ರಿ ಅಂದ್ರೆ ನೋಡಿ ಸ್ವಲ್ಪ ಈ ತರ ಬಂದು ಈ ತರ ಹೋಗಿದೆಲ್ಲ, ಸೊ ಅದು 90 ಡಿಗ್ರಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೀಲ್ ಈಲ್ಡ್ಸ್ ಇನ್ ಫ್ಲೆಕ್ಚರಲ್ ಟೆನ್ಷನ್ ಶಿಯರ್. ಸ್ಟೀಲ್ ಈಲ್ಡ್ ಆಗಿರೋಗೋಸ್ಕರ ಈ ತರ ಕ್ರ್ಯಾಕ್ಸ್ ಬರುತ್ತೆ. ಗೊತ್ತಾಯ್ತಾ? ಅದನ್ನ ನಾವು ನೋಡಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಡಯಾಗ್ನಲ್ ಕಂಪ್ರೆಷನ್ ಫೇಲ್ಯೂರ್. ಡಯಾಗ್ನಲ್ ಕಂಪ್ರೆಷನ್ ಫೇಲ್ಯೂರ್. ಈ ಡಯಾಗ್ನಲ್ ಕಂಪ್ರೆಷನ್ ಫೇಲ್ಯೂರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾರ್ಜ್ ಶಿಯರ್ ಫೋರ್ಸ್ ಅಷ್ಟೇ ಇರುತ್ತೆ, ಓನ್ಲಿ ಲಾರ್ಜ್ ಶಿಯರ್ ಫೋರ್ಸ್. ಇಲ್ಲಿ ನೋಡಬಹುದು ನೀವು. ಸೊ ಕಾಂಕ್ರೀಟ್ ಕ್ರಶಸ್, ಇಲ್ಲಿ ಏನಾಗುತ್ತೆ ಕಾಂಕ್ರೀಟ್ ಕ್ರಶ್ ಆಗುತ್ತೆ, ರೈಟ್, ಡ್ಯೂ ಟು ದ ಕಂಪ್ರೆಷನ್, ಡ್ಯೂ ಟು ಫ್ಲೆಕ್ಚರಲ್ ಕಂಪ್ರೆಷನ್. ನೀವು ಇಲ್ಲಿ ನೋಡಬಹುದು ಈ ತರ ಡಾಟ್ ಡಾಟ್ ತರ ಬರುತ್ತೆ, ಈ ತರ ಒಂದೇ ಕಡೆ. ಸೊ ಆ ತರ ಬಂದ್ರೆ ಅದು ಡಯಾಗ್ನಲ್ ಕಂಪ್ರೆಷನ್ ಫೇಲ್ಯೂರ್ ಅಂತ ಅಂತೀವಿ. ಓಕೆ, ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ 3 different type of failures in shear. Now what IS code will recommend for this shear? ಏನ್ ರಿಕಮೆಂಡ್ ಮಾಡುತ್ತೆ ಅಂದ್ರೆ shear stress below the depth of the neutral axis is assumed to be constant. ಈಗ ಇದ್ರ ಕೆಳಗಡೆ ಈ ನ್ಯೂಟ್ರಲ್ ಆಕ್ಸಿಸ್ ಕೆಳಗಡೆ ಯಾವತ್ತೂ ಏನಂತಂದ್ರೆ ಶಿಯರ್ ಕಾನ್ಸ್ಟೆಂಟ್ ಇರುತ್ತೆ ಅಪ್ ಟು ಎಫೆಕ್ಟಿವ್ ಡೆಪ್ತ್ ವರೆಗೂ, ಡ್ಯೂ ಟು ದ ಇನ್ಎಫೆಕ್ಟಿವ್ನೆಸ್ ಆಫ್ ದಿ ಕಾಂಕ್ರೀಟ್ ಇನ್ ದ ಟೆನ್ಷನ್ ಝೋನ್. ಇನ್ಎಫೆಕ್ಟಿವ್ನೆಸ್ ಅಂದ್ರೆ ಇಲ್ಲಿ ಎಫೆಕ್ಟ್ ಆಗೋದಿಲ್ಲ ಟೆನ್ಷನ್ ಝೋನ್ ಇದ್ರೋಗೋಸ್ಕರ. ಅದಕ್ಕೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬಿಲೋ ದ ಎಲ್ಲಿ ಹೇಳಿ ನ್ಯೂಟ್ರಲ್ ಆಕ್ಸಿಸ್ ಕೆಳಗಡೆ. ಓಕೆ, ನೆಕ್ಸ್ಟ್ ಆಸ್ ಪರ್ IS ಕೋಡ್ ರಿಕಮೆಂಡೇಶನ್ ಸೆಕೆಂಡ್ ಪಾರ್ಟ್, ಮೂಮೆಂಟ್ ಆಫ್ ಇನರ್ಷಿಯಾ ಐ ಅಂತ ಏನು ಅಂತೀವಲ್ಲ ಅದನ್ನ ನಾವು I ಈಕ್ವಲ್ಸ್ ಏನಂತ BXA³/3 + MEST D - XA ಹೋಲ್ ಸ್ಕ್ವೇರ್ ಅಂತ ತಗೋತೀವಿ. ಅದೇ ಥರ್ಡ್ ಒನ್ ಏನ್ ಹೇಳುತ್ತೆ, ಸರ್ಕ್ಯುಲರ್ ಸೆಕ್ಷನ್ ಇಸ್ ಬೆಸ್ಟ್ ಇನ್ ಕ್ಯಾರಿಂಗ್ ಔಟ್ ದ ರೆಸಿಸ್ಟಿಂಗ್ ಶಿಯರ್ ಫೋರ್ಸ್ ಅಂಡ್ ಇಟ್ ಇಸ್ ಅಸ್ಯೂಮ್ಡ್ ಟು ಬಿ ಬೆಸ್ಟ್ ಸೆಕ್ಷನ್. ನೋಡಿ ಈಗ ನಿಮ್ಗೆ ಕ್ವಶನ್ ಇಲ್ಲಿಂದ ಬರ್ಬೋದು, ರೈಟ್. ಕ್ವಶನ್ ಎಲ್ಲಿಂದ ಯಾವ ತರ ಕೇಳ್ತಾರೆ ಅಂದ್ರೆ ಬೆಸ್ಟ್ ಕ್ಯಾರಿಂಗ್ ಆರ್ ರೆಸಿಸ್ಟಿಂಗ್ ಶಿಯರ್ ಫೋರ್ಸ್ ಅಂಡ್ ಅಸ್ಯೂಮ್ ಟು ಬಿ ದ ಬೆಸ್ಟ್ ಸೆಕ್ಷನ್, ರೈಟ್. ಕೆಳಗಡೆ ಕೊಡ್ತಾರೆ ಆಪ್ಷನ್ ಸರ್ಕ್ಯುಲರ್, ರೆಕ್ಟಾಂಗ್ಯುಲರ್ ಆಯ್ತಾ, ಟ್ರಾಪಿಜಾಯ್ಡಲ್ ಅಂತ. ಸೊ ಆವಾಗ ನೀವು ಸರ್ಕ್ಯುಲರ್ ಸೆಕ್ಷನ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡನ್. ಸೊ ಆಸ್ ಪರ್ ನೆಕ್ಸ್ಟ್ ಪಾಯಿಂಟ್ ಮತ್ತೊಂದು ಏನಿದೆ ಅಂದ್ರೆ ಶಿಯರ್ ಸ್ಟ್ರೆಸ್ ಇಸ್ ಅಸ್ಯೂಮ್ ಟು ಬಿ ದ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಡೆಪ್ತ್ ಆಫ್ ದಿಸ್ ಸೆಕ್ಷನ್. ಕಾನ್ಸ್ಟೆಂಟ್ ಇರುತ್ತೆ, ದೇರ್ ಫಾರ್ ಇಟ್ ಈಸ್ ಕನ್ಸಿಡರ್ಡ್ VU/BD, ರೈಟ್. V/BD, ರೈಟ್. ಗೊತ್ತಾಯ್ತಾ? ಸೊ ಇಲ್ಲಿ IS recommendations, as per IS recommendation, the beam can be designed either for the maximum shear force or for the maximum shear force at critical section. ಈಗ ಕ್ರಿಟಿಕಲ್ ಸೆಕ್ಷನ್ ಅಂದ್ರೆ ಏನು ಅಂದ್ರೆ ನಾವು ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಫೇಸ್ ಆಫ್ ದಿ ಏನ್ ಸಪೋರ್ಟ್ ಇರುತ್ತೆ ಅಲ್ಲಿಂದ ಒಂದು ಡಿ ಡಿಸ್ಟೆನ್ಸ್ ಇಂದ ಒಂದು ಸೆಕ್ಷನ್ ತಗೋತೀವಿ, ಅದನ್ನೇ ನಾವು ಕ್ರಿಟಿಕಲ್ ಸೆಕ್ಷನ್ ಅಂತ ಅಂತೀವಿ. ಓಕೆ, ಸೊ ಆಸ್ ಪರ್ ದ IS ಕೋಡ್ 456 ಕ್ರಿಟಿಕಲ್ ಸೆಕ್ಷನ್ ಇಸ್ ಅಟ್ ದ ಡಿಸ್ಟೆನ್ಸ್ ಆಫ್ D ಫ್ರಮ್ ದ ಫೇಸ್ ಆಫ್ ದಿ ಸಪೋರ್ಟ್. ಇಲ್ಲಿ ನಿಮ್ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ, ನಾನು ತೋರಿಸಿದ್ದೀನಿ. ಓಕೆ, ಸೊ ದ ಕಾಂಕ್ರೀಟ್ ಬೀಮ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕ್ರ್ಯಾಕ್ ಇನ್ ಫ್ಲೆಕ್ಚರ್. ನೋಡಿ ಫ್ಲೆಕ್ಚರ್ ಅಲ್ಲಿ ಯಾವತ್ತೂ ಕಾಂಕ್ರೀಟ್ ಬೀಮ್ಸ್ ಆಗುತ್ತೆ. ಫ್ಲೆಕ್ಚರ್ ಅಂತಂದ್ರೆ ಅಲಾಂಗ್ ದ ಏನ ಲೆಂತ್ ಇರುತ್ತೆ ನೋಡಿ, ಅಲಾಂಗ್ ದ ಲೆಂತ್ ಬೀಮ್ಸ್ ಎಕ್ಸ್ಪೆಕ್ಟೆಡ್ ಟು ಏನಂತಂದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ವಿತ್ such cracks forming perpendicular to the longitudinal tension reinforcement, perpendicular also to a free edge. ಗೊತ್ತಾಯ್ತಾ? ಪರ್ಪೆಂಡಿಕ್ಯುಲರ್ ಎಡ್ಜ್ ಫ್ರೀ ಆಗಿರುತ್ತೆ ಅಂತ ಹೇಳ್ತಾರದು. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ ಆಫ್ ಶಿಯರ್ ಅಂತ ಹೇಳ್ಬೋದು. ಈಗ ಸೊ ಅದರಲ್ಲಿ ಒಂದು 4-5 ಟೈಪ್ ಇದೆ. ಸೊ ಅದು ಯಾವ್ದಿದೆ ನೋಡೋಣ. ನಾಮಿನಲ್ ಶಿಯರ್ ಸ್ಟ್ರೆಸ್ ಇದೆ. ಫಸ್ಟ್ ನಾಮಿನಲ್ ಶಿಯರ್ ಸ್ಟ್ರೆಸ್. ಈಗ ಈ ನಾಮಿನಲ್ ಶಿಯರ್ ಸ್ಟ್ರೆಸ್ ಅಂದ್ರೆ ಏನು? ಇದು ಆವರೇಜ್ ಶಿಯರ್ ಸ್ಟ್ರೆಸ್ ಡೆವಲಪ್ ಇನ್ ದ ಕ್ರಾಸ್ ಸೆಕ್ಷನ್. ವಾಟ್ ಮೀನ್ ಬೈ ಕ್ರಾಸ್ ಸೆಕ್ಷನ್? ಈಗ ಇದೊಂದು ಬೀಮ್ ತಗೊಂಡಿದ್ದೀರಾ, ಸೊ ಇದು ನಿಮ್ ನ್ಯೂಟ್ರಲ್ ಆಕ್ಸಿಸ್ ಇದೆ. ಸೊ ಈ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಈ ಕ್ರಾಸ್ ಸೆಕ್ಷನ್ ಅಲ್ಲಿ ಏನೇ ಒಂದು ಅವರೇಜ್ ಶಿಯರ್ ಸ್ಟ್ರೆಸ್ ಬರುತ್ತೆ ಅದನ್ನ ನಾವು ನಾಮಿನಲ್ ಶಿಯರ್ ಸ್ಟ್ರೆಸ್ ಅಂತ ಅಂತೀವಿ. ಗೊತ್ತಾಯ್ತಾ? ಸೊ ಇಟ್ ಈಸ್ ಜನರಲಿ ಡಿನೋಟೆಡ್ ಬೈ τV equals to V divided by B into D. So B ಅಂದ್ರೆ breadth of the cross section, D is the effective depth of the section. Done. And V ಅಂತಂದ್ರೆ shear force ಆಗುತ್ತೆ, shear ಆಗುತ್ತೆ. So V ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ, ರೈಟ್, V ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಆರ್ V ನಾಮಿನಲ್ ಶಿಯರ್ ಸ್ಟ್ರೆಸ್ ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಅದನ್ನ ಈ ಕಡೆ ತಗೊಂಡಾಗ τV equal to B into D. ಇದು ಫಾರ್ಮುಲಾ ನಾಮಿನಲ್ ಶಿಯರ್ ಸ್ಟ್ರೆಸ್. ಓಕೆ, ಡನ್. ಅರ್ಥ ಆಯ್ತಾ? ಸೊ ತುಂಬಾ ಇಂಪಾರ್ಟೆಂಟ್ ಇದೆ.
ನೆಕ್ಸ್ಟ್ ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ರೇನ್ಫೋರ್ಸ್ ಕಾಂಕ್ರೀಟ್. ನಾಮಿನಲ್ ಆದ ತಕ್ಷಣ ಸೆಕೆಂಡ್ ಒನ್ ಏನಿದೆ, ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ದ ರೇನ್ಫೋರ್ಸ್ ಕಾಂಕ್ರೀಟ್. ಸೊ ಡಿಸೈನ್ ಶಿಯರ್ ಸ್ಟ್ರೆಂತ್ ಅಂದ್ರೆ ಇದು ಕಾಂಕ್ರೀಟ್ ಸ್ಟ್ರೆಂತ್, ರೈಟ್? ಕಾಂಕ್ರೀಟ್ ಸ್ಟ್ರೆಂತ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ ಇದು. ಸೊ ಅದನ್ನ ನಾವು ಟೋಸಿ, ರೈಟ್, ಆರ್ ಟೋಸಿ ಇಂದ ಶಿಯರ್ ಸ್ಟ್ರೆಂತ್ ಆಫ್ ದಿ ರೇನ್ಫೋರ್ಸ್ ಕಾಂಕ್ರೀಟ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಅಂಡ್ ಪರ್ಸೆಂಟೇಜ್ ಆಫ್ ಮೇನ್ ಟೆನ್ಷನ್ ರೇನ್ಫೋರ್ಸ್ಮೆಂಟ್. ಶಿಯರ್ ಸ್ಟ್ರೆಂತ್ ಆಫ್ ರೇನ್ಫೋರ್ಸ್ ಕಾಂಕ್ರೀಟ್ ಎರಡರ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಮೇಲೆ, ಇನ್ನೊಂದು ಪರ್ಸೆಂಟೇಜ್ ಆಫ್ ಮೇನ್ ಟೆನ್ಷನ್ ರೇನ್ಫೋರ್ಸ್ಮೆಂಟ್. ಸೊ ಶಿಯರ್ ಫೋರ್ಸ್ ರೆಸಿಸ್ಟೆಡ್ ಬೈ ದ ಕಾಂಕ್ರೀಟ್ ಏನಾಗುತ್ತೆ ಫಾರ್ಮುಲಾ? ಟೋಸಿ ಇಂಟು ಬಿ ಇಂಟು ಡಿ. ಇಲ್ಲಿ ಟೋವಿ ಇಂಟು ಬಿ ಇಂಟು ಡಿ ಇದೆ, ಇಷ್ಟೇ ಡಿಫರೆನ್ಸ್ ಇದೆ. ಸೊ ಅದನ್ನ ನೀವು ನೆನ್ಪಿಟ್ಕೊಳ್ಳಿ, ಸಿಂಪಲ್ ಫಾರ್ಮುಲಾ ಇದೆ, ರೈಟ್? ನೆಕ್ಸ್ಟ್, ಸೊ ದಿಸ್ ಈಸ್ ಅ ಟ್ಯಾಬ್ಲರ್ ಕಾಲಮ್. ಯು ಕ್ಯಾನ್ ಸಿ the design shear strength of the reinforced concrete. If you want to take using this formula, there is a formula 100 AS by B, right? AS by B into D. This is a formula they have given. Using this formula, when you do, you will get some values. ಈ values ಬರುತ್ತೆ. ಸೊ ಅದ್ರ ಪ್ರಕಾರ ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ಇದೆ, ರೈಟ್? ಸೊ ಅದಕ್ಕೆ ನೀವು ತಗೊಳ್ಬಹುದು. ಇಲ್ಲೇ ನಾನು ಅದೇ ಪಾಯಿಂಟ್ ಇಲ್ಲಿ ಹೇಳಿರೋದು. ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಪರ್ಸೆಂಟೇಜ್ ಆಫ್ ಮೇನ್ ಟೆನ್ಷನ್ ರೇನ್ಫೋರ್ಸ್ಮೆಂಟ್. ಇದು ರೇನ್ಫೋರ್ಸ್ಮೆಂಟ್ ಆಗುತ್ತೆ, ರೈಟ್? ಇದು ರೇನ್ಫೋರ್ಸ್ಮೆಂಟ್. ಆಮೇಲೆ ಇದು ಗ್ರೇಡ್ ಆಫ್ ದಿ ಕಾಂಕ್ರೀಟ್, ಅದ್ರ ಮೇಲೆ ಶಿಯರ್ ಸ್ಟ್ರೆಂತ್ ಡಿಪೆಂಡ್ ಇರುತ್ತೆ ಅಂತ ಹೇಳ್ತಾ ಇರೋದು ಈ ಟ್ಯಾಬ್ಲರ್ ಕಾಲಮ್ ಇಂದ. ಡನ್? ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ಸ್ಟ್ರೆಸ್ ಇನ್ ಶಿಯರ್ ರೇನ್ಫೋರ್ಸ್ಮೆಂಟ್. ಈಗ ಸ್ಟ್ರೆಸ್ ಇನ್ ಶಿಯರ್ ರೇನ್ಫೋರ್ಸ್ಮೆಂಟ್ ಅಂದ್ರೆ ಏನು? ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದೀವಿ? ನಾಮಿನಲ್ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಅದಾದ್ಮೇಲೆ ನಾವ್ ಏನ್ ಮಾಡಿದೀವಿ? ಕಾಂಕ್ರೀಟ್ ಯಾವ್ದು ಕ್ಯಾರಿ ಮಾಡುತ್ತೆ ಶಿಯರ್ ಫೋರ್ಸ್, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದೀವಿ. ಇವು ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಏನು ಉಳ್ಕೊಳ್ಳುತ್ತೆ ನೋಡಿ, ವಾಟ್ ಎವರ್ ಬಿ ದ ಲೆಫ್ಟ್ ಶಿಯರ್, ದಟ್ ವಿಲ್ ಬಿ ಟೇಕ್ ಬೈ ದ ಶಿಯರ್ ರೇನ್ಫೋರ್ಸ್ಮೆಂಟ್. ಗೊತ್ತಾಯ್ತಾ? ನಾಮಿನಲ್ ಶಿಯರ್ ಫೋರ್ಸ್, ಆಮೇಲೆ ಶಿಯರ್ ಫೋರ್ಸ್ ರೆಸಿಸ್ಟೆಡ್ ಬೈ ದ ಕಾಂಕ್ರೀಟ್. ನೋಡಿ, ಯಾವುದೇ ಒಂದು ಸೆಕ್ಷನ್ ನೀವು ಡಿಸೈನ್ ಮಾಡುವಾಗ ಕಂಪ್ಲೀಟ್ ಒಂದೇ ಕಾಂಪೊನೆಂಟ್ ಮೇಲೆ ನಾವು ಎಲ್ಲ ಡಿಪೆಂಡ್ ಇರೋಕ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ನಾರ್ಮಲ್ ಶಿಯರ್, ನಾಮಿನಲ್ ಶಿಯರ್ ಫೋರ್ಸ್ ಅದು ತಗೊಳುತ್ತೆ, ಕಾಂಕ್ರೀಟ್ ಸ್ವಲ್ಪ ಶಿಯರ್ ತಗೊಳುತ್ತೆ, ಕ್ಯಾರಿ ಮಾಡುತ್ತೆ. ಬಟ್ ಏನ್ ರಿಮೈನಿಂಗ್ ಇರುತ್ತೆ ಅಲ್ಲ, ಅದು ಶಿಯರ್ ಎನ್ಫೋರ್ಸ್ಮೆಂಟ್. ಅಂದ್ರೆ ನಾವು ಸ್ಟಿರಪ್ಸ್ ಅಂತೀವಲ್ಲ, ರೈಟ್? ಸ್ಟಿರಪ್ಸ್ ನಿಮಗ್ ಗೊತ್ತಿದೆ. ಈಗ ಕಾಲಮ್ ಈ ತರ ಬೀಮ್ ಇದೆ, ಇದು ಬೀಮ್ ಇದೆ. ಸೊ ಇದು ಮೇನ್ ಎನ್ಫೋರ್ಸ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಾವು ಅದಕ್ಕೆ ರಿಂಗ್ ಅಂತ ಏನಂತೀವಿ? ಅದಕ್ಕೆ ರಿಂಗ್ ಅಂತ ಅಂತೀವಿ. ನಮ್ಮ ಭಾಷೆಯಲ್ಲಿ ನಾವಂತೂ ರಿಂಗ್ ಅಂತೀವಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸಿವಿಲ್ ನಲ್ಲಿ ನಾವು ಹೇಳ್ತೀನಿ, ಇದು ಸ್ಟಿರಪ್ಸ್ ಈ ತರ ಇರುತ್ತೆ. ಸೊ ಒಂದು ರಿಂಗ್ ಟೈಪ್ ಇರುತ್ತೆ, ಸೊ ಅದು ಸ್ಟಿರಪ್ಸ್, ರೈಟ್? ಸೊ ಅದನ್ನೇ ನಾವು ಇಲ್ಲಿ ಡಿಸೈನ್ ಮಾಡ್ತೀವಿ. ಅದೇ ಸ್ಟ್ರೆಸ್ ಇನ್ ಶಿಯರ್ ರೇನ್ಫೋರ್ಸ್ಮೆಂಟ್, ರೈಟ್? ಸೊ ಅದನ್ನೇ ಕ್ಯಾಲ್ಕುಲೇಟ್ ಮಾಡಕ್ ಫಾರ್ಮುಲಾ ಏನಿದೆ? VS equals to V minus VC. ಅಂದ್ರೆ ನಾಮಿನಲ್ ಶಿಯರ್ ಮೈನಸ್ ಆಫ್ ಶಿಯರ್ ಫೋರ್ಸ್ ರೆಸಿಸ್ಟೆಡ್ ಬೈ ದ ಕಾಂಕ್ರೀಟ್. ನೀವು ಏನ್ ಕ್ಯಾಲ್ಕುಲೇಟ್ ಮಾಡಿರೋ ಮೈನಸ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ? ನಿಮಗೆ VS ಸಿಗುತ್ತೆ, ಅಂದ್ರೆ ಸ್ಟ್ರೆಸ್ ಇನ್ ಶಿಯರ್ ರೇನ್ಫೋರ್ಸ್ಮೆಂಟ್ ಸಿಗುತ್ತೆ. ಓಕೆ, ಇದು ಫಾರ್ಮುಲಾ ಇದೆ ಅದ್ರದ್ದು. ನಾವು ಡನ್. ನೆಕ್ಸ್ಟ್ ಈಸ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು ಅದನ್ನು ಒಂದು ವ್ಯಾಲ್ಯೂ ಗೊತ್ತಿರ್ಬೇಕು ತಾನೆ ಅದಕ್ಕೆ. So the shear stress developed in the beam should not be more than the maximum shear stress of the beam. So ಇದಕ್ಕಿಂತ ಜಾಸ್ತಿ ಇರಬಾರ್ದು. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಗಿಂತ ಯಾವುದೇ ಒಂದು ವ್ಯಾಲ್ಯೂ ಇರಬಾರ್ದು. ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಆ ಮೂರು ವ್ಯಾಲ್ಯೂಸ್ ಇದಕ್ಕಿಂತ ಕಮ್ಮಿ ಇರಬೇಕು. ಟೋಸಿ ಮ್ಯಾಕ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ದ ಗ್ರೇಡ್ ಆಫ್ ದಿ ಕಾಂಕ್ರೀಟ್. ನೋಡಿ, ಇವೆಲ್ಲ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾವುದೇ ಒಂದು ನಾನು ರೆಡ್ ಕಲರ್ ಅಲ್ಲಿ ಬರ್ದಿನೆಲ್ಲ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಇದೆ. ಬಟ್ ಫಾರ್ಮುಲಾಸು ಆ ಒಂದು ಏನಂತಂದ್ರೆ ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಫಾರ್ ಯುವರ್ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್. ಸೊ ಟೋಸಿ ಮ್ಯಾಕ್ಸ್ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಮೇಲೆ ಡಿಪೆಂಡ್ ಇರುತ್ತೆ. ಇಫ್ ಟೋವಿ ಈಸ್ ಗ್ರೇಟರ್ ದೆನ್ ಟೋಸಿ ಮ್ಯಾಕ್ಸ್, ಟೋವಿ ಯಾವುದು ನೋಡಿ. ಸೊ ಟೋವಿ ಈಸ್ ಗ್ರೇಟರ್ ದೆನ್ ಟೋಸಿ ಮ್ಯಾಕ್ಸ್, ದೆನ್ ದ ಸೈಜ್ ಆಫ್ ದಿ ಬೀಮ್ ಹ್ಯಾಸ್ ಟು ಬಿ ರಿವೈಸ್. ಗೊತ್ತಾ? ಸೈಜ್ ಆಫ್ ದಿ ಬೀಮು ರಿವೈಸ್ ಮಾಡಬೇಕಾಗುತ್ತೆ, ರೈಟ್? ಸೈಜ್ ಆಫ್ ದಿ ಬೀಮು ರಿವೈಸ್ ಮಾಡಬೇಕಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾಮಿನಲ್ ಶಿಯರ್ ಫೋರ್ಸ್, ರೈಟ್? ಸೊ ಅವಾಗ ರಿವೈಸ್ ಮಾಡಬೇಕಾಗುತ್ತೆ. ಇಫ್ ಟೋಸಿ ಮ್ಯಾಕ್ಸ್ ಇಸ್ ಗ್ರೇಟರ್ ದೆನ್ ಟೋವಿ, ವ್ಯಾಲಿಡ್ ಅಂತಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಟೋಸಿ ಮ್ಯಾಕ್ಸ್ ಇಸ್ ಲೆಸ್ ದೆನ್ ಟೋವಿ, ದೆನ್ ಇನ್ವ್ಯಾಲಿಡ್. ಸೆಕ್ಷನ್ ಹ್ಯಾಸ್ ಟು ಬಿ ರಿವೈಸ್ ಆರ್ ನೋ ಅದರ್ ಆಪ್ಷನ್ಸ್. ಗೊತ್ತಾಯ್ತಾ? ಸೊ ಈ ತರ ಇಲ್ಲಿ ಒಂದು ಆಪ್ಷನ್ ಇದೆ, 1 2 3. ಈ 3 ಕಂಡೀಷನ್ಸ್ ನೆನಪಿಡಿ. ಟೋಸಿ ಮ್ಯಾಕ್ಸ್ ಇಸ್ ಗ್ರೇಟರ್ ದೆನ್ ಟೋವಿ, ವ್ಯಾಲಿಡ್. ಟೋಸಿ ಮ್ಯಾಕ್ಸ್ ಇಸ್ ಲೆಸ್ ದೆನ್ ಟೋವಿ, ಇನ್ವ್ಯಾಲಿಡ್. ಓಕೆ, ನೆಕ್ಸ್ಟ್ ಈಗ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಟೋಸಿ ಮ್ಯಾಕ್ಸ್ ನ್ಯೂಟನ್ ಪರ್ mm ಸ್ಕ್ವೇರ್. ಸೊ ಇದಕ್ಕೆ ಎರಡು ಮೆಥಡ್ ಅಲ್ಲಿ ಇದೆ. ನಿನ್ನೆ ಡಿಸ್ಕಸ್ ಮಾಡಿದೀವಿ. ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಂದ್ರೇನು ಮತ್ತೆ ಲಿಮಿಟ್ ಸ್ಟೇಟ್ ಮೆಥಡ್ ಅಂದ್ರೇನು, ಎರಡರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಬಟ್ ಇವತ್ತು ಈಗ ಈ ಟೇಬಲ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಟೇಬಲ್ ನಂಬರ್ 24 ಆಫ್ IS 456
ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಟೋ ಸಿ ಮ್ಯಾಕ್ಸ್ ಇನ್ ನ್ಯೂಟನ್ ಪರ್ mm ಸ್ಕ್ವೇರ್. ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಲಿಲ್ಲ ಅಂದ್ರೆ ನಾನು ಬರೀತೀನಿ, ನೋ ಪ್ರಾಬ್ಲಮ್. ಕಾಂಕ್ರೀಟ್ ಗ್ರೇಡ್ ಏನಿದೆ M15 ಇದೆ, M20, M25 ಈ ತರ M40 ವರೆಗೆ ಇದೆ. ಇಲ್ಲಿ ವ್ಯಾಲ್ಯೂಸ್ ಏನಿದೆ, ಇದು ಬಂದ್ಬಿಟ್ಟು ಟೋ ಸಿ ಮ್ಯಾಕ್ಸ್, ಇದು ಟೋ ಸಿ ಮ್ಯಾಕ್ಸ್ ನ್ಯೂಟನ್ ಪರ್ mm ಸ್ಕ್ವೇರ್. ಓಕೆ, ಸೊ ಇಲ್ಲಿ 1.6, 1.8, 1.9, 2.2, 2.3, 2.5. So according to the grade of the concrete, the maximum shear stress value will be changes, not the same. Okay, ಗೊತ್ತಾಯ್ತಾ? ಸೊ ಇದು ನೆನ್ಪಿಡಿ, ಇದು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಲ್ಲಿ ಇದೆ. ಇದು ಐ ಆಮ್ ಟೆಲಿಂಗ್ ಅಬೌಟ್ ದ ವರ್ಕಿಂಗ್ ಸ್ಟ್ರೆಸ್. ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಟೋ ಸಿ ಮ್ಯಾಕ್ಸ್ ಆಲ್ರೆಡಿ ವ್ಯಾಲ್ಯೂ ನೋಡಿ, ಇಲ್ಲಿ M15 ಗೆ 2.5, M20 2.8, M25 ಇದೇ ತರ ಎಲ್ಲ ಅಪ್ ಟು M40 ಇದೆ. ಸೊ ಎರಡೂ ಟೇಬಲ್ ನ ಕಂಪೇರ್ ಮಾಡಿದಾಗ ನಾವು ಏನ ಕನ್ಸಿಡರ್ ಮಾಡಬಹುದು, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಗಿಂತ ನಾವು ಯಾವ್ದು ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಜಾಸ್ತಿ ತಗೋತೀವಿ ಕಂಪೇರ್ ಟು. ಯಾಕೆ ರೈಟ್? ಸೊ ಯಾಕೆಂದ್ರೆ ಇಲ್ಲಿ ವರ್ಕಿಂಗ್ ಸ್ಟ್ರೆಸ್ ಅಲ್ಲಿ ನೀವು ಆಲ್ರೆಡಿ ವರ್ಕಿಂಗ್ ಲೋಡ್ ಜಾಸ್ತಿ ತಗೋತೀವಿ. ಆಮೇಲೆ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ನೀವು ಏನೇನು ತಗೋತೀವಿ ನಿಮ್ಗೆ ಗೊತ್ತಿದೆ, ಗೊತ್ತಾಯ್ತಾ? ಸರ್ವಿಸಬಿಲಿಟಿ ಕಂಡೀಷನ್ಸ್ ಇರುತ್ತೆ, ಆಮೇಲೆ ಫ್ಲೆಕ್ಸಿಬಲ್ ಕಂಡೀಷನ್ಸ್ ಇರುತ್ತೆ, ಡಿಫ್ರೆಂಟ್ ಕಂಡೀಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಈ ಟೇಬಲ್ ನ ಅವರು ಡಿಸೈನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್. ಓಕೆ, ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್. ಈಗ ಮ್ಯಾಕ್ಸಿಮಮ್ ಗೊತ್ತಾಯ್ತು, ಮಿನಿಮಮ್ ಗೊತ್ತಿರ್ಬೇಕು ತಾನೆ. ಯಾಕೆಂದ್ರೆ ವ್ಯಾಲ್ಯೂಸ್ ಎಲ್ಲ ಕಮ್ಮಿನೇ ಬಂತು ಅಂದ್ರೆ ಯಾವ್ದನ್ನ ಮಿನಿಮಮ್ ನಾವು ಪ್ರೊವೈಡ್ ಮಾಡಬೇಕು, ಸೊ ಅದನ್ನು ಇಂಪಾರ್ಟೆಂಟ್ ಇದೆ. ಸೊ ಆಸ್ ಪರ್ ದ ಕ್ಲೌಸ್ 40.3, 26.5.1.5 and 26.5.1.6 of IES 456. This clause is very important. So the minimum shear reinforcement has to be provided even ಟೋ ವಿ ಈಸ್ ಲೆಸ್ ದನ್ ದ ಟೋ ಸಿ. ಗೊತ್ತಾಯ್ತಾ? ಟೋ ವಿ ಮತ್ತೆ ಟೋ ಸಿ ಒಂದಕ್ಕಿಂತ ಕಮ್ಮಿ ಇತ್ತಂದ್ರೆ ಅವಾಗ ಏನ್ ಮಾಡ್ಬೇಕು, ಟೋ ವಿ ಇಸ್ ಲೆಸ್ ದನ್ ಟೋ ಸಿ, ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಇಸ್ ರಿಕ್ವೈರ್ಡ್. ನೋಡಿ, ಈ ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. 1, 2, 3. ಓಕೆ, ಟೋ ವಿ ಈಸ್ ಲೆಸ್ ದನ್ ಟೋ ಸಿ ಆರ್ ಇವೆರಡೇ ಇದೆ. ಸೊ ಓಕೆ, ಇದು ಇವೆರಡು. So tau v is less than tau c, minimum shear reinforcement. If tau v is less than 0.5 times of tau c, then no shear reinforcement is required. ಅಂದ್ರೆ ಯಾವುದೇ ತರದ್ದು ಸ್ಟಿರಪ್ಸ್ ನಾವು ಪ್ರೊವೈಡ್ ಮಾಡಂಗಿಲ್ಲ. ಗೊತ್ತಾಯ್ತಾ? ಸೊ ಇದನ್ನ ನೋಡ್ಕೊಳ್ಳಿ. So the minimum shear reinforcement in the form of stirrup shall be provided such that ASV divided by BSV or greater than or equal to 0.4 divided by 0.87 FY. ಗೊತ್ತಾಯ್ತಾ? 0.87 FY. ಇದು ಬಂದ್ಬಿಟ್ಟು ಮಿನಿಮಮ್ ಶಿಯರ್ ಫಾರ್ ರೆನ್ಫೋರ್ಸ್ಮೆಂಟ್ ಒಂದು ಫಾರ್ಮುಲಾ ಇದೆ. ಈಗ ASV ಅಂದ್ರೆ ಏನು? ಟೋಟಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಸ್ಟಿರಪ್ ಲೆಗ್ಸ್. ಸ್ಟಿರಪ್ ಲೆಗ್ಸ್ ಅಂತಂದ್ರೆ ಈಗ ಇದು ಕ್ರಾಸ್ ಸೆಕ್ಷನ್ಸ್ ಆಫ್ ದಿ ಬೀಮ್ ಇದೆ. ಸೊ ನಾವು ಇಲ್ಲಿ ಏನಂತಂದ್ರೆ ಇದು ಮೇನ್ ರೆನ್ಫೋರ್ಸ್ಮೆಂಟ್. ಸೊ ಇದಕ್ಕೆ ಏನು ಕನೆಕ್ಟ್ ಮಾಡೋಕೆ, ಈ ಮೇನ್ ರೆನ್ಫೋರ್ಸ್ಮೆಂಟ್ಗೆ ಏನು ಕನೆಕ್ಟ್ ಮಾಡೋಕೆ ಈ ತರ ಬರೀತೀವಿ. ಸೊ ಈ ತರ ಬರುತ್ತೆ ನೋಡಿ. ಸೊ ಇದು ಈ ತರ ಇರುತ್ತೆ, ಇದು ಈ ತರ ಹೋಗ್ತಾ ಇರುತ್ತೆ. ಮೇನ್ ರೆನ್ಫೋರ್ಸ್ಮೆಂಟ್ ಲಾಂಜಿಟ್ಯೂಡಲ್ ನ ತೋರಿಸ್ತಾ ಇರೋದು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಒಳಗಡೆ ಇವು ಏನ್ ರಿಂಗ್ಸ್ ಇರುತ್ತಲ್ಲ, ಈ ತರ ರಿಂಗ್ಸ್ ಇರುತ್ತೆ. ಓಕೆ, ಈ ತರ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ, ಇವಾಗ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಓಕೆ, ಈ ತರ. ಸೊ ಇವೇನಿರುತ್ತೆ, ಸ್ಟಿರಪ್ಸ್ ಇರುತ್ತೆ. ಸೊ ಆ ಸ್ಟಿರಪ್ ಲೆಗ್ಸ್ ಎಫೆಕ್ಟಿವ್ ಇನ್ ಶಿಯರ್, ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಸ್ಟಿರಪ್ ಲೆಗ್ಸ್ ಎಫೆಕ್ಟಿವ್ ಇನ್ ಶಿಯರ್, ಅದ್ರದ್ದು ಏರಿಯಾ. SV ಅಂದ್ರೆ ಸ್ಟಿರಪ್ ಸ್ಪೇಸಿಂಗ್ ಅಲಾಂಗ್ ದ ಲೆಂತ್ ಆಫ್ ದಿ ಮೆಂಬರ್. ಅಂದ್ರೆ ಸ್ಪೇಸಿಂಗ್ ಅಂದ್ರೆ ಇದು ಈ ಸ್ಪೇಸಿಂಗ್. ಓಕೆ, ಈ ಸ್ಪೇಸಿಂಗ್ SV, ಇದನ್ನ SV ಅಂತ ಅಂತೀವಿ. B is the breadth of the beam, ಇದು B, or breadth of the web web flanged beam. FY ಅಂದ್ರೆ ನಿಮಗೆ ಗೊತ್ತಿದೆ, ಸ್ಟೀಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ. ಓಕೆ, ಗೊತ್ತಾಯ್ತಾ? ಸೊ ಇದು ಮಿನಿಮಮ್ ಶಿಯರ್ ರೆನ್ಫೋರ್ಸ್ಮೆಂಟ್. ಇದು ಮಿನಿಮಮ್ ಶಿಯರ್ ರೆನ್ಫೋರ್ಸ್ಮೆಂಟ್ ಬಗ್ಗೆ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಇವಾಗ ಏನಂತಂದ್ರೆ ಮಿನಿಮಮ್ ಶಿಯರ್ ಫೋರ್ಸ್. ಈಗ ಓವರ್ ಆಲ್ ನಿಮ್ಗೆ ಒಂದು 4-5 ಈಗ ಕಂಡೀಷನ್ಸ್ ಬಂತು. ಫಸ್ಟ್ ಕಂಡೀಷನ್ ಏನಿದೆ ಅಂತಂದ್ರೆ ಫೈನಲಿ ಟೋ ವಿ ಇಸ್ ಲೆಸ್ ದನ್ ಟೋ ಸಿ, ರೈಟ್? ಇಫ್ ದ ಟೋ ವಿ ಇಸ್ ಲೆಸ್ ದನ್ ಟೋ ಸಿ, ಮಿನಿಮಮ್ ಶಿಯರ್ ರೆನ್ಫೋರ್ಸ್ಮೆಂಟ್ ಇಸ್ ರಿಕ್ವೈರ್ಡ್. ಇಫ್ ಟೋ ವಿ ಇಸ್ ಲೆಸ್ ದನ್ 0.5 ಟೈಮ್ಸ್ ಆಫ್ ಟೋ ಸಿ, ನೋ ಶಿಯರ್ ರೆನ್ಫೋರ್ಸ್ಮೆಂಟ್ ಇಸ್ ರಿಕ್ವೈರ್ಡ್. ನೋ ಶಿಯರ್ ರೆನ್ಫೋರ್ಸ್ಮೆಂಟ್ ಇಸ್ ರಿಕ್ವೈರ್ಡ್. ಇಫ್ ಟೋ ವಿ is greater than tau c, design shear reinforcement, vertical or inclined, right? Vertical or inclined. If tau v is more than tau c max, redesign the section. ಇದನ್ನ ದಯವಿಟ್ಟು ಎಲ್ಲರೂ ಸ್ಕ್ರೀನ್ ಶಾಟ್ ಬೇಕಾದ್ರೆ ಹೊಡ್ಕೊಳ್ಳಿ.
ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಇದನ್ನ ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಈ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಈ ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದ್ರಿಂದಾನೇ ಬರುತ್ತೆ, ಶಿಯರ್ ಇಂದ ಬರೋದಿದ್ರೆ ಇಲ್ಲಿಂದನೇ ಬರುತ್ತೆ, ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ 100%. ಸೊ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ನಿಮಗೆ ಗೊತ್ತಿದೆ. ಸೊ ಅಲ್ಲಿ ಒಂದು ಏನಂತಂದ್ರೆ ಈಗ IS 456 ಏನ್ ಹೇಳುತ್ತೆ ನೋಡೋಣ. ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್ ಮೆಜರ್ಡ್ ಅಲಾಂಗ್ ದ ಎಕ್ಸಿಸ್ ಆಫ್ ದ ಮೆಂಬರ್ shall not be greater than, right, or not more than, ನೋಡಿ ಫಸ್ಟ್ ಕಂಡೀಷನ್ 0.75 times of the D of the vertical shear reinforcement. ಗೊತ್ತಾ, ವರ್ಟಿಕಲ್ ಶಿಯರ್ reinforcement 0.75 times of the D effective depth, right? ಸೊ ಅದು ಇನ್ಕ್ಲೈನ್ಡ್. ಆರ್ ಸೆಕೆಂಡ್ ಕಂಡೀಷನ್ ಏನಿದೆ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಅಂದ್ರೆ SV ಏನಿದೆ, SV ಏನ್ ಹೇಳಿದೆ ನಿಮ್ಗೆ ನಾನು ಇಲ್ಲಿ ನೋಡಿ, ಸ್ಪೇಸಿಂಗ್ ಬಿಟ್ವೀನ್ ದ ಸ್ಟಿರಪ್ಸ್ ಇದೆ SV ಅಂದ್ರೆ. ಸೊ ಆ ಸ್ಪೇಸಿಂಗ್ ಬಿಟ್ವೀನ್ ದ ಸ್ಟಿರಪ್ಸ್ ಗಿಂತ ಕಮ್ಮಿ ಎಫೆಕ್ಟಿವ್ ಡೆಪ್ತ್ ಇದ್ರೆ ಇನ್ಕ್ಲೈನ್ ಶಿಯರ್ ಫೋರ್ಸ್ಮೆಂಟ್, ಇನ್ಕ್ಲೈನ್ ಶಿಯರ್ ಎನ್ಫೋರ್ಸ್ಮೆಂಟ್. ಈಗ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ನಾನು ಹೇಳಿದ್ದೆ ವರ್ಟಿಕಲ್ ಶಿಯರ್ ಫೋರ್ಸ್ಮೆಂಟ್ ಅಂದ್ರೆ ಏನು, ಇನ್ಕ್ಲೈನ್ಡ್ ಅಂದ್ರೆ ಏನು ಗೊತ್ತಾಗುತ್ತೆ, ಮುಂದೆ ಗೊತ್ತಾಗುತ್ತೆ, ಹೇಳ್ತೀನಿ. ಡಿಸೈನ್ ಆಫ್ ಶಿಯರ್ ಯಾವಾಗ ಬರುತ್ತೆ ಗೊತ್ತಾಗುತ್ತೆ, ಸ್ವಲ್ಪ ನೋಡ್ತಾ ಇದೆ ಅಷ್ಟೇ. ಸೊ ಹೌಎವರ್ ದ ಸ್ಪೇಸಿಂಗ್ ಶೆಲ್ ನಾಟ್ ಎಕ್ಸೀಡ್ ದ 300 mm in any case. ಸೊ ಈಗ ನಿಮ್ಗೆ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಡಿಸೈನ್ ಮಾಡೋದಿದ್ರೆ ಈ ಮೂರು ನಾವು ಕನ್ಸಿಡರ್ ಮಾಡಿಬಿಟ್ಟು ತಗೊಳ್ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಡಿಸೈನ್ ಇವಾಗ ಮಾಡ್ತೀವಲ್ಲ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ನೆಕ್ಸ್ಟ್ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಇಸ್ ಪ್ರೊವೈಡೆಡ್ ಫಾರ್ ದ ಫಾಲೋವಿಂಗ್. ಯಾಕೆ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಅಂದ್ರೆ, ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀವಿ ಸಡನ್ ಫೇಲ್ಯೂರ್ ಏನು ಇರುತ್ತೆ ಬೀಮ್ದು, ಅದನ್ನ ಪ್ರಿವೆಂಟ್ ಮಾಡೋಕೆ, ಅಥವಾ ಕಾಂಕ್ರೀಟ್ ಕವರ್ ಏನಾದ್ರು ಬರ್ಸ್ಟ್ ಆದ್ರೆ ಅಂದ್ರೆ ಅದು ಸಡನ್ ಆಗಿ ಫೇಲ್ಯೂರ್ ಆದ್ರೆ, ಕಾಂಕ್ರೀಟ್ ಫೇಲ್ ಆದ್ರೆ, ಸೊ ದ ಬಾಂಡ್ ಟು ದ ಟೆನ್ಷನ್ ಸ್ಟೀಲ್ ಇಸ್ ಲಾಸ್ಟ್, ರೈಟ್? ಬಾಂಡ್ ಏನಾಗುತ್ತೆ ಲಾಸ್ಟ್ ಆಗುತ್ತೆ. ಅದನ್ನ ಏನಂತಂದ್ರೆ ರೆಸಿಸ್ಟ್ ಮಾಡೋಕೆ ಈ ಶಿಯರ್ ಎನ್ಫೋರ್ಸ್ಮೆಂಟ್ ನ ನಾವು ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ತೀವಿ. ಸೊ ಬ್ರಿಟಲ್ ಶಿಯರ್ ಫೇಲ್ಯೂರ್ ಅಂದ್ರೆ ಏನು? ಬ್ರಿಟಲ್ ಅಂದ್ರೆ ಏನು? ಸಿಂಪಲ್ ಆಗಿ ಒಂದು ಬಿಸ್ಕೆಟ್ ತಗೊಂಡ್ಬಿಟ್ಟು ನಾವು ಮುರಿದ್ರೆ ಅದರಲ್ಲಿ ಯಾವುದೇ ತರ ಅದು ಏನು ಡಿಫಾರ್ಮೇಶನ್ ತೋರಿಸೋದಿಲ್ಲ, ರೈಟ್? ನೀವು ಫೋರ್ಸ್ ಆದ ತಕ್ಷಣ ಅದು ಮುರಿದೋಗ್ಬಿಡುತ್ತೆ ಯಾವುದೋ ಬಿಸ್ಕೆಟ್. ಅದೇ ತರ ಇದನ್ನು ಇರುತ್ತೆ ಬ್ರಿಟಲ್ ಅಂದ್ರೆ. ಸೊ ಬ್ರಿಟಲ್ ಶಿಯರ್ ಫೇಲ್ಯೂರ್ ಆರ್ ಎ ಸ್ಟೇಟ್ ವಿಚ್ ವುಡ್ ಹ್ಯಾವ್ ಅಕರ್ಡ್ ವಿತೌಟ್ ದ ಶಿಯರ್ ಎನ್ಫೋರ್ಸ್ಮೆಂಟ್. ಸೊ ಶಿಯರ್ ಎನ್ಫೋರ್ಸ್ಮೆಂಟ್ ವಿತೌಟ್ ಏನೇ ಇತ್ತಂದ್ರು ಆ ಬ್ರಿಟಲ್ ಶಿಯರ್ ಫೇಲ್ಯೂರ್ ನ ಕಮ್ಮಿ ಮಾಡೋಕೆ ಅಥವಾ ಅದನ್ನ ರೆಸಿಸ್ಟ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ನ. ಥರ್ಡ್ ಪಾಯಿಂಟ್, ಟೆನ್ಷನ್ ಫೇಲ್ಯೂರ್ ಇಸ್ ಪ್ರಿವೆಂಟೆಡ್ ವಿಚ್ ವುಡ್ ಹ್ಯಾವ್ ಅಕರ್ಡ್ ಡ್ಯೂ ಟು ದ ಶ್ರಿಂಕೇಜ್. ನೋಡಿ ಟೆನ್ಷನ್ ಫೇಲ್ಯೂರ್ ಪ್ರಿವೆಂಟ್ ಮಾಡೋಕೆ ಡ್ಯೂ ಟು ದ ಶ್ರಿಂಕೇಜ್, ಥರ್ಮಲ್ ಸ್ಟ್ರೆಸಸ್ ಮತ್ತೆ ಇಂಟರ್ನಲ್ ಕ್ರ್ಯಾಕಿಂಗ್ ಇಂದ ಬರುತ್ತಲ್ಲ ಅದನ್ನ ರೆಸಿಸ್ಟ್ ಮಾಡೋಕೆ ಇದನ್ನ ಯೂಸ್ ಮಾಡ್ತೀವಿ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್. ನೆಕ್ಸ್ಟ್ ಪಾಯಿಂಟ್, ಟು ಹೋಲ್ಡ್ ದ ರೆನ್ಫೋರ್ಸ್ಮೆಂಟ್ ಇನ್ ಪ್ಲೇಸ್ ವೆನ್ ಕಾಂಕ್ರೀಟ್ ಇಸ್ ಪವರ್ಡ್. ಗೊತ್ತಾಯ್ತಾ? ಒಂದು ಕಾಂಕ್ರೀಟ್ ನ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಇಟ್ಕೊಂಡು ಇರೋಕೆ ಅದನ್ನು ಮಿನಿಮಮ್ ರೆನ್ಫೋರ್ಸ್ಮೆಂಟ್ ಯೂಸ್ ಮಾಡ್ತೀವಿ ಯಾವಾಗ ಕಾಂಕ್ರೀಟ್ ಪ್ಲೇಸ್ ಮಾಡುವಾಗ, ರೈಟ್? ಸೆಕ್ಷನ್ ಬಿಕಮ್ಸ್ ಎಫೆಕ್ಟಿವ್ ವಿತ್ ದ ಟೈ ಎಫೆಕ್ಟ್ ಆಫ್ ದ ಕಂಪ್ರೆಷನ್ ಸ್ಟೀಲ್. ನೋಡಿ ಈ ತರ ನೀವು ಬೀಮ್ ನ ಡಿಸೈನ್ ಮಾಡಿದಾಗ ಇಲ್ಲಿ ಈ ಮೇನ್ ರೆನ್ಫೋರ್ಸ್ಮೆಂಟ್ ಗೆ ಟೈ ಅಪ್ ಇರೋದಿಲ್ಲ, ಸುಮ್ಮನೆ ನೀವು ಈ ತರ ಇದನ್ನ ಇಡಕ್ ಆಗೋದಿಲ್ಲ, ರೈಟ್? ಸೊ ಇದಕ್ಕೆ ಟೈ ಅಪ್ ಮಾಡಿದ್ರೆ ಅದು ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಅದಕ್ಕೂ ಇದನ್ನ ಯೂಸ್ ಮಾಡ್ತಾರೆ ಮಿನಿಮಮ್ ಶಿಯರ್ ರೆನ್ಫೋರ್ಸ್ಮೆಂಟ್. ಓಕೆ, ನಾವು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಯಾವ ತರ ಕೇಳ್ತಾರೆ ಅಂತಂದ್ರೆ, ಟೋಸಿ ಮ್ಯಾಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಮೇಲೆ. ಡನ್. ಸೊ ಟೋಸಿ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಪರ್ಸೆಂಟೇಜ್ ಆಫ್ ಟೆನ್ಸೈಲ್ ರೆನ್ಫೋರ್ಸ್ಮೆಂಟ್ ಮತ್ತೆ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಿಮಗೆ ಕ್ವಶನ್ ಇಲ್ಲಿಂದಾನೆ ಬರುತ್ತೆ. ಸೊ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಟು ಟೋಸಿ ಮ್ಯಾಕ್ಸ್ ಅಂಡ್ ಪರ್ಸೆಂಟೇಜ್ ಆಫ್ ಟೆನ್ಸೈಲ್ ರೆನ್ಫೋರ್ಸ್ಮೆಂಟ್ ಅಂಡ್ ಗ್ರೇಡ್ ಆಫ್ ಕಾಂಕ್ರೀಟ್ ಫಾರ್ ಟೋಸಿ. ಓಕೆ, ಅರ್ಥ ಆಯ್ತಾ? ಸೊ ಇದನ್ನ ನೆಕ್ಸ್ಟ್ ಏನಿದೆ ನೋಡೋಣ. ನಾವು ವೆರಿ ಇಂಪಾರ್ಟೆಂಟ್, ಡಿಸೈನ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್. ಡಿಸೈನ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್ ಎಂಟೈರ್ಲಿ ಅದ್ರ ಮೇಲೆ ಬೇಸ್ ಇರುತ್ತೆ ಅಂತಂದ್ರೆ ಶಿಯರ್ ಫೋರ್ಸ್ ದಟ್ ಈಸ್ ಸಪೋಸ್ ಟು ಬಿ ರೆಸಿಸ್ಟೆಡ್. ಈಗ ಶಿಯರ್ ಫೋರ್ಸ್ ಏನ್ ಇದೆ ಅದ್ರ ಮೇಲೆ ನಾವು ಡಿಸೈನ್ ಮಾಡ್ತೀವಿ. ಈಗ VS ಈಕ್ವಲ್ ಟು V ಮೈನಸ್ VC. ಗೊತ್ತಾಯ್ತಾ? ಈಗ VS ಏನಿದೆ ನಿಮಗೆ ಗೊತ್ತಿದೆ, ನಾನು ಹಿಂದೆ ಹೇಳಿದೆ, ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ VS ಏನಿತ್ತು ಹೇಳ್ತೀನಿ ಮತ್ತೆ ನಿಮ್ಗೆ ನಿಮಿಷ. ಇಲ್ಲಿದೆ ನೋಡಿ, VS ಏನಿದೆ? ಸ್ಟ್ರೆಸ್ ಇನ್ ಶಿಯರ್ ಎನ್ಫೋರ್ಸ್ಮೆಂಟ್. ಕರೆಕ್ಟಾ? ಸ್ಟ್ರೆಸ್ ಇನ್ ಶಿಯರ್ ಎನ್ಫೋರ್ಸ್ಮೆಂಟ್. ಓಕೆ, ಸೊ ನಾಮಿನಲ್ ಶಿಯರ್ ಫೋರ್ಸ್ ಮತ್ತೆ ಶಿಯರ್ ಫೋರ್ಸ್ ರೆಸಿಸ್ಟೆಡ್ ಬೈ ಕಾಂಕ್ರೀಟ್ ಇವೆರಡನ್ನ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಏನೇ ಬರುತ್ತೆ ಅದನ್ನ ಎರಡನ್ನ ಮೈನಸ್ ಮಾಡಿದಾಗ ನಮಗೆ ಸ್ಟ್ರೆಸ್ ಇನ್ ಶಿಯರ್ ಎನ್ಫೋರ್ಸ್ಮೆಂಟ್ ಸಿಗುತ್ತೆ. ದೆನ್ ಅದೇ ಇಲ್ಲಿ ಫಾಲೋ ಮಾಡ್ತಾ ಇರೋದು, ರೈಟ್? ಅದು VS. ವೆನ್ ಟೋ ಇಸ್ ಮೋರ್ ದನ್ ಟೋ ಸಿ,
shear reinforcement shall be provided in the any of the three following forms. ನೋಡಿ ಟೋ ವಿ right is more than ಟೋ ಸಿ then ಯಾವುದಾದ್ರೂ ಮೂರು ಒಂದು ಫಾರ್ಮ್ ನ ಯೂಸ್ ಮಾಡಬಹುದು. ವರ್ಟಿಕಲ್ ಸ್ಟಿರಪ್ಸ್, ಬೆಂಟ್ ಅಪ್ ಬಾರ್ಸ್ ಅಲಾಂಗ್ ವಿತ್ ದ ಸ್ಟಿರಪ್ಸ್ ಆರ್ ಇನ್ಕ್ಲೈನ್ ಸ್ಟಿರಪ್ಸ್. ಯಾರ್ಯಾರಿಗೆ ವರ್ಟಿಕಲ್ ಸ್ಟಿರಪ್ಸ್ ಅಂದ್ರೇನು, ಬೆಂಟ್ ಅಪ್ ಸ್ಟಿರಪ್ಸ್ ಅಂದ್ರೇನು, ಇನ್ಕ್ಲೈನ್ ಸ್ಟಿರಪ್ಸ್ ಅಂದ್ರೆ ಗೊತ್ತಿಲ್ಲ, ಅವರು ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಇವಾಗ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಡಿಸೈನ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್, ದಟ್ ಇಸ್ ಅ ವರ್ಟಿಕಲ್ ಶಿಯರ್ ಎನ್ಫೋರ್ಸ್ಮೆಂಟ್. ಫಸ್ಟ್ ಸ್ಕೆಚ್ ನೋಡಿ, ಇಲ್ಲಿ ನಿಮ್ಮ ರೈಟ್ ಸೈಡ್ ಅಲ್ಲಿ ಸ್ಕೆಚ್ ಕಾಣಿಸ್ತಾ ಇದೆ. ಸೊ ಈ ಸ್ಕೆಚ್ ಅಲ್ಲಿ ನೀವು ನೋಡಬಹುದು, ಇದು ಎಫೆಕ್ಟಿವ್ ಡೆಪ್ತ್. ಸೊ ಡಿ ಇದೆ, ಇದು ಡಿಸ್ಟೆನ್ಸ್ ರೈಟ್. ಈ ಡಿಸ್ಟೆನ್ಸ್ ನಂಬರ್ ಆಫ್ ಸ್ಟಿರಪ್ಸ್ ಎಷ್ಟಿದೆ ಅದು. ಸೊ ಎಸ್ ವಿ ಅಂದ್ರೆ ಇದು ಈ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟಿರಪ್ಸ್. ಇದು ವರ್ಟಿಕಲ್ ಸ್ಟಿರಪ್ಸ್ ಅಂದ್ರೆ ಈ ತರ ಇರುತ್ತೆ ನೋಡಿ ರೈಟ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಅದು ಶಿಯರ್ ಫೇಲ್ಯೂರ್ ಏನೋ ಪ್ಯಾಟರ್ನ್ ಇತ್ತು, ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಡಿ ಡಿ ಸಿ ಅಂತ ಇದೆ. ಓಕೆ, ಸೊ ಇದು ಕವರ್ ಅಂತ ಹೇಳ್ಬೋದು ಅಥವಾ ಇದು ಅಂತ ಹೇಳ್ಬೋದು. ಇದು ಎಫೆಕ್ಟಿವ್ ಡೆಪ್ತ್. ಓಕೆ, ಗೊತ್ತಾಯ್ತಾ? ಸೊ ಇವಾಗ ಬನ್ನಿ ನೋಡೋಣ ವರ್ಟಿಕಲ್ ಶಿಯರ್ ಎನ್ಫೋರ್ಸ್ಮೆಂಟ್ ಯಾವ ತರ ಡಿಸೈನ್ ಮಾಡ್ತಾರೆ. ಸೊ ನಂಬರ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್ ಈಕ್ವಲ್ಸ್ ಟು ಡಿ ಬೈ ಎಸ್ ವಿ ರೈಟ್. ಡಿ ಬೈ ಎಸ್ ವಿ ರೈಟ್. ಸೊ ಡಿ ಬೈ ಎಸ್ ವಿ ಮಾಡ್ತಾರೆ. ಎಫೆಕ್ಟಿವ್ ಡೆಪ್ತ್ ಡಿವೈಡೆಡ್ ಬೈ ದ ಸ್ಪೇಸಿಂಗ್ ಎಷ್ಟಿದೆ ಅದ್ರ ಮೇಲೆ ನಂಬರ್ ಆಫ್ ನಮಗೆ ಶಿಯರ್ ಎಷ್ಟು ಬರುತ್ತೆ, ನಂಬರ್ ಆಫ್ ಏನಂತಂದ್ರೆ ನಂಬರ್ ಆಫ್ ಸ್ಟಿರಪ್ಸ್ ಕ್ವಾಂಟಿಟಿ ಅಂದ್ರೆ ಎಷ್ಟು ನಂಬರ್ಸ್ ಬೇಕಾಗಿದೆ ಅದು ಗೊತ್ತಾಗುತ್ತೆ. ಈಗ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಲ್ಲಿ ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ವಿ ಮೈನಸ್ ವಿ ಸಿ ಟು ಎಸ್ ವಿ right, or sigma sv into asv into d by sv. So d is the number of stirrups and sv is the what, the distance, and asv is the area of the shear reinforcement. Area of the shear ಅಂದ್ರೆ ಇದುದು ಡಯಾ ಏನಿರುತ್ತೆ ಅದನ್ನ ನೋಡ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಎಷ್ಟು ಬಾರ್ಸ್ ಇದೆ ಅದನ್ನ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬಹುದು ರೈಟ್. ಸೊ ಇದು ಫಾರ್ಮುಲಾ ಇದೆ, ನಾವು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೀವಿ ವರ್ಟಿಕಲ್ ಶಿಯರ್ ಎನ್ಫೋರ್ಸ್ಮೆಂಟ್. ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಎಸ್ ವಿ ಅಂದ್ರೆ ಎಸ್ ವಿ ಏನಾಗುತ್ತೆ, ಡಿಸ್ಟೆನ್ಸ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ಎಷ್ಟು ಡಿಸ್ಟೆನ್ಸ್ ಅದೇ ತಾನೇ ಬೇಕು ನಮಗೆ. ನೋಡಿ ನಂಬರ್ ಆಫ್ ಏನು ಅಂತಂದ್ರೆ ಈ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕಾಗಿದೆ ಅಂತ ಆರಾಮಾಗಿ ನಾವು ಮಾಡ್ಬೋದು. ಈ ಡಿಸ್ಟೆನ್ಸ್ ಎಷ್ಟಿದೆ ರೈಟ್, ಅದಾದ್ಮೇಲೆ ಇದು ಎಷ್ಟಿದೆ ನಾವು ಮಾಡ್ಬೋದು. ಬಟ್ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಾರ್ಸ್ ಬೇಕು, ಇಂಪಾರ್ಟೆಂಟ್ ಇದೆ ಅದು. ಸೊ ಅದೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. 0.87 FI into ASV into D by VS. So this is the formula you have to use for the limit state method for the design of vertical shear reinforcement. Design of shear reinforcement, that is for the inclined shear reinforcement right. inclined ಅಂದ್ರೆ ಇಲ್ಲಿ ನೋಡಿ ಸೇಮ್ ಅದೇ ತರ ಇರುತ್ತೆ, ಬಟ್ ಇಲ್ಲಿ ಸ್ಟಿರಪ್ಸ್ ಬಂದ್ಬಿಟ್ಟು inclined ಇರುತ್ತೆ. ಸೊ ಸ್ಪೇಸಿಂಗ್ ಇನ್ inclined shear reinforcement is more as compared to vertical shear. ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಇರುತ್ತೆ in carrying the same shear force. ಸೊ ಇವೆರಡು ಫಾರ್ಮುಲಾ ಇದೆ ವರ್ಕಿಂಗ್ ಸ್ಟ್ರೆಸ್ ಮತ್ತೆ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ, ನೀವು ನೋಡ್ಕೋಬಹುದು ರೈಟ್. ಸೊ ಇವೆರಡು ಫಾರ್ಮುಲಾ ಇದೆ ಯಾವ್ಯಾವ್ದಕ್ಕೆ, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಮತ್ತೆ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ಒಂದು ಆಂಗಲ್ ಅಲ್ಲಿ ಏನಂತಂದ್ರೆ ನಾವು ಅದನ್ನ ಪ್ಲೇಸ್ ಮಾಡ್ತೀವಿ, ದಟ್ ಇಸ್ ಅ ಇನ್ಕ್ಲೈನ್ಡ್ ಶಿಯರ್ ರೆನ್ಫೋರ್ಸ್ಮೆಂಟ್. ನೆಕ್ಸ್ಟ್ ಈಸ್ ಬೆಂಟ್ ಅಪ್ ಬಾರ್ಸ್. ಈಗ ಬೆಂಟ್ ಅಪ್ ಬಾರ್ಸ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಅವ್ರದೆಲ್ಲ ಕನ್ಫ್ಯೂಷನ್ಸ್ ಇವತ್ತಿಲ್ಲಿ ಕ್ಲಿಯರ್ ಆಗುತ್ತೆ. ಬೆಂಟ್ ಅಪ್ ಬಾರ್ಸ್ ಆರ್ ಮೇನ್ ರೆನ್ಫೋರ್ಸ್ಮೆಂಟ್ ಬೆಂಟ್ ಎಟ್ ಎನಿ ಆಂಗಲ್, ಜನರಲಿ 45 ಡಿಗ್ರಿ. 45 ಡಿಗ್ರಿಯಲ್ಲಿ ಆಂಗಲ್ ಏನಂತಂದ್ರೆ ಬೆಂಟ್ ಆಗುತ್ತೆ. ಟು ಆಕ್ಟ್ ಆಸ್ ಎ ಶಿಯರ್ ರೆನ್ಫೋರ್ಸ್ಮೆಂಟ್, ಶಿಯರ್ ರೆನ್ಫೋರ್ಸ್ಮೆಂಟ್ ಆಕ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಎಲ್ಲಿ L/4 ಅಲ್ಲಿ. ಓಕೆ, ಸೊ ಬೆಂಟ್ ಅಪ್ ಬಾರ್ ಕ್ಯಾನ್ ನಾಟ್ ಬಿ ಪ್ರೊವೈಡೆಡ್ ಅಲಾಂಗ್ ವಿತ್ ಐದರ್ ವರ್ಟಿಕಲ್ ಆರ್ ಅನ್ಇನ್ಕ್ಲೈನ್ಡ್. ನೋಡಿ ಈ ತರ ಈಗ ಬೆಂಟ್ ಅಪ್ ಬಾರು ಈ ತರ ಇದೆ, ಇಲ್ಲಿ ಮಾಡ್ತೀನಿ ನೋಡಿ, ಈಗ ಈ ತರ ಇದು ಬೆಂಟ್ ಅಪ್ ಬಾರ್ ಇದೆ. ಓಕೆ, ಸೊ ಇದ್ರ ಜೊತೆ ನೀವು ವರ್ಟಿಕಲ್ ಅಥವಾ ಇನ್ಕ್ಲೈನ್ಡ್ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತಾ ಇರೋದು, ಅದೇ ಪಾಯಿಂಟ್ ಇದೆ. ಸೊ ಬೆಂಟ್ ಅಪ್ ಬಾರ್ ಶುಡ್ ನಾಟ್ ಬಿ ಯೂಸ್ ಬಿಯಾಂಡ್ L/4 ಡಿಸ್ಟೆನ್ಸ್ ಫ್ರಮ್ ದ ಈಚ್ ಸಪೋರ್ಟ್. ಈ L/4 ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ಸಪೋರ್ಟ್ ಗಿಂತ ಜಾಸ್ತಿ ನೀವು ಬೆಂಟ್ ಅಪ್ ಬಾರ್ ನ ಯೂಸ್ ಮಾಡಂಗಿಲ್ಲ ರೈಟ್. ಸೊ ಈ ಬೆಂಟ್ ಅಪ್ ಬಾರ್ ನ ಯೂಸ್ ಮಾಡಂಗಿಲ್ಲ. ಸೊ ಬೆಂಟ್ ಅಪ್ ಇಲ್ಲೇ ಇದೆ ನೋಡಿ, ಇದಿಷ್ಟೇ ಇದೆ, ಇದಿಷ್ಟಿರುತ್ತೆ ಕೆಳಗಡೆ ಮತ್ತೆ ಇದಿರುತ್ತೆ. ಓಕೆ, ಸೊ ಇದ್ರ ಒಳಗಡೆ ನೀವು ಬೆಂಟ್ ಅಪ್ ಬಾರ್ ನ ಯೂಸ್ ಮಾಡ್ಬೇಕು, ಅಂದ್ರೆ ಇದು ಬೆಂಡ್ ಇದ್ರ ಒಳಗಡೆ ಇರಬೇಕು L/4. ಇದನ್ನು ಕ್ವಶನ್ ಆಗುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಆಬ್ಜೆಕ್ಟಿವ್ ಟೈಪ್. ಓಕೆ, in case of bent up bar, vertical or inclined shear reinforcement is designed for VS minus VSB, VS by 2, whichever is more. ಯಾವುದು ಜಾಸ್ತಿ ಇರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ VSB equals to sigma SB into ASB sin alpha. VSB equals to 0.87 FI ASB into
sin alpha. ಸೊ ಇದು ಫಾರ್ಮುಲಾ ಇದೆ, ಇದು ನೆನ್ಪಿಡಿ, ರೈಟ್. ಬಟ್ ನೀವು ಓವರ್ ಆಲ್ ತಿಳ್ಕೊಂಡ್ರೆ ಸಾಕು, ಫಾರ್ಮುಲಾ ನೆನ್ಪಿಡ್ಲಿಲ್ಲ ಅಂದ್ರೂ ಒಂದ್ಸಲ ನೀವು ನೋಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದ್ರೆ ನೀವು ಆರಾಮಾಗಿ ಏನಂತಂದ್ರೆ ಏನಾದ್ರು ಒಂದು ಗೊತ್ತಿದ್ರೆ ಟಿಕ್ ಮಾಡ್ಬೋದು, ರೈಟ್. ಅರ್ಥ ಆಯ್ತಾ? ಬೆಂಟ್ ಆಫ್ ಬಾರ್ಸ್. ನಾವು ಸ್ಟೆಪ್ಸ್ ಫಾರ್ ಡಿಸೈನ್ ಆಫ್ ಶಿಯರ್. ಸ್ಟೆಪ್ಸ್ ಏನೇನು ಹೇಳ್ಕೊಟ್ಟಿದ್ದೆ ನಾನು, ಏನೇನ್ ಮಾಡ್ಬೇಕು? ಫೈಂಡ್ ದ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಫಸ್ಟ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. WL/2 ಆರ್ WU/L2 ಫಾರ್ಮುಲಾ ಯೂಸ್ ಮಾಡಬೇಕು. ಆಮೇಲೆ ನಾಮಿನಲ್ ಶಿಯರ್ ಸ್ಟ್ರೆಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, V/BD, ಅಂಡ್ ಕಂಪೇರ್ ವಿತ್ ದ ಟೋಸಿ ಮ್ಯಾಕ್ಸ್. ವಿ ಹ್ಯಾವ್ ಟು ಕಂಪೇರ್ ವಿತ್ ದ ಟೋಸಿ ಮ್ಯಾಕ್ಸ್. ಅಂಡ್ ಶಿಯರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ಶಿಯರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್ ಟೋಸಿ ನಾವು ಎಲ್ಲಿಂದ ತಗೋತೀವಿ? ಇದು ಟೇಬಲ್ ಇಂದ ತಗೋತೀವಿ. ಅದು IS 456 ಟೇಬಲ್ ಏನಿದೆ ಅದರ ಪ್ರಕಾರ ಇದನ್ನ ತಗೋತೀವಿ. ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ ಏನ್ ಮಾಡ್ತೀವಿ? ನೆಟ್ ಶಿಯರ್ ಫೋರ್ಸ್ ರೆಸಿಸ್ಟೆಡ್ ಬೈ ಶಿಯರ್ ಎನ್ಫೋರ್ಸ್ಮೆಂಟ್ VS = 2V - 2V × B × D ಇದು ಮಾಡ್ತೀವಿ, ರೈಟ್. ಅದಾದ್ಮೇಲೆ ಡಿಸೈನ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್, ಅದಾದ್ಮೇಲೆ ಡಿಸೈನ್ ಮಾಡ್ತೀವಿ. ಗೊತ್ತಾಯ್ತಾ? ಡೈರೆಕ್ಟ್ ಆಗಿ ಡಿಸೈನ್ ಬರೋದಿಲ್ಲ. ಇವೆಲ್ಲ 4 ಸ್ಟೆಪ್ ಪರ್ಫಾರ್ಮ್ ಮಾಡಿ ನೋಡ್ತೀವಿ. ಅಲ್ಲಿ ಬರಲಿಲ್ಲ ಅಂತಂದ್ರೆ ಅವಾಗ ಡಿಸೈನ್ ಶಿಯರ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಡಿಸೈನ್ ಅಲ್ಲಿ ಅಂದ್ರೆ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ತೀವಿ. ASV/BSV ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.4/0.87 FY. ಗೊತ್ತಾಯ್ತಾ? ಸೊ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಇನ್ ಶಿಯರ್ ಎನ್ಫೋರ್ಸ್ಮೆಂಟ್. ಈಗ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ನೋಡಿ, SV should be less than or 0.75 times of D. ಆ ತರ ಇದ್ರೆ ವರ್ಟಿಕಲ್ ಶಿಯರ್ ಎನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡಬೇಕು. ಇಫ್ SV is less than D, inclined reinforcement has to be provided. So the spacing shall not exceed 300 mm in any case, whichever is minimum out of these. So ಈ ಮೂರರಲ್ಲಿ ಯಾವುದು ಕಮ್ಮಿ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ಫೈನಲ್ ಮಾಡ್ತಾರೆ ಮ್ಯಾಕ್ಸಿಮಮ್ ಸ್ಪೇಸಿಂಗ್. ಗೊತ್ತಾಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಆಬ್ಜೆಕ್ಟಿವ್ ಟೈಪ್ ಬರುತ್ತೆ. ಈ ಸ್ಟೆಪ್ಸ್ ಏನಿದೆಯಲ್ಲ, ಈ 7 ಸ್ಟೆಪ್ಸ್ ಇದ್ರ ಮೇಲೆ ಆಬ್ಜೆಕ್ಟಿವ್ ಟೈಪ್ ಬರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿಂದಾನೇ ಬರುತ್ತೆ. ಒಂದು ನಿಮಿಷ. ಓಕೆ, ರೈಟ್. ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಒಂದು ಚಾಪ್ಟರ್ ಅನ್ಬೋದು ಬಾಂಡ್ ಅಂಡ್ ಡೆವಲಪ್ಮೆಂಟ್ ಲೆಂತ್, ರೈಟ್. ಸೊ ಯಾರ್ಯಾರು ನೋಡ್ತಾ ಇದ್ರ ಅರ್ಥ ಆಗಿದೆ ಶಿಯರ್? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಶಿಯರ್, ರೈಟ್. ಶಿಯರ್ ಅರ್ಥ ಆಗಿದೆ. ಬಾಂಡ್ ಅಂಡ್ ಡೆವಲಪ್ಮೆಂಟ್ ಲೆಂತ್ ನೆಕ್ಸ್ಟ್. ಓಕೆ, ಬಾಂಡ್ ಅಂಡ್ ಡೆವಲಪ್ಮೆಂಟ್ ಲೆಂತ್. ಸೊ ಬಾಂಡ್ ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಅನ್ ಶಿಯರ್ force per unit of nominal surface area of reinforcement bar acting parallel to the bar on the interface between the bars and surrounding concrete ಅಂತೀವಿ. ಆಯ್ತಾ? ಇದು ಒಂದು ಡೆಫಿನೇಷನ್ ಇದೆ, ಬಟ್ ಸಿಂಪಲ್ ಆಗಿ ನಿಮ್ ಸ್ಕೆಚ್ ಅಲ್ಲಿ ನೋಡಬಹುದು. ಇದು ಒಂದು ಕಾಂಕ್ರೀಟ್ ಸರ್ಫೇಸ್ ಇದೆ, ಅವ್ರ ಕಾಂಕ್ರೀಟ್ ಒಂದು ಸ್ಟ್ರಕ್ಚರ್ಸ್ ಇದೆ. ಸೊ ನೀವು ಇದು ಬಾರ್ ನ ಇಲ್ಲಿ ಪ್ಲೇಸ್ ಮಾಡಿದ್ದೀರ. ಸೊ ಈ ಸೆಕ್ಷನ್ ಒಳಗಡೆ, ರೈಟ್, ಈ ಸೆಕ್ಷನ್ ಒಳಗಡೆ ಈ ಬಾರ್ದು ಮತ್ತೆ ಕಾಂಕ್ರೀಟ್ದು ಏನು ಬಾಂಡಿಂಗ್ ಇರುತ್ತೆ ನೋಡಿ, ರೈಟ್. ಆ ಬಾಂಡ್ ಏನಿರುತ್ತಲ್ಲ ಅದನ್ನೇ ನಾವು ಸ್ಟಡಿ ಮಾಡ್ಬೇಕು. ಇವಾಗ ಬಾಂಡ್ ಇರುತ್ತಾ ಇಲ್ವಾ? ಇಲ್ಲ ಅಂದ್ರೆ ಅದಕ್ಕೂ ನಾವು ಡಿಸೈನ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಗ್ರಿಪ್ ಇಲ್ಲ ಅಂದ್ರೆ ಇದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದ್ರೆ ಡೈರೆಕ್ಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಬೌಂಡಿಂಗ್ ಆಗ್ಲಿಲ್ಲ ಅಂದ್ರೆ. ಗೊತ್ತಾಯ್ತಾ? ಕಾಂಕ್ರೀಟ್ ಏನೇ ಇರಲಿ, ಏನಂತಂದ್ರೆ ಕಾಂಕ್ರೀಟ್ ಯಾವುದೇ ಒಂದು ಮಟೀರಿಯಲ್ಗೆ ಅದು ಏನಂತಂದ್ರೆ ಬಾಂಡ್ ಆಗುತ್ತೆ. ಬಟ್ ಬಾಂಡ್ ಆಗ್ಲಿಲ್ಲ ಅಂತಂದ್ರೆ ಒಂದು ರಿಸ್ಕ್ ಇದ್ದೇ ಇರುತ್ತೆ ತಾನೆ. ಅದಕ್ಕೆ ಬಾಂಡ್ ಅಂಡ್ ಡೆವಲಪ್ಮೆಂಟ್ ಲೆಂತ್ ನ ಸ್ಟಡಿ ಮಾಡಬೇಕಾಗುತ್ತೆ. ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಇದ್ರದ್ದು ಅಂತಂದ್ರೆ ಸ್ಟೀಲ್ ಅಂಡ್ ಸರೌಂಡಿಂಗ್ ಕಾಂಕ್ರೀಟ್ ಆಕ್ಟ್ ಟುಗೆದರ್. ಇವೆರಡು ಆಕ್ಟ್ ಮಾಡುತ್ತೆ. ದೇರ್ ಶುಡ್ ಬಿ ನೋ ಸ್ಲಿಪ್ ಆಫ್ ದಿ ಬಾರ್. ಸ್ಲಿಪ್ ಅಂದ್ರೆ ಏನ್ ಗೊತ್ತಾ? ಸ್ಲಿಪ್ ಆಗಿ ಬಿದ್ದಿದ್ದೀನಿ ಅಂತ ಹೇಳ್ತಿರ್ತಾನೆ, ಸೇಮ್ ಅದೇ. ಸೊ ಇದ್ರದ್ದು ಬಾಂಡ್ ಏನಂತಂದ್ರೆ ಕಮ್ಮಿ ಆದ್ರೆ ಅದು ಸ್ಲಿಪ್ ಆಗುತ್ತೆ ಒನ್ ಪ್ಲೇಸ್ ಇಂದ ಒನ್ ಪ್ಲೇಸ್ಗೆ. ಸೊ ಐದರ್ ಇಟ್ ವಿಲ್ ಗೋ ಲೈಕ್ ದಿಸ್ ಆರ್ ಇಟ್ ವಿಲ್ ಕಮ್ ಲೈಕ್ ದಿಸ್. ಆಯ್ತಾ? ಕೆಳಗಡೆ ಸ್ಲಿಪ್ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ, ರೈಟ್, ತುಂಬಾ ಕಮ್ಮಿ ಇರುತ್ತೆ, ಕಾಣಿಸಲ್ಲ. ಬಟ್ ಆ ಸ್ಲಿಪ್ ಜಾಸ್ತಿ ಬೈ ದ ಟೈಮ್ ಜಾಸ್ತಿ ಹಾಕೊಂಡು ಹೋಗುತ್ತೆ. ಗೊತ್ತಾಯ್ತಾ? ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಬಿಟ್ಟು ಸ್ಟಡಿ ಮಾಡ್ಬೇಕಾಗುತ್ತೆ. ಸ್ಲಿಪೇಜ್ ಆಫ್ ಬಾರ್ ಮೇ ಬಿ ರಿಸಲ್ಟ್ ಇನ್ ಓವರ್ ಆಲ್ ಫೇಲಿಯರ್ ಆಫ್ ದಿ ಬೀಮ್. ಒಂದ್ ನಿಮಿಷ, ನಮ್ದು ಇದಾಗ್ತದೆ, ಸಾರಿ, ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ಸ್ವಲ್ಪ ಗಂಟ್ಲಲ್ಲಿ ಇಚ್ಚಿಂಗ್, ನೋ ಇಶ್ಯೂ. ಓಕೆ, ಸ್ಲಿಪೇಜ್ ಆರ್ ಮೇ ಬಿ ಬಾರ್ ಮೇ ಬಿ ರಿಸಲ್ಟ್ ಇನ್ ಓವರ್ ಆಲ್ ಫೇಲಿಯರ್ ಆಫ್ ದಿ ಬೀಮ್. ಸ್ಲಿಪೇಜ್ ಜಾಸ್ತಿ ಆದ್ರೆ ಓವರ್ ಆಲ್ ಫೇಲಿಯರ್ ಬೀಮ್ ಆಗೋ ಚಾನ್ಸಸ್ ಇರುತ್ತೆ. ಎ ಬೀಮ್ ಮೇ ಕಂಟಿನ್ಯೂ ಟು ಕ್ಯಾರಿ ಲೋಡ್ ಆಸ್ ಲಾಂಗ್ ಆಸ್ ದ ಬಾರ್ಸ್ ಆರ್ anchored at the ends. Anchoring is very important, right? Anchoring of the bars, right? Anchoring ಅಂದ್ರೆ ಏನು ಹೇಳ್ಕೊಡ್ತೀನಿ.
ಜಸ್ಟ್ ಬಾರ್ಸ್ ನ ಬೆಂಡ್ ಮಾಡೋದು, ಸುಮ್ಮನೆ ಪ್ಲೇನ್ ಬಿಡೋದಿಲ್ಲ. ಓಕೆ, ಸೊ ಬೌಂಡ್ ಅಂಡ್ ಡೆವಲಪ್ಮೆಂಟ್ ಲೆಂತ್ ಅಲ್ಲಿ ನೆಕ್ಸ್ಟ್ ಅನ್ಬ್ಯಾಲೆನ್ಸ್ ಟೆನ್ಷನ್ ಫೋರ್ಸ್ ಶಿಯರ್ ಸ್ಟ್ರೆಸ್ ಇಸ್ ಆಕ್ಟಿಂಗ್ ಅಲಾಂಗ್ ಲಾಂಜಿಟ್ಯೂಡಲ್ ಡೈರೆಕ್ಷನ್. ನೋಡಿ, ಈ ಲಾಂಜಿಟ್ಯೂಡಲ್ ಡೈರೆಕ್ಷನ್ಸ್ ಅಲ್ಲಿ ಇರುತ್ತೆ, ಈ ಲಾಂಜಿಟ್ಯೂಡಲ್ ಡೈರೆಕ್ಷನ್ಸ್ ಅಲ್ಲಿ ದಟ್ ಈಸ್ ಕಾಲ್ಡ್ ದ ಬೌಂಡ್ ಸ್ಟ್ರೆಸ್ ಬಿಟ್ವೀನ್ ದ ಸ್ಟೀಲ್ ಅಂಡ್ ದ ಕಾಂಕ್ರೀಟ್. ಇದನ್ನ ಬೌಂಡ್ ಸ್ಟ್ರೆಸ್ ಅಂತ ಅಂತಾರೆ, ಲಾಂಜಿಟ್ಯೂಡ್ನಲ್ ಅಲ್ಲಿ ಆಕ್ಟ್ ಆಗ್ತಾ ಇರೋದು. ಸೊ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇಲ್ಲಿಂದ ಬರುತ್ತೆ. ಓಕೆ, ಬಂದ್ರೆ ಅಬ್ಜೆಕ್ಟಿವ್ ಟೈಪ್ ಇಲ್ಲಿಂದ ಬರುತ್ತೆ. The development length is that minimum length of the embedment of the steel reinforcement is concrete, so that the strength of the bond is equal to the strength of the steel. ಈಗ ನಿಮಗೆ ಡೆವಲಪ್ಮೆಂಟ್ ಲೆಂತ್ ಬಗ್ಗೆ ಗೊತ್ತಿದೆ. ಈಗ ಈ ತರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಡೆವಲಪ್ಮೆಂಟ್ ಲೆಂತ್ ಈ ತರ ಬರುತ್ತೆ. ಯಾವುದರಲ್ಲಿ, ಯಾವುದೇ ಒಂದು ನಾವು ಕ್ಯಾಂಟಿಲಿವರ್ ಬೀಮ್ ಅಲ್ಲಿ ತಗೊಳ್ಳಿ ಇದರಲ್ಲಿ. ಸೊ ಈ ಡೆವಲಪ್ಮೆಂಟ್ ಲೆಂತ್ ಯಾಕೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ, so that the strength of the bond ಏನಿರುತ್ತೆ, ಬಾಂಡ್ ಸ್ಟ್ರೆಂತ್ ಈಕ್ವಲ್ ಟು ದ ಸ್ಟ್ರೆಂತ್ ಆಫ್ ದ ಸ್ಟೀಲ್ ಸೇಮ್ ಇರಬೇಕು. ಸೊ ಆ ತರ ಇದ್ರೆ ಏನಾಗುತ್ತೆ ಅಂದ್ರೆ ಫೇಲಿಯರ್ ಆಗೋದು ತುಂಬಾ ಕಮ್ಮಿ ಚಾನ್ಸಸ್ ಇರುತ್ತೆ ಬೌಂಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಆಂಕರಿಂಗ್ ಬಾಂಡ್ ಅಂದ್ರೆ ಏನು? ಈಗ ಆಂಕರಿಂಗ್ ಬಾಂಡ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈಗ ನಿಮ್ಮ ಹತ್ರ ಇಲ್ಲಿ ಸ್ಕೆಚ್ ಕಾಣ್ತಾ ಇದೆ, ಲೆಫ್ಟ್ ಸೈಡ್ ಅಲ್ಲಿ ನೀವು ಸ್ಕೆಚ್ ನೋಡಬಹುದು. ದಿಸ್ ಇಸ್ ಅ ಕ್ಯಾಂಟಿಲಿವರ್ ಬೀಮ್, ರೈಟ್? ಯೂನಿಫಾರ್ಮ್ಲಿ ಲೋಡೆಡ್ ಕ್ಯಾಂಟಿಲಿವರ್ ಬೀಮ್ ಇದೆ ಇದು, ರೈಟ್? ವಿಚ್ ಹ್ಯಾಸ್ ಟು ಬಿ ರೆಸಿಸ್ಟ್ ದ ಬೆಂಡಿಂಗ್ ಮೂವ್ಮೆಂಟ್ ಮತ್ತೆ ಶಿಯರ್ ಫೋರ್ಸ್ ನ ರೆಸಿಸ್ಟ್ ಮಾಡ್ಬೇಕು. ಯಾವುದು? ಈ ಬೀಮು, ರೈಟ್? ಇಲ್ಲಿದೆ. ಸೊ ಸಿಂಪಲ್ ಆಗಿ ನಾನು ಡಿಸೈನ್ ಮಾಡಿದ್ದೀನಿ, ನಾನು ಇಲ್ಲಿ ಹೇಳ್ತಾ ಇದ್ದೇವೆ, ಇಲ್ಲಿ ನೋಡಿ ಎಲ್ಲರೂ. ಓಕೆ, ಸೊ ಈಗ ಟೆನ್ಷನ್ ಎನ್ಫೋರ್ಸ್ಮೆಂಟ್ ಏನಿದೆ, ಒಂದು ಬಾರ್ ಇದೆ ಇಲ್ಲಿ. ಟೆನ್ಷನ್ ಎನ್ಫೋರ್ಸ್ಮೆಂಟ್ ಕನ್ಸಿಡರ್ ರೆಸಿಸ್ಟ್ ಮಾಡೋಕೆ ಇಲ್ಲಿ ಒಂದು ಬಾರ್ ಇದೆ ಕೆಳಗಡೆ. ಓಕೆ, ಸೊ ಅದನ್ನ ಡಯಾಮೀಟರ್ ನಾನು ಒಂದು ಡಯಾ ಏನೋ ಒಂದು XYZ ತಗೊಂಡಿದ್ದೀನಿ. ಸೊ ದ ಟೆನ್ಷನ್ ಫೋರ್ಸ್ ಈಗ ಬಿ ಪಾಯಿಂಟ್ ಅಲ್ಲಿ ಟೆನ್ಸೈಲ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಅವಾಗ ಫಾರ್ಮುಲಾ ಏನಾಗುತ್ತೆ? ಇದು ಫಾರ್ಮುಲಾ ಆಗುತ್ತೆ ಅವಾಗ, ಗೊತ್ತಾಯ್ತಾ? π/4 d² ಇಂಟು Fy/1.15, ಗೊತ್ತಾಯ್ತಾ? ಇದು ಟೆನ್ಸೈಲ್ ಫೋರ್ಸ್ ಎಟ್ ಬಿ ನ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ. ಸೊ ಅದು ಏನಿರ್ಬೇಕಂತಂದ್ರೆ that must be transmitted to the concrete by the bond stress in the embedded length LD equal to AB. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಈ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ, ಬಟ್ ಅದು ಎಂಬೆಡೆಡ್ ಏನಿರುತ್ತೆ ಇದಿಷ್ಟು A to B ಏನಿದೆ ಈ ಪೋರ್ಷನ್ ಅಲ್ಲಿ ಅದು ಎಂಬೆಡೆಡ್ ಮಾಡ್ತೀವಿ ನಾವು. ಸೊ ಅದು ಟ್ರಾನ್ಸ್ಫರ್ ಮಾಡುತ್ತೆ ಕಾಂಕ್ರೀಟ್ಗೆ, ಗೊತ್ತಾಯ್ತಾ? ಆ ಎಂಬೆಡೆಡ್ ಲೆಂತ್ ಏನಿದೆ A to B, ಗೊತ್ತಾಯ್ತಾ? ಸೊ ಇಫ್ TOBD ಈಸ್ ಅವರೇಜ್ ಬಾಂಡ್ ಸ್ಟ್ರೆಸ್ ಆಕ್ಟಿಂಗ್ ಓವರ್ ದ ಸರ್ಫೇಸ್ ಏರಿಯಾ, ಪೈ ಇಂಟು ಡಯಾ ಇಂಟು LD. LD ಇಸ್ ವಾಟ್? ಡೆವಲಪ್ಮೆಂಟ್ ಲೆಂತ್. ಇಲ್ಲಿ ಡೆವಲಪ್ಮೆಂಟ್ ಲೆಂತ್ ಇದನ್ನ LD ಅಂತ ನಾನು ಅಂತೀನಿ, ಗೊತ್ತಾಯ್ತಾ? ಇದೇ ಡೆವಲಪ್ಮೆಂಟ್ ಲೆಂತ್. ಸೊ ದ ಸ್ಟ್ರೆಂತ್ ಆಫ್ ದಿ ಬಾಂಡ್ ಏನಾಗುತ್ತೆ ಅವಾಗ? ಸೊ ಈಕ್ವಲ್ ಟು ಸ್ಟ್ರೆಂತ್ ಆಫ್ ದಿ ಸ್ಟೀಲ್ ಆಗುತ್ತೆ. ಸೊ ಬಾಂಡ್ ಸ್ಟ್ರೆಂತ್ ಸ್ಟೀಲ್ ಸ್ಟ್ರೆಂತ್ ನ ಸೇವ್ ಮಾಡ್ತಾ ಇದೀವಿ, ಯಾಕಂದ್ರೆ ಬಾಂಡ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡೋಕೆ, ಗೊತ್ತಾಯ್ತಾ? ಸಿಂಪಲ್ ಆಗಿದೆ ನೋಡಿ, ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಗೋ ತರ ನಾನು ಹೇಳ್ತಾ ಇರೋದು. ಸೊ TOBD ಇಂಟು ಪೈ ಡಯಾ ಇಂಟು LD ಈಕ್ವಲ್ ಟು π/4 d² Fy/1.15. ಸೊ ಈ ತರ ಮಾಡಿದ್ರೆ ಲಾಸ್ಟ್ ಅಲ್ಲಿ ಎರಡು ಫಾರ್ಮುಲಾ ಬರುತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ LD ಇಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಲೆಂತ್, LSM ಇಸ್ ನಥಿಂಗ್ ಬಟ್ ಲಿಮಿಟ್ ಸ್ಟೇಟ್ ಮೆಥಡ್. ಸೊ ಅದರಲ್ಲಿ ಫಾರ್ಮುಲಾ ಇದೆ 0.87 Fy/5 divided by 4 into TOBD. So this is the formula of the development length in limit state method. These formulas may be asked in the exams. You have to study very carefully. Okay, ಗೊತ್ತಾಯ್ತಾ? ಇದು ಆಂಕರಿಂಗ್ ಬಾಂಡ್ ಅಂತ ಅಂತೀವಿ. ಈಗ ಇಲ್ಲಿ ಏನಾಗುತ್ತೆ, ಡಿಸೈನ್ ಬಾಂಡ್ ಸ್ಟ್ರೆಸ್ ಫಾರ್ ದ ಕಾಂಕ್ರೀಟ್ ಫಾರ್ ದ ಪ್ಲೇನ್ ಬಾರ್ಸ್ ಇನ್ ಟೆನ್ಷನ್. ಈಗ ಇದು ಪ್ಲೇನ್ ಬಾರ್ ಅಂದ್ರೆ ಮೈಲ್ಡ್ ಸ್ಟೀಲ್ ಬಾರ್ಸ್ ಇದೆ ಅಥವಾ ಯಾವುದೋ ಒಂದು ಬಾರ್ಸ್ ಇದೆ, ಅದರದ್ದು ಪ್ಲೇನ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಡಿಫಾರ್ಮ್ ಬಾರ್ಸ್ ಕನ್ಫರ್ಮಿಂಗ್ ಟು IES 1786 ದೀಸ್ ವ್ಯಾಲ್ಯೂ ಶಾಲ್ ಬಿ ಇನ್ಕ್ರೀಸ್ ಬೈ 60%. ಯಾಕೆಂದ್ರೆ ಈಗ ನೋಡ್ಬೋದು ನೀವು ಇಲ್ಲಿ ಏನಿದೆ ಬಾಂಡ್ ಸ್ಟ್ರೆಸ್ ಇಂತ ಇದ್ರದ್ದು ಇದೊಂದು ಬಾರ್ ಇದೆ, ಇದ್ರ ಮೇಲೆ ಏನ್ ರಿಪ್ಸ್ ಇರುತ್ತೆ ನೋಡಿ, ಅದು ಯಾವ್ದಕ್ ಮಾಡಿರ್ತಾರೆ ರಿಪ್ಸ್, ಅದು ಸುಮ್ಮನೆ ಡಿಸೈನ್ ಇರೋದಿಲ್ಲ. ಸೊ ದ ಬಾಂಡ್ ಬಿಟ್ವೀನ್ ದ ಕಾಂಕ್ರೀಟ್ ಅಂಡ್ ದ ಸ್ಟೀಲ್ ಮಸ್ಟ್ ಬಿ ಇನ್ಕ್ರೀಸ್ ಡ್ಯೂ ಟು ದಟ್ ರಿಪ್ಸ್. ಇವಕ್ಕೆ ರಿಪ್ಸ್ ಅಂತೀವಿ. ಸೊ ದೀಸ್ ಆರ್ ದ ರಿಪ್ಸ್. ಆ ರಿಪ್ಸ್ ಗ್ರಿಪ್ಪಿಂಗ್ ಗೋಸ್ಕರ ಇರುತ್ತೆ, ಗ್ರಿಪ್ ಆರ್ ಬಾಂಡ್ ಅಂತ ನಾವು ಅಂತೀವಿ. ಸೊ ಈಗ ಪ್ಲೇನ್ ಬಾರ್ಸ್ ಅಲ್ಲಿ ಅದು ಇರೋದಿಲ್ಲ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ವ್ಯಾಲ್ಯೂಸ್ ನಾನು 60% ಇನ್ಕ್ರೀಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು ವರ್ಕಿಂಗ್ ಸ್ಟ್ರೆಸ್ ಅಲ್ಲಿ 60%, 0.6%, M15 ಇದ್ರೆ 20 ಇದ್ರೆ 25 ಇದ್ರೆ ಅದ್ರ ಪ್ರಕಾರ ಡಿಫ್ರೆಂಟ್ ವ್ಯಾಲ್ಯೂಸ್ ನಾವು ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಮಿನಿಮಮ್ 0.60% ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ. ಸೊ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಏನಿದೆ ಅಂತಂದ್ರೆ ನೀವು ನೋಡ್ಬೋದು ಇಲ್ಲಿ
1.2 ಇದೆ M20ಗೆ 1.2 ಟೈಮ್ಸ್ 1.4 1.5 1.7 1.9 ಈ ತರ ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ ಗೊತ್ತಾ. ಸೊ ವ್ಯಾಲ್ಯೂಸ್ ನಾವು ಇನ್ಕ್ರೀಸ್ ಮಾಡಿ ತಗೊಳ್ಬೇಕಾಗುತ್ತೆ ಫಾರ್ ದ ಡಿಸೈನ್ ಬಾಂಡ್ ಸ್ಟ್ರೆಸ್. ಫಾರ್ ಬಾರ್ಸ್ ಇನ್ ಕಂಪ್ರೆಷನ್ ದ ವ್ಯಾಲ್ಯೂಸ್ ಆಫ್ ಬಾಂಡ್ ಸ್ಟ್ರೆಸ್ ಫಾರ್ ದ ಬಾರ್ಸ್ ಇನ್ ಟೆನ್ಷನ್ ಶೆಲ್ ಬಿ ಇನ್ಕ್ರೀಸ್ ಬೈ ದ 25%. ಕಂಪ್ರೆಷನ್ ಅಲ್ಲಿ ಇದ್ರೆ 25% ನಾವು ತಗೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ಫಾರ್ ಫ್ಯೂಷನ್ ಬಾಂಡೆಡ್ ಎಪಾಕ್ಸಿ ಕೋಟೆಡ್, ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಕಲರ್ ತರ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ ಗ್ರೀನ್ ತರ. ಸೊ ಅದು ಫ್ಯೂಷನ್ ಬಾಂಡೆಡ್ ಎಪಾಕ್ಸಿ ಕೋಟೆಡ್ ಅಂತ ಇದೆ, ಒಂದು ಹೊಸದಿದೆ. ಸೊ ಅದೇನಾಗುತ್ತೆ ಅಂತಂದ್ರೆ ಅಲ್ಲಿ ಬಾಂಡ್ ಸ್ಟ್ರೆಸ್ ವ್ಯಾಲ್ಯೂಸ್ ಶೆಲ್ ಬಿ ಟೇಕನ್ ಆಸ್ 80% ಆಫ್ ದಿ ವ್ಯಾಲ್ಯೂಸ್ ಗಿವನ್ ಇನ್ ದ ಅಬೌವ್ ಟೇಬಲ್. ಆಯ್ತಾ, 80% ತಗೋಬೇಕಾಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಸ್ವಲ್ಪ ಒಂದು ನೋಟ್ ಹಾಕಿದೀನಿ. ಫ್ಯೂಷನ್ ಬಾಂಡ್ ಅಂದ್ರೆ ಏನು ಅಂದ್ರೆ ಇದೊಂದು ಇಪಾಕ್ಸಿ ಇಸ್ ವೆರಿ ಫಾಸ್ಟ್ ಕ್ಯೂರಿಂಗ್ ಥರ್ಮೋಸೆಟ್ಟಿಂಗ್ ಪ್ರೊಟೆಕ್ಟಿವ್ ಪೌಡರ್ ಇರುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ದ ಸ್ಪೆಷಲಿ ಸೆಲೆಕ್ಟೆಡ್ ಇಪಾಕ್ಸಿ ರಿಜಿನ್ಸ್ ಅಂಡ್ ಹಾರ್ಡ್ನೆಸ್. The epoxy formulated in order to meet the specification related to the protection of the steel bars as an anti-corrosion coating. ಇದೊಂದು anti corrosion coating ಇರುತ್ತೆ, ಅದಕ್ಕೋಸ್ಕರ ಇದ್ರದ್ದು ಫ್ಯೂಷನ್ ಬಾಂಡಿಂಗ್ ಇನ್ಕ್ರೀಸ್ ಮಾಡ್ತಾರೆ ಅಪ್ ಟು 80%. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡಿಸೈನ್ ಬಾಂಡ್ ಸ್ಟ್ರೆಸ್. ಡನ್ ವಿತ್ ದ ಥಿಂಗ್ಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಬಾಲರಾಜ್ ಅವರೇ, ಕ್ಲಾಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 40 ಮಿನಿಟ್ಸ್ ಆಗಿದೆ. ಓಕೆ, 40 ಮಿನಿಟ್ಸ್ ಆಗಿದೆ ಕ್ಲಾಸ್ ಸ್ಟಾರ್ಟ್ ಆಗಿ. ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ಡಿಸೈನ್ ಬಾಂಡ್ ಸ್ಟ್ರೆಸ್ ಫಾರ್ ಮೈಲ್ಡ್ ಸ್ಟೀಲ್ ಬಾರ್ಸ್ ಆಸ್ ಪರ್ IS 456/2000 ಅಂಡ್ ಲಿಮಿಟ್ ಸ್ಟೇಟ್ ಮೆಥಡ್. ಸೊ ಈಗ ಡಿಸೈನ್ ಬಾಂಡ್ ಸ್ಟ್ರೆಸ್ ಏನಿದೆ ಲಿಮಿಟ್ ಸ್ಟೇಟ್ ಮೆಥಡ್ ಫಾರ್ ಪ್ಲೇನ್ ಬಾರ್ಸ್ ಇನ್ ಟೆನ್ಷನ್ ಶೆಲ್ ಬಿ ಗ್ರೇಡ್ M20 ಇದ್ರೆ ಡಿಸೈನ್ ಬಾಂಡ್ ಸ್ಟ್ರೆಸ್ 1.2 1.4 1.5 1.7 ಅಕಾರ್ಡಿಂಗ್ ಟು ದ ಗ್ರೇಡ್ ಆಫ್ ದಿ ಕಾಂಕ್ರೀಟ್. M40 ವರೆಗೂ ಇದೆ ಏನು ಡಿಸೈನ್ ಬಾಂಡ್ ಸ್ಟ್ರೆಸ್. ಸೊ ಫಾರ್ deformed bars conforming to IS 1786 these values shall be increased by 60%. just ಹೇಳಿದ್ದೆ. So in compression the values of bond stress forms increase by 25%. right, deformed bars ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವೆಲ್ಲ deformed bars ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. right, provided with the lugs and ribs of the deformation on the surface of bar. these bars minimizing slippage in concrete. slippage in concrete ಕಮ್ಮಿ ಮಾಡುತ್ತೆ and increase the bond between two materials. ಅದಕ್ಕೆ ಇವು ರಿಪ್ಸ್ ಏನಿರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಇವು ಏನ್ ಕಾಣಿಸ್ತಾ ಇದೆ ನೋಡಿ ಇವು. ಓಕೆ, ಇವು ಏನಂತಂದ್ರೆ ಇವಕ್ಕೆ ಆ ರಿಪ್ಸ್ ಗಳು ಏನಂತಂದ್ರೆ ಆ ಬಾರ್ಸ್ ರಿಪ್ಸ್ ಗಳು ಬಾಂಡ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡುತ್ತೆ. ರೈಟ್, ಡಿಫಾರ್ಮ್ ಬಾರ್ಸ್ ಹ್ಯಾವ್ ಮೋರ್ ಟೆನ್ಸೈಲ್ ಸ್ಟ್ರೆಸಸ್ ದೆನ್ ದಟ್ ಆಫ್ ದ ಮೈಲ್ಡ್ ಸ್ಟೀಲ್ ಪ್ಲೇನ್ ಬಾರ್ಸ್. ಮೈಲ್ಡ್ ಸ್ಟೀಲ್ ಪ್ಲೇನ್ ಬಾರ್ಸ್ ಗೆ ಅದು ಏನಂತಂದ್ರೆ ಕಿಂತ ಜಾಸ್ತಿ ಇರುತ್ತೆ ಟೆನ್ಸೈಲ್ ಸ್ಟ್ರೆಸಸ್. ಓಕೆ, ಸೊ ಇದು ಬಂದ್ಬಿಟ್ಟು ಡಿಸೈನ್ ಬಾಂಡ್ ಸ್ಟ್ರೆಸಸ್. ನೆಕ್ಸ್ಟ್, ಇಫ್ ಒನ್ ಬಾರ್ ಫೇಲ್ಸ್ ಇನ್ ಬಾಂಡ್, ಈಗ ಒನ್ ಬಾರ್ ಫೇಲ್ ಆಗಿದೆ ಅಂದರೆ ಸೊ ಸೇಫ್ ಸೆಕ್ಷನ್ ಇರ್ಬೇಕು ತಾನೆ. ಈಗ ಒನ್ ಬಾರ್ ಫೇಲ್ ಆದ್ರೆ, ಕಂಪ್ಲೀಟ್ ಬೀಮ್ ಫೇಲ್ ಆದ್ರೆ ಯು ಆರ್ ನಾಟ್ ಎ ಗುಡ್ ಡಿಸೈನರ್. ಸೊ ಆ ತರ ಡಿಸೈನ್ ಮಾಡೋಕ್ ಆಗೋದಿಲ್ಲ. ಯಾಕೆಂದ್ರೆ ಸೇಫ್ಟಿ, ಯಾಕೆಂದ್ರೆ ಬಿಲ್ಡಿಂಗ್ ಇರುತ್ತೆ, ನಾವು ಸೇಫ್ಟಿನೇ ಫಸ್ಟ್ ಪ್ರಿಯಾರಿಟಿಲಿ ಇಡಬೇಕಾಗುತ್ತೆ. ಸೊ ಸೇಫ್ಟಿ ಇಡ್ಲಿಲ್ಲ ಅಂತಂದ್ರೆ ಯು ವಿಲ್ ಲಾಸ್ ಸೋ ಮೆನಿ ಲೀವ್ಸ್. ಯಾಕೆ ತುಂಬಾ ಜನ ಸಾಯ್ತಾರೆ ನೀವು ಕರೆಕ್ಟ್ ಆಗಿ ಡಿಸೈನ್ ಮಾಡಲಿಲ್ಲ ಅಂದ್ರೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಟೋ ಬಿ ಡಿ ಅಂದ್ರೆ ಡೆವಲಪ್ಡ್ ಏನಿದೆ ಅದು ಯಾವತ್ತು ಗ್ರೇಟರ್ ದೆನ್ ಪರ್ಮಿಸಿಬಲ್ ಇರಬೇಕು. ರೈಟ್, ಏನು ಡೆವಲಪ್ ಆಗುತ್ತೆ ಅಂದ್ರೆ ಸ್ಟ್ರಕ್ಚರಲಿ ಏನ್ ಡೆವಲಪ್ ಆಗುತ್ತೆ ನೋಡಿ. ರೈಟ್, ಆ ಪರ್ಮಿಸಿಬಲ್ ವ್ಯಾಲ್ಯೂ ಆಯ್ತಾ, ಟೋ ಬಿ ಡಿ ಡೆವಲಪ್ಡ್ ಏನಿದೆ ಆ ಪರ್ಮಿಸಿಬಲ್ ವ್ಯಾಲ್ಯೂಗಿಂತ ಅದು ಏನಂತಂದ್ರೆ ಪರ್ಮಿಸಿಬಲ್ ಎಷ್ಟಿದೆ ಅದಕ್ಕಿಂತ ಅದು ಡೆವಲಪ್ಡ್ ಒಳಗಡೆ ಇರಬೇಕು. ಗೊತ್ತಾ. ಸೊ ಇನ್ಕ್ರೀಸ್ ದ ನಂಬರ್ ಆಫ್ ಬಾರ್ಸ್ ಕೀಪಿಂಗ್ ಏರಿಯಾ ಆಫ್ ದಿ ಸ್ಟೀಲ್ ಆಸ್ ಸೇಮ್. ನೋಡಿ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಎಷ್ಟು ಡೆವಲಪ್ ಆಗ್ತಿದೆ, ಓಕೆ, ಅದು ನೀವು ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದಿರಾ ಅದು ಆ ಡೆವಲಪ್ ಆಗಿರೋದು ವ್ಯಾಲ್ಯೂಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾ ಇರೋದು. ಆ ಪರ್ಮಿಸಿಬಲ್ ವ್ಯಾಲ್ಯೂಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಕೊಲಾಪ್ಸ್ ಆಗುತ್ತೆ, ಅಂದ್ರೆ ಫೇಲ್ ಆಗುತ್ತೆ. ರೈಟ್, ಸೊ ಅವಾಗ ಏನ್ ಮಾಡ್ಬೇಕು, ನಂಬರ್ ಆಫ್ ಬಾರ್ಸ್ ಕೀಪಿಂಗ್ ಏರಿಯಾ ಆಫ್ ದಿ ಸ್ಟೀಲ್ ಆಸ್ ಸೇಮ್. ಏರಿಯಾ ಆಫ್ ದಿ ಸ್ಟೀಲ್ ಸೇಮ್ ಇಡಬೇಕು. ಡೈ ಆಫ್ ದಿ ಬಾರ್ ನ ರೆಡ್ಯೂಸ್ ಮಾಡಬೇಕು. ನೋಡಿ, ಆಬ್ಜೆಕ್ಟಿವ್ ಟೈಪ್ ಇಂದ ಇವೆರಡು ಇಂಪಾರ್ಟೆಂಟ್ ಇದೆ. Reduce the die of the bar, reinforcement will become safe in bond. Diameter reduce ಮಾಡಬೇಕು, ನಂಬರ್ ಆಫ್ ಬಾರ್ಸ್ ಕಮ್ಮಿ ಮಾಡಬೇಕು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಾವು ಪರ್ಮಿಸಿಬಲ್ ಶುಡ್ ಬಿ ಗ್ರೇಟರ್ ದೆನ್ ಡೆವಲಪ್ಡ್ ಆಗುತ್ತೆ ಅವಾಗ. ಗೊತ್ತಾಯ್ತಾ, ಈ ತರ ನಾವು ಸೇಫ್ ಅಂತ ನೋಡ್ಕೋಬಹುದು. ಡನ್. ನೆಕ್ಸ್ಟ್, ಚೆಕ್ ಫಾರ್ ದ ಡೆವಲಪ್ಮೆಂಟ್ ಲೆಂತ್ ಅಟ್ ಸಿಂಪಲ್ ಸಪೋರ್ಟ್ ಫಾರ್ ದ ಪಾಸಿಟಿವ್ ಮೂವ್ಮೆಂಟ್ ರೆನ್ಫೋರ್ಸ್ಮೆಂಟ್. ಸೊ ಪಾಸಿಟಿವ್ ಮೂವ್ಮೆಂಟ್ ರೆನ್ಫೋರ್ಸ್ಮೆಂಟ್ IS 456/2000 ಕ್ಲೌಸ್ ಏನಿದೆ, ಡೆವಲಪ್ಮೆಂಟ್ ಲೆಂತ್ ರಿಕ್ವೈರ್ಡ್ ಈಸ್ ಅಸ್ಯೂಮ್ ಟು ಬಿ ಸ್ಯಾಟಿಸ್ಫೈಡ್.
satisfy ಯಾವ ತರ ಆಗಬೇಕಂದ್ರೆ LD, that is a development length, less than or equal to Mi by V plus L naught. What is Mi? That is the moment of resistance if all the steel is stress up to 0.87 Fy. Right? This is the moment of resistance. What is V? V is the shear force value of the support. What is L naught? Sum of the anchoring beyond the center of the support for the support, or 12 times of dia, whichever is greater. Okay, where phi is the dia of the bar. Right? So idu yavudike check for the development length at a simple support for the positive movement. That ಯಾವುದೇ ಒಂದು ಸಪೋರ್ಟ್ ನ ನೀವು ಚೆಕ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಡೆವಲಪ್ಮೆಂಟ್ ಲೆಂತ್ ನ ನೀವು ಚೆಕ್ ಮಾಡಬಹುದು. ಗೊತ್ತಾಯ್ತಾ? ಈ ಫಾರ್ಮುಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ನೆಕ್ಸ್ಟ್. Okay, now anchoring reinforcement bar, these are very important. ಆಯ್ತಾ? ಆಂಕರಿಂಗ್ ಯಾವ ತರ ಮಾಡ್ತಾರೆ ಅದನ್ನು ಈಗ ನೋಡ್ಕೊಳ್ಳೋಣ. ಕ್ಲೌಸ್ 26.2.2. ಸೊ ಇಲ್ಲಿ ಸ್ಕೆಚಸ್ ಇದೆ, ನೀವು ನೋಡಬಹುದು. ರೈಟ್, ಇದು ನಾವು ಕೋಡ್ ಬುಕ್ ಇಂದ ತಗೊಂಡಿರೋದು. ಸೊ ಡಿಫಾರ್ಮ್ ಬಾರ್ಸ್ ಮೇ ಬಿ ಯೂಸ್ ವಿತೌಟ್ ಎಂಡ್ ಎನ್ಕರೇಜಸ್. ಸೊ ನೋಡಿ, ಡಿಫಾರ್ಮ್ ಬಾರ್ಸ್ ಯಾವ್ದಿರುತ್ತೆ ಅದು ಈಗ ಎನ್ಕರೇಜ್ಮೆಂಟ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಅಂದ್ರೆ ಈ ತರ ಬೆಂಡು, ಈ ತರ ಯು ಬೆಂಡು ಅಥವಾ ಎಲ್ ಬೆಂಡು ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಯಾವುದಕ್ಕೆ? ಯಾವ್ದ್ರ ಮೇಲ್ಗಡೆ ರಿಬ್ಸ್ ಇರುತ್ತೆ. ಬಟ್ ಪ್ರೊವೈಡೆಡ್ ಡೆವಲಪ್ಮೆಂಟ್ ಲೆಂತ್ ರಿಕ್ವೈರ್ಮೆಂಟ್ ಇಸ್ ಸ್ಯಾಟಿಸ್ಫೈಡ್. ಹುಕ್ ಶುಡ್ ನಾರ್ಮಲಿ ಬಿ ಪ್ರೊವೈಡೆಡ್ ಫಾರ್ ಪ್ಲೇನ್ ಬಾರ್ಸ್ ಇನ್ ದ ಟೆನ್ಷನ್. ಪ್ಲೇನ್ ಬಾರ್ಸ್ ಏನಿರುತ್ತೆ ನೋಡಿ, ರೈಟ್, ಪ್ಲೇನ್ ಬಾರ್ಸ್ ಅಂದ್ರೆ ಮೇಲ್ಗಡೆ ರಿಬ್ಸ್ ಏನೂ ಇರಲ್ಲ, ಅಂತದ ಕಡೆ ಜಾಸ್ತಿ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಬೆಂಡ್ಸ್ ಅಂಡ್ ಹುಕ್ಸ್, ಬಟ್ ನಾರ್ಮಲಿ ಎಲ್ಲ ಕಡೆ ಇದನ್ನ ನಾವು ಏನಂತಂದ್ರೆ ಪ್ರೊವೈಡ್ ಮಾಡ್ತೀವಿ ಫಾರ್ ಸೇಫ್ ಪರ್ಪಸ್. ಓಕೆ, ಬೆಂಡ್ಸ್ ಅಂಡ್ ಹುಕ್ಸ್. ಬೆಂಡ್ಸ್ ಅಂಡ್ ಹುಕ್ಸ್. Bends and hooks shall be conformed to IES 2502. Bends ಅಂದ್ರೆ ಇಲ್ಲಿ ನೋಡಬಹುದು, ಇದು bends ಇದೆ. So this is a bends. So the anchoring value of the bend shall be taken as 4 times the diameter of the bar. ಇದು 4 times of the diameter of the bar ತಗೊಳ್ಬೇಕು. 45 ಡಿಗ್ರಿ ಅಲ್ಲಿ ಇದನ್ನ ಬೆಂಡ್ ಮಾಡ್ತಾರೆ. ರೈಟ್, 45 ಡಿಗ್ರಿ ಅಲ್ಲಿ ಇದನ್ನ ಬೆಂಡ್ ಮಾಡ್ತಾರೆ. ಆರ್ ಇದು 16 times the diameter of the bar. ಇಲ್ಲಿ 2 ಪಾಯಿಂಟ್ ಇದೆ ನೋಡಿ. ರೈಟ್, ಓಕೆ, ಗೊತ್ತಾಗ್ತಿದ್ಯಾ? 4 times the diameter or maximum 16 times. ಇವೆರಡರಲ್ಲಿ ತಗೊಳ್ಬೇಕು ನಾವು. ಓಕೆ, ಇದು ಬೆಂಡು. ಹುಕ್ ಅಂತ ಬರುತ್ತೆ. ದ ಆಂಕರಿಂಗ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಂಡರ್ಡ್ ಯು ಟೈಪ್ ಹುಕ್ ಇಲ್ಲಿದೆ. ಇದು ಯು ಟೈಪ್ ಕಾಣಿಸ್ತಾ ಇದೆಯಲ್ಲ, ಇದು ಯು ಟೈಪ್, ಇದು ಯು ಟೈಪ್ ಹುಕ್ ಇದೆ. ಸೊ ಇದೇನಿದೆ, shall be equal to the 16 times the diameter of the bar. The minimum value of n for mild steel is 2 and for the other steel is 4. ಎನ್ ಏನಿದೆ ನೋಡಿ, ಎನ್ ವ್ಯಾಲ್ಯೂ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಅವರು n ಇಂಟು 5 ಅಂತ ಕೊಟ್ಟಿದ್ದಾರೆ. ರೈಟ್, ಇಲ್ಲಿ n ಇಂಟು 5 ಇದೆ, ಇಲ್ಲಿ 4 ಇಂಟು 5 ಇದೆ, ಅಂದ್ರೆ 4 ಟೈಮ್ಸ್ ಆಫ್ ಡೈ ಆಫ್ ದಿಸ್ ಒನ್. ಬಟ್ ವಾಟ್ ಅಬೌಟ್ ದಿಸ್? ರೈಟ್, ಎನ್ ಏನಂದ್ರೆ n+1 ಇಲ್ಲೂ ಈ ಡಿಸ್ಟೆನ್ಸ್ ಬೇಕಾದ್ರೆ. ಸೊ n is 2 ಫಾರ್ ಮೈ ಸ್ಟೀಲ್ ಅಂಡ್ 4 ಫಾರ್ ದ ಸ್ಟೀಲ್ ಅದರ್ ಸ್ಟೀಲ್ಸ್. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ? ಇದು ಹುಕ್ಸ್ ಗಳಿಗೆ. ಈಗ ನೆಕ್ಸ್ಟ್ ಲ್ಯಾಬ್ ಸ್ಪ್ಲೈಸಸ್ ಅಂತ ಇದೆ. ರೈಟ್, ಲ್ಯಾಬ್ ಸ್ಪ್ಲೈಸಸ್ ಅಂದ್ರೆ ಏನು? ಈಗ ನೀವು ಒಂದು ಬೀಮ್ ನ ಒಂದು ಬಾರ್ ನ ಏನಂತಂದ್ರೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ, ಒಂದು ಬಾರ್ ಹಾಕಿದ್ದೀರಾ. ನೆಕ್ಸ್ಟ್ ಇನ್ನೊಂದು ಬಾರ್ ನೀವು ಏನಂತಂದ್ರೆ ಅದ್ರ ಲೆಂತ್ ಇನ್ಕ್ರೀಸ್ ಮಾಡೋದಿದೆ. ಆ ಲೆಂತ್ ಇನ್ಕ್ರೀಸ್ ಮಾಡೋದಿದ್ರೆ ಏನ್ ಮಾಡ್ಬೇಕಾಗುತ್ತೆ ನಾವು? ನಮಗೆ ಅಷ್ಟೊಂದು ಉದ್ದ ಇರೋ ಸ್ಟೀಲ್ ಬಾರ್ಸ್ ಸಿಗೋದಿಲ್ಲ. ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ಗೋಸ್ಕರ ಎಲ್ಲ ಕಟಿಂಗ್ ಒಂದು ಸ್ಟ್ಯಾಂಡರ್ಡ್ ಲೆಂತ್ ಅಲ್ಲಿ ಎಲ್ಲ ಬರುತ್ತೆ. ರೈಟ್, ಬಟ್ ನಾವು ಸೈಟ್ ಅಲ್ಲಿ ಅದನ್ನ ಟೈ ಅಪ್ ಮಾಡಿಬಿಟ್ಟು ಲೆಂತ್ ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಅವಾಗ ಅದನ್ನೇ ನಾವು ಸ್ಪ್ಲೈಸಸ್ ಅಂತೀವಿ, ಲ್ಯಾಬ್ ಸ್ಪ್ಲೈಸಸ್ ಅಂತ ಅನ್ಬೋದು. ರೈಟ್, ಸೊ 2 ಲೆಂತ್ಸ್ ಆಫ್ ದಿ ಬಾರ್ ನ ನಾವು ಪ್ಲೇಸ್ ಮಾಡ್ಬಿಟ್ಟು ದ ವೈರಿಂಗ್ ದಮ್ ಟುಗೆದರ್, ವೈರ್ ಮಾಡ್ಬೇಕಂದ್ರೆ ಅದನ್ನ ಟೈ ಅಪ್ ಮಾಡಬೇಕು. ಸೊ ಲ್ಯಾಬ್ ಸ್ಪ್ಲೈಸಸ್ ಶೆಲ್ ನಾಟ್ ಬಿ ಯೂಸ್ ಫಾರ್ ದ ಬಾರ್ಸ್ ಲಾರ್ಜರ್ ದೆನ್ 36 mm. 36 mm ಯಾವ್ದಿರುತ್ತೆ ಅದಕ್ಕೆ ಬರಲ್ಲ, ಯಾಕೆಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ವೆಲ್ಡಿಂಗ್ ಮಾಡಬೇಕಾಗುತ್ತೆ. 36 mm ಕಿಂತ ಜಾಸ್ತಿ ಇದ್ರೆ welding is not practicable. Lapping of bars larger than 36 mm may be permitted, in which case additional spirals should be provided around the lapped wires. Okay, so lap length of the bars including anchoring value of the hooks in flexural tension. So ಒಂದು development length or 30 times of dia, greater of ಇವು ಎರಡರಲ್ಲಿ ಜಾಸ್ತಿ ಆಗಿರುತ್ತೆ ತಗೊಳ್ಬೇಕು. Lap length for bars in in direct tension shall be 2 times of development length or 30 times of dia. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಲ್ಯಾಪ್ ಸ್ಪ್ಲೈಸಸ್. Splices in tension member shall be enclosed in spirals made of bars not less than 6 mm diameter. 6 mm diameter ಗಿಂತ ಕಮ್ಮಿ ಇರಬಾರ್ದು.
with pitch not more than 100 mm. Not more than 100 mm. So the lap length in compression shall be equal to the greater of what? Development length or 24 times of the dia ಆಗುತ್ತೆ ಗೊತ್ತಾಯ್ತಾ. ಸೊ ಯಾವಾಗ 2 ಡಿಫರೆಂಟ್ ಟೈಪ್ ಆಫ್ ಡಯಾಮೀಟರ್ ನ ಯೂಸ್ ಮಾಡ್ತಾ ಇದ್ರೆ, ಇಲ್ಲೊಂದು ಇದು 10 ಇದೆ, ಇದು 12 ಇದ್ರೆ, ರೈಟ್. ಸೊ ದ ಲ್ಯಾಪ್ ಲೆಂತ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ದ ಡಯಾಮೀಟರ್ ಆಫ್ ದಿ ಸ್ಮಾಲರ್ ಬಾರ್. ಲ್ಯಾಪ್ ಲೆಂತ್ ಏನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಮಾಲರ್ ಬಾರ್ದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಗೊತ್ತಾಯ್ತಾ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಟಾರ್ಷನ್ ಇದೆ. ತುಂಬಾ ಜನಕ್ಕೆ ಇದು ಹೊಸದು ಅನಿಸ್ಬೋದು. ಟಾರ್ಷನ್ ನಾನು ಸಿಂಪಲ್ ಆಗಿ ನಿಮಗೆ ಫಾರ್ಮುಲಾಸ್ ತೋರಿಸ್ತೀನಿ, ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಇದ್ರ ಮೇಲೆ ನೀವು ಏನಂತಂದ್ರೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಮಾಡ್ಕೊಳಕ್ ಹೋಗ್ಬೇಡಿ. ಟಾರ್ಷನ್ ಅಂದ್ರೆ ಏನು? ಇಟ್ ಈಸ್ ಅನ್ ಮೊನೋಲಿಟಿಕಲ್ ಕನ್ಸ್ಟ್ರಕ್ಷನ್. ಇನ್ನು ಮೊನೋಲಿಟಿಕಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು? ನಾವು ಸೈಟ್ ಅಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟು ಅಲ್ಲೇ ಏನಂತ ನಾವು ಪ್ಲೇಸ್ ಮಾಡ್ತೀವಿ ನೋಡಿ, ಕಾಂಕ್ರೀಟ್ ನ ಅಂದ್ರೆ ಸ್ಟೀಲು ಕಾಂಕ್ರೀಟ್ ನ ಸೈಮಲ್ಟೇನಿಯಸ್ಲಿ ಪ್ಲೇಸ್ ಮಾಡ್ತೀವಿ. reinforced concrete structure tends to introduce a torsional movements. ಯಾವುದು ಮೊನೋಲಿಟಿಕಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಮೆಂಬರ್ಸ್ ವಿಚ್ ಇನ್ ಜನರಲ್ ಕ್ಯಾನ್ ನಾಟ್ ಬಿ ಇಗ್ನೋರ್ಡ್ ಇನ್ ದ ಡಿಸೈನ್. ಗೊತ್ತಾಯ್ತಾ, ಇದನ್ನ ಇಗ್ನೋರ್ ಮಾಡಕ್ ಆಗೋದಿಲ್ಲ. ಟಾರ್ಷನಲ್ ಸ್ಟ್ರೆಂತ್ ಆಫ್ ಸೆಕ್ಷನ್ ಇನ್ ಕೇಸ್ ಆಫ್ homogeneous section can be estimated easily using theory of elasticity. elasticity theory ಇಂದ ನಾವು ಇದನ್ನ ಡಿಸೈನ್ ಮಾಡಬಹುದು. ಸೊ ಬಟ್ ಇದು ಡಿಫಿಕಲ್ಟ್ ಆಗಿದೆ. ಯಾಕೆ ಅಂತಂದ್ರೆ ಟಾರ್ಷನಲ್ ಸ್ಟ್ರೆಂತ್ ಹೆಟ್ರೋಜಿನಿಯಸ್ ಒಂದು ರೇನ್ಫೋರ್ಸ್ ಕಾಂಕ್ರೀಟ್. ಹೆಟ್ರೋಜಿನಿಯಸ್ ಅಂದ್ರೆ ಅದರಲ್ಲಿ ಸ್ಟೀಲು ಇದೆ, ಕಾಂಕ್ರೀಟು ಇದೆ, ರೈಟ್, ಡಿಫ್ರೆಂಟ್ ಮಟೀರಿಯಲ್ಸ್ ಇದೆ. ಆ ತರ ಯಾಕೆಂದ್ರೆ ಅಲ್ಲಿ ಶಿಯರ್ ಫೋರ್ಸು, ಬೆಂಡಿಂಗ್ ಮೂವ್ಮೆಂಟು, ಆಮೇಲೆ ಡಿಫ್ಲೆಕ್ಷನ್ ಈ ತರ ಎಲ್ಲ ಆಗ್ತಾ ಇದ್ದಾಗ ಟಾರ್ಷನ್ ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ, ರೈಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಪ್ಯೂರ್ ಟಾರ್ಷನ್ ಅಂತ ತಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಪ್ಯೂರ್ ಟಾರ್ಷನ್ ಫಾರ್ಮುಲಾ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಏನಿದೆ, ರೈಟ್? ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಏನಿದೆ? M/I ಆಮೇಲೆ τ/y r ಸಿಗ್ಮಾ ಬೈ y E/r, ರೈಟ್. ಸೊ ಇದು ಯಾವ ತರ ನೆನ್ಪಿಡ್ಬೇಕು? ಎಲಿಜಬೆತ್ ರಾಣಿ ಮೇ ಐ ಏನು FY ಎಲಿಜಬೆತ್ ರಾಣಿ ಮೇ ಐ, ಒಂದು ನಿಮಿಷ, ಮೇ ಐ ಫಾಲೋ ಯು ಆಯ್ತಾ. ಎಲಿಜಬೆತ್ ರಾಣಿ ಮೇ ಐ ಫಾಲೋ ಯು, ಈ ತರ ನೆನ್ಪಿಡಿ ಬೆಂಡಿಂಗ್ ಮೂಮೆಂಟ್ ಒಂದು ಫಾರ್ಮುಲಾನ. ಓಕೆ, ಎಲಿಜಬೆತ್ ರಾಣಿ ಮೇ ಐ ಫಾಲೋ ಯು, ಇದನ್ನ F ಅಂತ ಬರುತ್ತೆ, ರೈಟ್. F ಅಂತ ಬರೀತಿದ್ದಾನೆ ಇದು F. ಸೊ ಅದನ್ನ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ. ಟಾರ್ಷನ್ ಫಾರ್ಮುಲಾ ಇದೆ ನೋಡಿ, ರೈಟ್. ಟಾರ್ಷನ್ τ/r G ಇಂಟು θ ಬೈ L ಈಕ್ವಲ್ಸ್ ಟು TR/J. ಓಕೆ, ಸೊ ಇದು ಪ್ಯೂರ್ ಟಾರ್ಷನ್ ಇದೆ. ಇದು ಟಾರ್ಷನ್ ಒಂದು ಫಾರ್ಮುಲಾ ಇದೆ. ಈಗ ಟಾರ್ಷನ್ ಏನಿದೆ? ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಡ್ಯೂ ಟು ದ ಟಾರ್ಷನ್ ಇನ್ ಕೇಸ್ ಆಫ್ ರೆಕ್ಟಾಂಗ್ಯುಲರ್ ಬೀಮ್. ಈಗ ರೆಕ್ಟಾಂಗ್ಯುಲರ್ ಬೀಮ್ ತಗೋತೀನಿ ಒಂದು, ರೈಟ್. ಸೆಂಟರ್ ಲೈನ್ ಆಫ್ ದಿ ವೈಡರ್ ಫೇಸ್ ಅಲ್ಲಿ ಇರುತ್ತೆ, ಅಲ್ಲಿ ಸೆಂಟ್ರಲ್ ಲೈನ್ ಅಲ್ಲಿ ಬರುತ್ತೆ ಟಾರ್ಷನ್. ಇದನ್ನ ಈ ತರ ತಗೊಂಡಾಗ ವೈಡರ್ ಫೇಸ್ ಅಲ್ಲಿ ಇರುತ್ತೆ, ಅದ್ರದ್ದು ಎಕ್ಸಾಕ್ಟ್ಲಿ ಸೆಂಟ್ರಲ್ ಬರುತ್ತೆ ಅಂತ ಹೇಳ್ತಾ ಇರೋದು. ಸೊ IS ಕೋಡ್ ಏನ್ ರಿಕಮೆಂಡ್ ಮಾಡುತ್ತೆ ಅಂತಂದ್ರೆ ವೆನ್ ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಶಿಯರ್ ಅಂಡ್ ಟಾರ್ಷನ್ ಆರ್ ಆಕ್ಟಿಂಗ್ ಟುಗೆದರ್. ಬೆಂಡಿಂಗ್ ಮೂವ್ಮೆಂಟು ಇದೆ, ಶಿಯರ್ ಫೋರ್ಸು ಇದೆ, ಟಾರ್ಷನ್ ಆಕ್ಟ್ ಆಗ್ತಾ ಇದೆ ಅಂತ ಕಡೆ ನಾವೇನ್ ಮಾಡ್ಬೇಕಂದ್ರೆ ಇಕ್ವಿವೆಲೆಂಟ್ ಬೆಂಡಿಂಗ್ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಕ್ವಿವೆಲೆಂಟ್ ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಶಿಯರ್ ಫೋರ್ಸ್, equivalent bending moment and shear force, and for this equivalent bending moment shear force design is done in the same manner as done for the flexion ಮತ್ತು shear. equivalent bending moment, equivalent shear force ಇವೆರಡನ್ನ ಡಿಸೈನ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಇದು ಟಾರ್ಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್. ಈಗ when beam is subjected to bending moment and torsional moment ನಾವು ಕ್ರಿಟಿಕಲ್ ಸೆಕ್ಷನ್ ತಗೊಳ್ಬೇಕಾಗುತ್ತೆ. ಸೊ ಅದು ಎಲ್ಲಿ ತಗೋತೀವಿ? ಸೆಕ್ಷನ್ is located less than the a distance D from the face of the support. ಅದು ನಾನು ನಿಮಗೆ ಹೇಳಿದೆ ಆಲ್ರೆಡಿ. May be designed for the same torsion as computed in distance D where D is the effective depth. ನಾವು D ಅದರಲ್ಲಿ ಮಾಡಿದೀವಿ, ಶಿಯರ್ ಅಲ್ಲಿ ಮಾಡಿದೀವಿ ಸೇಮ್, ರೈಟ್. ಸೊ ಅದೇ ತರ ನಾವು ಇದರಲ್ಲೂ ಮಾಡಬಹುದು. ಅದರಲ್ಲಿ ಈಗ ಈಕ್ವಿವೆಲೆಂಟ್ ಶಿಯರ್ ಫೋರ್ಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಕಾರ್ಡಿಂಗ್ ಟು IS 456 ಕ್ಲೌಸ್, ರೈಟ್. ಇದು ಯಾಕೆ ಮಾಡ್ತಾ ಇದೀವಿ ಗೊತ್ತಾಯ್ತಾ? ಶಿಯರ್ ಫೋರ್ಸು, ಬೆಂಡಿಂಗ್ ಮೂವ್ಮೆಂಟು, ಟಾರ್ಷನ್ ಮೂರು ಒಂದೇ ಸಲ ಬರ್ತಾ ಇದೆ. ಅವಾಗ ನಾವು ಬರೀ ಒಂದೇ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ಅವಾಗ ನಾವು ಏನ್ ಮಾಡ್ಬೇಕಾಗುತ್ತೆ? ಈಕ್ವಿವೆಲೆಂಟ್ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಈಕ್ವಿವೆಲೆಂಟ್ ಶಿಯರ್ ಫೋರ್ಸ್ ಫಾರ್ಮುಲಾ ಏನಿದೆ? V equals to VU plus 1.6 TU by B. This is a formula where V is equivalent nominal shear force
VU is fracture shear force, TU is torsional moment. B is the breadth of the beam. ಆಯ್ತಾ. ಸೊ ಈಗ ಅಕಾರ್ಡಿಂಗ್ ಟು ದ ಟೇಬಲ್ 20 ಆಫ್ IS 456 ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಟೋಸಿ ಮ್ಯಾಕ್ಸ್ ನ್ಯೂಟನ್ ಪರ್ mm ಸ್ಕ್ವೇರ್ ಕ್ಲೌಸ್ ಕೊಟ್ಟಿದ್ದಾರೆ. ಸೊ ಕಾಂಕ್ರೀಟ್ ಗ್ರೇಡ್ ಪ್ರಕಾರ ಟೋಸಿ ಮ್ಯಾಕ್ಸ್ ವ್ಯಾಲ್ಯೂನ ನಾವು ಡಿಸೈಡ್ ಮಾಡ್ತೀವಿ ಎಷ್ಟಿದೆ ಏನಿಲ್ಲ ಅಂತ. ಬಟ್ ಇದರಿಂದ ನಾವು ಇಕ್ವಲೆಂಟ್ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಡಿಸೈನ್ ಫಾರ್ ಇಕ್ವಿವೆಲೆಂಟ್ ನಾಮಿನಲ್ ಶಿಯರ್. ಒಂದು ನಿಮಿಷ. ಓಕೆ. ಸೊ ಇಕ್ವಿವೆಲೆಂಟ್ ನಾಮಿನಲ್ ಶಿಯರ್ ಸ್ಟ್ರೆಸ್ ಇಲ್ಲೇನಿದೆ ಶಿಯರ್ ಫೋರ್ಸ್, ಇಲ್ಲಿ ನಾಮಿನಲ್ ಶಿಯರ್ ಸ್ಟ್ರೆಸ್ ಇದೆ. ಸೊ ಟೋ ಬಿ ಈಕ್ವಲ್ಸ್ ಟು ಬಿ ಬೈ ಬಿ ಡಿ. ಸೊ ಈ ವ್ಯಾಲ್ಯೂನ ಇದು ಎಕ್ಸೀಡ್ ಆಗ್ಬಾರ್ದು ಯಾವ್ದಕ್ಕಿಂತ, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಗಿಂತ. ದಟ್ ಇಸ್ ಅ ಟೋಸಿ ಮ್ಯಾಕ್ಸ್ ಫಾರ್ ಸೇಫ್ಟಿ ಅಗೇನ್ಸ್ಟ್ ಡಯಾಗ್ನಲ್ ಕಂಪ್ರೆಷನ್ ಫೇಲ್ಯೂರ್. ಇಫ್ ಟೋ ಬಿ ಇಸ್ ಗ್ರೇಟರ್ ದೆನ್ ಟೋಸಿ ಮ್ಯಾಕ್ಸ್ ದೆನ್ ರಿವೈಸ್ ದ ಸೆಕ್ಷನ್, ರಿವೈಸ್ ಮಾಡಬೇಕಾಗುತ್ತೆ. ಸೊ ಟೋ ಬಿ ಡಸ್ ನಾಟ್ ಎಕ್ಸೀಡ್, ಅದು ಎಕ್ಸೀಡ್ ಆಗಬಾರ್ದು. ಟೋಸಿ ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್ ಟೇಬಲ್ 19. ಸೊ ಟೋಸಿ ಎಲ್ಲಿ ಸಿಗುತ್ತೆ ನಮಗೆ, ಟೇಬಲ್ 19 ಅಲ್ಲಿ ಸಿಗುತ್ತೆ. ಸೊ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್ ಏನಿದೆ ನಮ್ದು, ASV BSV ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ನಾನು ಟ್ಯಾಬ್ಲರ್ ಕಾಲಮ್ ತೋರಿಸಿದ್ದೆ, ರೈಟ್. ಒಂದು ನಿಮಿಷ ತೋರಿಸ್ತೀನಿ, ಒಂದು ನಿಮಿಷ. ಆ ಟ್ಯಾಬ್ಲರ್ ಕಾಲಮ್ ಇಲ್ಲೇ ಇದೆ, ಇವಾಗ ಜಸ್ಟ್ ಈ ಕ್ಲಾಸಲ್ಲೇ ತೋರಿಸಿದ್ದೆ ನಾನು ನಿಮಗೆ. ಫಸ್ಟಿಗೆ ಅದೇ ಹೇಳಿದ್ದೆ. ಇಲ್ಲಿದೆ ನೋಡಿ. ಸೊ ಇದು ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ರೇನ್ಫೋರ್ಸ್ ಕಾಂಕ್ರೀಟ್. ಸೊ ಇದರಿಂದ ನಾವು ಆ ವ್ಯಾಲ್ಯೂಸ್ ಅಂತ ತಗೋತೀವಿ. ಓಕೆ, ಅರ್ಥ ಆಯ್ತಾ? ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೆ ತೋರಿಸಿದೆ. ಒಂದು ನಿಮಿಷ. ಓಕೆ. ಸೊ ASV by BSV ಗ್ರೇಟರ್ ದೆನ್ 0.4 by 0.87 FY. ಓಕೆ. ಸೊ ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟ್. ಸೊ ಡಿಸೈನ್ ಫಾರ್ ಇಕ್ವಿಲೆಂಟ್ ಬೆಂಡಿಂಗ್ ಅಲ್ಲಿ, ಇಲ್ಲೇ ಇದೆ. ನಾನು ತೋರಿಸಿರೋದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯ್ತು. ಸೊ ಇಲ್ಲೇ ಇದೆ 19, ಅದು ಬೇರೆ ಇದು ಬೇರೆ ಇದೆ. ಸೊ ಎಕ್ಸ್ಟ್ರೀಮ್ಲಿ ಸಾರಿ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ, ರೈಟ್. ನಾನು ಅದಿದೆ ಅಂತ ತಿಳ್ಕೊಂಡಿದ್ದೆ. ಸೊ ಇಕ್ವಿಲೆಂಟ್ ಬೆಂಡಿಂಗ್ ಅಲ್ಲಿ ಇದು ಇರುತ್ತೆ, ರೈಟ್. ಸೊ ಕರೆಕ್ಷನ್ ಮಾಡ್ಕೊಳ್ಳಿ, ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ಟೇಬಲ್ 19 ಏನಿದೆ, ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್ ಟೋಸಿ ಈಸ್ ಈಕ್ವಲ್ ಟು ನ್ಯೂಟನ್ ಪರ್ mm ಸ್ಕ್ವೇರ್. ಸೊ ಇದ್ರ ಪ್ರಕಾರ 100 AS by BD, ರೈಟ್. ಇದು ರೇನ್ಫೋರ್ಸ್ಮೆಂಟ್, ಇದು ಕಾಂಕ್ರೀಟ್ ಗ್ರೇಡ್ ಇದೆ. ಸೊ ಇದ್ರ ಪ್ರಕಾರ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸ್ ನ ತಗೊಂಡ್ಬಿಟ್ಟು ನಾವು ಡಿಸೈನ್ ಫಾರ್ ಇಕ್ವಿಲೆಂಟ್ ಬೆಂಡಿಂಗ್ ನ ನಾವು ಏನಂತಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್. ಸೊ ಡಿಸೈನ್ ಫಾರ್ ಇಕ್ವಿಲೆಂಟ್ ಬೆಂಡಿಂಗ್ ಅಲ್ಲಿ ಮೂರನೇ ಸ್ಟೆಪ್ ಏನಿದೆ, ಇಕ್ವಿಲೆಂಟ್ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದು. ಇಕ್ವಿಲೆಂಟ್ ಮೂವ್ಮೆಂಟ್ ನ ಓಕೆ. ಸೊ ಇಕ್ವಿಲೆಂಟ್ ಮೂವ್ಮೆಂಟ್ ನ ನಾವು ಫೈಂಡ್ ಔಟ್ ಮಾಡೋದು MU ಪ್ಲಸ್ MT. ಸೊ ಇದು ಕಂಪ್ಲೀಟ್ ಈ ಫಾರ್ಮುಲಾನ ನೀವು ನೋಡ್ಕೊಳ್ಳಿ ಒಂದ್ಸಲ. ಸೊ ಥೀಟಾ ವ್ಯಾಲ್ಯೂ ಏನಾಗುತ್ತೆ, ಇಕ್ವಿಲೆಂಟ್ ಎಫೆಕ್ಟಿವ್ ಡೆಪ್ತ್ ಏನಾಗುತ್ತೆ, ಸ್ಟೆಪ್ 4 ಇದೆ. ಇದು ಇಕ್ವಿಲೆಂಟ್ ಎಫೆಕ್ಟಿವ್ ಡೆಪ್ತ್, ಗೊತ್ತಾಯ್ತಾ? ಸೊ ಇವು 4 ಈ ಪಾಯಿಂಟ್ ನ ಅಂದ್ರೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಅದಾದ್ಮೇಲೆ 5ನೇ ಸ್ಟೆಪ್ ಅಲ್ಲಿ ಶಿಯರ್ ರೆನ್ಫೋರ್ಸ್ಮೆಂಟ್, ಸ್ಟೀಲ್ ರೆನ್ಫೋರ್ಸ್ಮೆಂಟ್ ರಿಕ್ವೈರ್ಡ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಂಜಿಟ್ಯೂಡಲ್ ರೆನ್ಫೋರ್ಸ್ಮೆಂಟ್ to resist the equivalent bending moment, ME by tau T JD or AST equals to ME by 0.87 FI by J into D. So torsional moment greater than bending moment idre, area of steel in compression is to be provided, that is ASC for the extra bending moment. Okay, ನೋಡಿ ನಿಮಗೆ ಇದು ತುಂಬಾ ಸ್ವಲ್ಪ ಕಷ್ಟ ಆಗ್ತಾ ಇದ್ರೆ ಇದನ್ನ ಬೇಕಾದ್ರೆ ನೀವು ಸ್ಕಿಪ್ ಮಾಡಿ. ಓಕೆ, ಸೊ ಇದನ್ನ ಬೇರೆ ಸ್ಕಿಪ್ ಮಾಡಿ, ಅಷ್ಟೇ ಸಿಂಪಲ್ ಹೇಳ್ತಾ ಇರೋದು, ರೈಟ್. ಸ್ಟೆಪ್ 6 ಶಿಯರ್ ಎನ್ಫೋರ್ಸ್ಮೆಂಟ್ ಸ್ಪೇಸಿಂಗ್. ಜಸ್ಟ್ ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ತೋರಿಸ್ತಾ ಇರೋದಷ್ಟೇ. ಸೊ ಶಿಯರ್ ಎನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಟ್ ಯಾವ ತರ ಮಾಡ್ತಾರೆ, ಸಿಗ್ಮಾ SV ಇಂಟು ASV ಬೈ D1 ಡಿವೈಡ್ ಬೈ VSE, ರೈಟ್. ಸೊ ಇದು ಮಾಡಿದಾಗ ಸ್ಪೇಸಿಂಗ್ ಆಫ್ ಶಿಯರ್ ಸ್ಟಿರಪ್ಸ್ ಆಗುತ್ತೆ X. B ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ನರ್ ಬಾರ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿ ವಿಡ್ತ್, ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ನರ್ ಬಾರ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿ ಡೆಪ್ತ್ ಅಂತ ಹೇಳ್ತಾ ಇರೋದು. ಓಕೆ, ನಾವು
ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ದಟ್ ಇಸ್ ದ ಸ್ಪೇಸಿಂಗ್ ಕ್ರೈಟೇರಿಯಾ. ಸ್ಪೇಸಿಂಗ್ ಕ್ರೈಟೇರಿಯಾ ಏನಿರುತ್ತೆ ಅದನ್ನ ನೋಡೋಣ. ಫ್ಲೆಕ್ಸುರಲ್ ಶಿಯರ್. ಸೊ ವರ್ಟಿಕಲ್ ಶಿಯರ್ ಎನ್ಫೋರ್ಸ್ಮೆಂಟ್, ರೈಟ್? ವರ್ಟಿಕಲ್ ಶಿಯರ್ ಎನ್ಫೋರ್ಸ್ಮೆಂಟ್ ಯಾವಾಗ ಮಾಡ್ತೀವಿ? ಇದು ನಿಮ್ಗೆ ಗೊತ್ತಿದೆ ಕಂಡೀಷನ್, ಇದನ್ನು ಕಂಡೀಷನ್ ಗೊತ್ತಿದೆ, ರೈಟ್? ಇದನ್ನು ಗೊತ್ತಿದೆ. ಇದ್ರದ್ದು ಲೆಸರ್ ಆಫ್ ದಿ ಫಾಲೋವಿಂಗ್ ನಾವು ತೋತೀವಿ. ಫಾರ್ಮುಲಾ 1 ಏನಿದೆ ಇಲ್ಲಿ 0.87 FY by ESV D by SV ಗ್ರೇಟರ್ ದನ್ ಈಕ್ವಲ್ ಟು 2V by 2C minus BD. ಫಾರ್ಮುಲಾ ಎರಡನೇದು ಏನಿದೆ ಇದು ಇದೆ. ಸೊ ಈ ಎರಡು ಫಾರ್ಮುಲಾದಲ್ಲಿ ನೀವು ಯೂಸ್ ಮಾಡಿ ತಗೊಳ್ಬಹುದು. ಓಕೆ. ಸೊ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ಶಿಯರ್ ಎನ್ಫೋರ್ಸ್ಮೆಂಟ್ ಏನಿದೆ, ರೈಟ್? ಅದೇನಿದೆ x1 ಆರ್ x1 plus y1 divided by 4 or 300 mm. ಈಗ x1 ಏನಿದೆ y1 ಏನಿದೆ ನಾನು ಹೇಳಿದ್ದೀನಿ. ಇಲ್ಲಿ ಸ್ಕೆಚ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ x1 ಯಾವುದು y1 ಯಾವುದು ಅಂತ. ಸೊ ಇದ್ರದ್ದು ಏನ್ ತಗೊಳ್ಬೇಕಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಳ್ಬೇಕು. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ನಾವು ನೆಕ್ಸ್ಟ್ ಟಾಪಿಕ್ ಸೈಡ್ ಫೇಸ್ ರೆನ್ಫೋರ್ಸ್ಮೆಂಟ್, ರೈಟ್? ಇಲ್ಲಿವರೆಗೂ ಎಲ್ಲ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ರೈಟ್? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಕ್ಲಾಸ್. ಸೊ ಸೈಡ್ ಫೇಸ್ ರೆನ್ಫೋರ್ಸ್ಮೆಂಟ್ ಅಂದ್ರೆ ಏನು? ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೈಡ್ ಫೇಸ್ ರೆನ್ಫೋರ್ಸ್ಮೆಂಟ್ ಅಂದ್ರೆ ಏನು. ಸೊ when the depth of the beam is greater than 750 mm, depth, ಈ ಡೆಪ್ತ್ ಏನಿರುತ್ತೆ ಓವರ್ ಆಲ್ ಡೆಪ್ತ್, ಸೊ ಇದು ಗ್ರೇಟರ್ ದೆನ್ 750 mm ಇದ್ರೆ, ರೈಟ್, ಇಟ್ ಇಸ್ ನಾಟ್ ಸಬ್ಜೆಕ್ಟೆಡ್ ಟು ಟಾರ್ಷನ್. ಅವಾಗ ಇಲ್ಲಿ ನಾವು ರೆನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಯೂಶುವಲಿ ನಾವೇನ್ ಮಾಡ್ತೀವಿ ನೋಡಿ, ಈ ತರ ಪ್ರೊವೈಡ್ ಮಾಡ್ತೀವಿ, ನಿಮಗೆ ಗೊತ್ತಿದೆ. ಯೂಶುವಲಿ ನಾವು ಈ ತರ ಪ್ರೊವೈಡ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ಪ್ರೊವೈಡ್ ಮಾಡೋದಿಲ್ಲ ಎಟ್ ದ ಮಿಡಲ್. ಸೊ ಎಟ್ ದ ಮಿಡಲ್ ಯಾವಾಗ ಮಾಡ್ಬೇಕಂತಂದ್ರೆ ನಿಮ್ದು ಬೀಮು ಡೆಪ್ತ್ ಆಫ್ ದಿ ಬೀಮು ಗ್ರೇಟರ್ ದೆನ್ 750 ಇತ್ತು, ಮತ್ತೆ ಟಾರ್ಷನ್ ಇಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರೊವೈಡ್ ಮಾಡಬೇಕಾಗುತ್ತೆ ಸೈಡ್ ಫೇಸ್ ರೆನ್ಫೋರ್ಸ್ಮೆಂಟ್. ಬಟ್ ಇಫ್ ಬೀಮ್ ಇಸ್ ಸಬ್ಜೆಕ್ಟೆಡ್ ಟು ಟಾರ್ಷನ್, ಟಾರ್ಷನ್ ಇದೆ, ಡೆಪ್ತ್ ಆಫ್ ದಿ ಬೀಮ್ ಇಸ್ ಗ್ರೇಟರ್ ದೆನ್ 450 mm ಇದ್ರೆ ಅವಾಗ ಮತ್ತೆ ಸೈಡ್ ಫೋರ್ಸ್ ರೆನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಎರಡು ಕಂಡೀಷನ್ ಇದೆ ಇಲ್ಲಿ. ಸೊ ದ ಸ್ಪೇಸಿಂಗ್ ಆಫ್ ಸೈಡ್ ರೆನ್ಫೋರ್ಸ್ಮೆಂಟ್ ಶುಡ್ ನಾಟ್ ಬಿ ಮೋರ್ ದೆನ್ 140. ಈ ಸ್ಪೇಸಿಂಗ್ ಏನಿರುತ್ತಲ್ಲ ಇದು, ಸೊ 140 ಇಂದ ಜಾಸ್ತಿ ಇರಬಾರ್ದು. ಸೊ ಇನ್ ಅಬೌವ್ ಬೋತ್ ದ ಕೇಸಸ್ ಸೈಡ್ ರೆನ್ಫೋರ್ಸ್ಮೆಂಟ್ ಅಟ್ 0.1% ಆಫ್ ದಿ ವೆಬ್ ಏರಿಯಾ. ವೆಬ್ ಏರಿಯಾ ಏನಿರುತ್ತೆ ಅದರದ್ದು 0.1% ತಗೋಬೇಕಾಗುತ್ತೆ ರೆನ್ಫೋರ್ಸ್ಮೆಂಟ್. ಓಕೆ, ಬಿ ಇಂಟು ಡಿ, ದಟ್ ಇಸ್ 0.05% ಆನ್ ಈಚ್ ಸೈಡ್. ಇದ್ರದ್ದು ಇದೇನಿದೆ 0.05% ಆಫ್ ಈಚ್ ಸೈಡ್ ತಗೊಳ್ಬೇಕಾಗುತ್ತೆ. ಡನ್ ಆಯ್ತಾ? ಎರಡು ಕಡೆ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ, ಈ ಕಡೆನೂ ಮತ್ತೆ ಈ ಕಡೆ. ಇದು ಸೈಡ್ ಫೇಸ್ ರೆನ್ಫೋರ್ಸ್ಮೆಂಟ್ ಅಂತ ಅಂತೀವಿ. ನಾವು ಕಾಲಮ್ಸ್, ರೈಟ್? ನೆಕ್ಸ್ಟ್ ಚಾಪ್ಟರ್ ಈಸ್ ಕಾಲಮ್. ಓಕೆ, ಡನ್. ಕಾಲಮ್ಸ್. ನಾವು ಕಾಲಮ್ಸ್ ಅಂದ್ರೆ ಏನು? ಇಟ್ ಈಸ್ ಒನ್ ಎಲಿಮೆಂಟ್. ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ? ಎಕ್ಸಿಯಲ್ ಕಂಪ್ರೆಷನ್. ಎಕ್ಸಿಯಲ್ ಕಂಪ್ರೆಷನ್ ನಿಮ್ಗೆ ಗೊತ್ತಿದೆ, ನಾನು ಮತ್ತೆ ಡ್ರಾ ಮಾಡಿ ತಿಳಿಸ್ಬೇಕಾಗುತ್ತೆ ನಿಮಗೆ. So axial compression loads with the height of at least 3 times its least lateral dimension. Okay friends, ಒಂದು ಇವತ್ತು ಏನಂತಾರೆ ಮಾರ್ನಿಂಗ್ ಇದೆ, ಒಂದು 5 minutes ಬ್ರೇಕ್ ತಗೊಳ್ಳೋಣ. ಓಕೆ, ಐ ವಿಲ್ ಟೇಕ್ ಮೋರ್ ದೆನ್ 3 to 4 minutes ಅಷ್ಟೇ ತಗೋತೀನಿ, ಜಾಸ್ತಿ ತಗೊಳ್ಳೋದಿಲ್ಲ. ಲೈವ್ ಇದೆ, ಸೊ ನಾನು ಬ್ರೇಕ್ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಒಂದು ಕೆಲಸ ಇದೆ, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಬರ್ತಾ ಇದೆ. ಸೊ ಅದಕ್ಕೆ ಒಂದು 3 to 4 minutes ಬ್ರೇಕ್ ತಗೋತೀನಿ. ನೀವು ಏನಂತಂದ್ರೆ 3 to 4 minutes ಆದ್ಮೇಲೆ ಬ್ರೇಕ್ ತಗೊಂಡ್ಬಿಟ್ಟು ಬನ್ನಿ. ಓಕೆ, ಟೇಕ್ 3 to 4 minutes ಬ್ರೇಕ್, ರೈಟ್? ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 to 4 minutes. ಏನು ಮಾಡ್ತಾ ಇದ್ದೀನಿ ಕ್ಲಾಸ್ ಮಾಡ್ತಾ
ಓಕೆ, ಹೇಳಿ ಸ್ಟೂಡೆಂಟ್ಸ್ ಹೇಳಿ, ರೆಡಿನಾ ಎಲ್ಲರೂ? ಓಕೆ, ಟೀ ಕುಡಿದು ಬರ್ರಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್, ರೈಟ್, ಓಕೆ, ನೋ ಪ್ರಾಬ್ಲಮ್. ಹೇಳಿ ಕಾಲಮ್ಸ್ ಅಂದ್ರೆ ಏನು ಹೇಳಿ, ಯಾರ್ಯಾರು ಗೊತ್ತಿದೆ? ಕಾಲಮ್ಸ್ ಗೊತ್ತಿದೆ ತಾನೆ ನಿಮ್ಗೆ? axial compression loads ನ ತಗೊಳುತ್ತೆ. height of at least 3 times its least lateral dimension. height 3 times the least lateral dimension. ಗೊತ್ತಾಯ್ತಾ? ಪೆಡೆಸ್ಟಲ್ ಅಂದ್ರೆ ಏನು ಅದರಲ್ಲಿ? ನೆಕ್ಸ್ಟ್ ಹೇಳಿ, ಪೆಡೆಸ್ಟಲ್ ಅಂದ್ರೆ ಏನು? ಒಂದು ನಿಮಿಷ, ಸಾರಿ. ಪೆಡೆಸ್ಟಲ್ ಅಂದ್ರೇನು? ನೀವು ಈಗ ಮೆಟ್ರೋದಲ್ಲಿ ನೋಡಿರ್ತೀರ. ಓಕೆ, ಮೆಟ್ರೋದಲ್ಲಿ ನೋಡಿರ್ತೀರ ಶಾರ್ಟ್ ಕಾಲಮ್, ರೈಟ್? ಅದು ಒಂದಲ್ಲಿ ಶಾರ್ಟ್ ಕಾಲಮ್ ಎಫೆಕ್ಟಿವ್ ಲೆಂತ್ ಆಫ್ ನಾಟ್ ಗ್ರೇಟರ್ ದೆನ್ 3 times ಆಫ್ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಇದು ಮೋಸ್ಟ್ ಕಾಮನ್ಲಿ ಎಲ್ಲಿರುತ್ತೆ? ಮೆಟ್ರೋದಲ್ಲಿ ಇರುತ್ತೆ. ಒಂದೆರಡು ನಿಮಿಷ, ಇನ್ನೊಂದೆರಡು ನಿಮಿಷ, ಒಂದು ನಿಮಿಷ. ಸ್ವಲ್ಪ ನಮ್ದು ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಅನಿಸ್ತಾ ಇದೆ, ಅದಕ್ಕೆ. ಯಾರ್ಯಾರು ಮೆಟ್ರೋ ನೋಡಿದಿರಾ? ಮೆಟ್ರೋ ಕನ್ಸ್ಟ್ರಕ್ಷನ್ ಯಾರ್ಯಾರು ನೋಡಿದಿರಾ ಹೇಳಿ. ರೈಟ್, ಮೆಟ್ರೋ ಕನ್ಸ್ಟ್ರಕ್ಷನ್ ವೆರಿ ನಾರ್ಮಲ್ ಇರುತ್ತೆ ಪೆಡೆಸ್ಟಲ್. ಓಕೆ, ಸ್ಲೋ ಮೆಟ್ರೋದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಕೆಳಗಡೆ ಪೈಲ್ಸ್ ಏನು ಹಾಕಿರ್ತಾರೆ, ರೈಟ್? ಪೈಲ್ ಕ್ಯಾಪಿಂಗ್ ಅಂತ ಅಂತೀವಿ ನೋಡಿ. ಸೊ ಅದು ಪೆಡೆಸ್ಟಲ್ ಇರುತ್ತೆ. ಅದ್ರ ಮೇಲ್ಗಡೆ ಏನು ನಾವು ನೋಡ್ತೀವಲ್ಲ ಅಬೋದ ಗ್ರೌಂಡ್ ಲೆವೆಲ್, ಅದೇನಿರುತ್ತೆ? ಕಾಲಮ್ ಇರುತ್ತೆ, ಅದು ವಯಾಡಕ್ಟ್ ಅಂತಾನು ಅಂತೀವಿ. ಅದ್ರ ಮೇಲ್ಗಡೆ ಮತ್ತೆ ಏನಂತಂದ್ರೆ ಬ್ರಿಡ್ಜ್ ಸ್ಪ್ಯಾನಿಂಗ್ ಇರುತ್ತೆ. ಸ್ಪ್ಯಾನ್ ಬ್ರಿಡ್ಜಸ್ ನ ಎಲ್ಲ ಕನೆಕ್ಟ್ ಮಾಡ್ತಾರೆ, ಸೆಗ್ಮೆಂಟ್ಸ್ ನ ಕನೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂಟಿ ಕೊಡ್ತಾರೆ, ರೈಟ್? ಸೊ ಅಲ್ಲಿ ಪೆಡೆಸ್ಟಲ್ ಏನಿರುತ್ತೆ ಅಲ್ಲ, ಪೈಲ್ಸ್ ಮೇಲ್ಗಡೆ, ಅದು ಪೈಲ್ ಗ್ಯಾಪ್ ಅಂತೀವಿ ನೋಡಿ. ಸೊ ಅದನ್ನ ನಾವು ಪೆಡೆಸ್ಟಲ್ ಅನ್ಬೋದು, ರೈಟ್? ಅವ್ರು ನಾರ್ಮಲಿ ಯಾವುದು ಕಾಲಮ್ ಎಫೆಕ್ಟಿವ್ ಲೆಂತ್ ನಾಟ್ ಗ್ರೇಟರ್ ದೆನ್ 3 times ಇರುತ್ತೆ, ಅದನ್ನ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಂತ ಅನ್ಬೋದು. ಈಗ ನೆಕ್ಸ್ಟ್ ಸ್ಲೆಂಡರ್ನೆಸ್ ರೇಷಿಯೋ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಸ್ಲೆಂಡರ್ನೆಸ್ ರೇಷಿಯೋ? ಸೊ ಸ್ಲೆಂಡರ್ನೆಸ್ ರೇಷಿಯೋ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಎಫೆಕ್ಟಿವ್ ಲೆಂತ್ ಡಿವೈಡೆಡ್ ಬೈ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಎಫೆಕ್ಟಿವ್ ಲೆಂತ್ ಡಿವೈಡೆಡ್ ಬೈ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಗೆ ನಾವು ಸ್ಲೆಂಡರ್ನೆಸ್ ರೇಷಿಯೋ ಅಂತ ಅಂತೀವಿ. ಎಫೆಕ್ಟಿವ್ ಲೆಂತ್ ಮತ್ತೆ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಂದ್ರೆ ಕಾಲಮ್ದು ಎರಡು ಡಿಫ್ರೆಂಟ್ ಆಕ್ಸಿಸ್ ಇರುತ್ತೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಅದ್ರದ್ದು ಲೀಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದು ತಗೊಳ್ಬೇಕು. ಓಕೆ, ಸೊ ಎಫೆಕ್ಟಿವ್ ಲೆಂತ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಲೆಂತ್ ಬಿಟ್ವೀನ್ ದ ಪಾಯಿಂಟ್ಸ್ ಆಫ್ ಕಾಂಟ್ರಾಫ್ಲೆಕ್ಚರ್ ಆಫ್ ದಿ ಬಕಲ್ಡ್ ಕಾಲಮ್ ಅಂದ್ರೆ ಎಲ್ ಎಫೆಕ್ಟಿವ್ ಬೈ ಎಲ್ ಎಲ್ ಡಿ, ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಬಕಲ್ ಏನಾಗಿರುತ್ತೆ, ಸೊ ಆ ಡೈಮೆನ್ಷನ್ ನ ತೋತೀವಿ, ಅದು ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್.
ಓಕೆ ಓಕೆ ನಾವು ರೆಡಿ, ನೋ ಇಶ್ಯೂ, ಇವಾಗೆಲ್ಲ ಕ್ಲಿಯರ್ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್ ಯಾವ ತರ ಇತ್ತು ಅಂದ್ರೆ ಎಲ್ ಎಫೆಕ್ಟಿವ್ ಡಿವೈಡ್ ಬೈ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಈಗ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಂದ್ರೆ ಏನು ಅಂತಂದ್ರೆ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಬೌಟ್ ಎಕ್ಸ್ ಎಕ್ಸಿಸ್ ಮತ್ತೆ ವೈ ಎಕ್ಸಿಸ್ ಏನಿರುತ್ತೆ ಅವು ಎರಡರದ್ದು ನಾವು ತಗೊಂಡಾಗ ಅದು ನಮಗೆ ಲೀಸ್ಟ್ ಡೈಮೆನ್ಷನ್ ಸಿಗುತ್ತೆ. ಲೀಸ್ಟ್ ಆಫ್ ಎಕ್ಸ್ ವೈ ಎರಡೂ ನೋಡ್ಬಿಟ್ಟು ತಗೊಳ್ಬೇಕು, ಅದು ನಮ್ದು ಏನಾಗುತ್ತೆ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಸೊ ಇಫ್ ಸ್ಲೆಂಡರ್ನೆಸ್ ರೇಷಿಯೋ is less than 12, then the column is called as short column, right? That is a short column and it fails by crushing, right? It fails by crushing of the material. Very very important, ನೆನಪಿಟ್ಕೊಳ್ಳಿ ಎಲ್ಲರೂ, crushing ಇಂದ ಇದು ಫೇಲ್ ಆಗುತ್ತೆ. ಅದೇ ಸ್ಲೆಂಡರ್ನೆಸ್ ರೇಷಿಯೋ ಗ್ರೇಟರ್ ದನ್ 12 ಇದ್ರೆ this column is called a long column. Long column is fails by buckling of the material. Buckling ಅಂದ್ರೆ ಏನು? ಈಗ ಇದೊಂದು ಕಾಲಮ್ ಇದೆ, ಇದೊಂದು ಕಾಲಮ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ. ಮೇಲ್ಗಡೆಯಿಂದ ನೀವು ಲೋಡ್ ಹಾಕಿದ್ರೆ ಇದೇನಾಗುತ್ತೆ, ಓಕೆ, ಮೇಲ್ಗಡೆಯಿಂದ ನೀವು ಲೋಡ್ ಹಾಕಿದ್ರೆ ಈ ಬಕಲ್ ಅಂತಂದ್ರೆ ಈ ತರ ಫೇಲಿಯರ್ ಆಗ್ಬಿಡುತ್ತೆ, ರೈಟ್? ಸೊ ಈ ತರ ಆಗುತ್ತೆ ನೋಡಿ, ಇಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ. ಓಕೆ, ಈ ತರ ಬಕಲ್ ಆಗ್ಬಿಡುತ್ತೆ, ಸೊ ಅದು ಬಕ್ಲಿಂಗ್ ಆಗುತ್ತೆ. ಕ್ರಶಿಂಗ್ ಅಂದ್ರೆ ಏನ್ ಗೊತ್ತಾ, ಈ ತರ ಏನ್ ಲೋಡ್ ಇರುತ್ತೆ, ಈ ತರ ಏನ್ ಬೀಮ್ ಇರುತ್ತೆ, ಎರಡು ಕಡೆಯಿಂದ ಮೇಲ್ಗಡೆ ಇಲ್ಲಿ ಕ್ರಶ್ ಆಗ್ಬಿಡುತ್ತೆ, ಇಲ್ಲಿ ಮತ್ತೆ ಇಲ್ಲಿ. ಸೊ ಅದು ಏನ್ ಹೇಳಿ ಕ್ರಶಿಂಗ್. ಸೊ ಶಾರ್ಟ್ ಕಾಲಮ್, ಲಾಂಗ್ ಕಾಲಮ್. ಶಾರ್ಟ್ ಕಾಲಮ್ ಕ್ರಶ್ ಬೈ ಕ್ರಶಿಂಗ್ ಆಫ್ ದಿ ಮಟೀರಿಯಲ್ ಫೇಲ್ಸ್, ಲೆಸ್ ದೆನ್ 12 ಇರುತ್ತೆ ಸ್ಲೆಂಡರ್ನೆಸ್ ರೇಷಿಯೋ. ಮತ್ತೆ ಲಾಂಗ್ ಕಾಲಮ್ದು ಗ್ರೇಟರ್ ದೆನ್ 12, ಬಕ್ಲಿಂಗ್ ಆಫ್ ಮಟೀರಿಯಲ್ ಇಂದ ಫೇಲ್ ಆಗುತ್ತೆ. ನೆಕ್ಸ್ಟ್ ಟಿಪಿಕಲ್ ಕಾಲಮ್ಸ್ ಇದೆ. ಯಾವ್ಯಾವ ಕಾಲಮ್ಸ್ ಇದೆ ನಿಮ್ಗೆ ಗೊತ್ತಿದೆ? ಟಿಪಿಕಲ್ ಕಾಲಮ್ಸ್, ವಾಟ್ ಆರ್ ದ ಕಾಲಮ್ಸ್? ಈಗ ಟೈರ್ಡ್ ಕಾಲಮ್ಸ್ ಅಂದ್ರೆ ಏನು ಗೊತ್ತಾ, ಇಲ್ಲಿ ನೋಡ್ಬೋದು ನೀವು, ಇದು ನಾರ್ಮಲಿ ಟೈರ್ಡ್ ಕಾಲಮ್ಸ್ ಇದು ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಬಿ, ದಿಸ್ ಇಸ್ ಡಿ ಅಂಡ್ ದೀಸ್ ಆರ್ ದ ರೆನ್ಫೋರ್ಸ್ಮೆಂಟ್ ಅಂಡ್ ದಿಸ್ ಇಸ್ ಇದೇನು ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ, ಅದು ಸ್ಟಿರಪ್ಸ್ ಇದೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ರೈಟ್, ಇವೆಲ್ಲ ಟೈಸ್ ಇದೆ. ಡಾಟೆಡ್ ಏನ್ ಕಾಣಿಸ್ತಾ ಇದೆ ಅದು ಟೈಸ್ ಇದೆ. ಇದು ನಾರ್ಮಲ್ ಕಾಲಮ್, ಟೈರ್ಡ್ ಕಾಲಮ್ಸ್ ಅಂತ ಅಂತೀವಿ, right? So this is a normal what we have already discussed and designed and already analyzed. Second one is spiral column. Spiral column ಏನಿದೆ, ಸ್ಪೈರಲ್ ಕಾಲಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಸರ್ಕ್ಯುಲರ್ ಕಾಲಮ್ ನ ಸ್ಪೈರಲ್ ಕಾಲಮ್ ಅನ್ಬೋದು, ರೈಟ್? ಸೊ ಸ್ಪೈರಲ್ ಕಾಲಮ್ ಅಲ್ಲಿ ಏನ ಅಂತಂದ್ರೆ ಇಲ್ಲಿ ಇದು ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಇದು ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಅವ್ರ ಹೆಲಿಕಲ್ ಶಿಯರ್ ಡಿಸೈನ್ ನ ನಾವು ಮಾಡ್ತೀವಿ, ಗೊತ್ತಾಯ್ತಾ? ಹೆಲಿಕಲ್ದು, ರೈಟ್? ಇದು ಶೆಲ್ ಇದೆ ಆರ್ ಇದು ಕೋರ್ ಅಂತ ಅಂತೀವಿ, ರೈಟ್? ಮಿನಿಮಮ್ ಎಷ್ಟಿದೆ ಇದರಲ್ಲಿ? 4 ನಂಬರ್ಸ್ ಇದೆ ನೋಡಿ, ಇದ್ರನ್ನು ಹೇಳ್ಕೊಡ್ತೀನಿ. ರೆಕ್ಟ್ಯಾಂಗುಲರ್ ಇದ್ರೆ ಎಷ್ಟು ನಂಬರ್ಸ್ ಇದೆ? 4 ಇರುತ್ತೆ. ಸರ್ಕ್ಯುಲರ್ ಇದ್ರೆ 6 ಇರುತ್ತೆ, ಗೊತ್ತಾಯ್ತಾ? ಅದಾದ್ಮೇಲೆ ಥರ್ಡ್ ಒನ್ ಬರುತ್ತೆ ಕಾಂಪೋಸಿಟ್ ಕಾಲಮ್ ಅಂತ. ಕಾಂಪೋಸಿಟ್ ಅಂದ್ರೆ ಮೋರ್ ದನ್ 2 ಡಿಫರೆಂಟ್ ಮಟೀರಿಯಲ್ಸ್. ಸ್ಟ್ರಕ್ಚರಲ್ ಸ್ಟೀಲ್ ಇರುತ್ತೆ, ಆಮೇಲೆ ಕಾಂಕ್ರೀಟ್ ಪ್ಲೇಸ್ ಮಾಡ್ತಾರೆ. ಆ ತರ ಇದ್ದಾಗ ಅದನ್ನ ಕಾಂಪೋಸಿಟ್ ಕಾಲಮ್ ಅಂತ ಅಂತೀವಿ. ಡನ್. ಸೊ ಮಿನಿಮಮ್ ಎಸೆಂಟ್ರಿಸಿಟಿ. ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಮಿನಿಮಮ್ ಎಸೆಂಟ್ರಿಸಿಟಿ? ಸೊ ಯಾವುದೇ ಒಂದು ಕಾಲಮ್ ನೀವು ಡಿಸೈನ್ ಮಾಡ್ತಾ ಇದ್ರೆ ಮಿನಿಮಮ್ ಎಸೆಂಟ್ರಿಸಿಟಿ, ರೈಟ್, ಅಂದ್ರೆ ಎಸೆಂಟ್ರಿಸಿಟಿ ಇನ್ಕ್ರೀಸ್ ಆಗಿ ಆಗುತ್ತೆ. ಸೊ ಯಾಕಾಗುತ್ತೆ ಅಂತಂದ್ರೆ ಇಂಪರ್ಫೆಕ್ಷನ್ ಇಂದ ಕನ್ಸ್ಟ್ರಕ್ಷನ್, ರೈಟ್? ಕರೆಕ್ಟ್ ಆಗಿ ನಾವು ಕನ್ಸ್ಟ್ರಕ್ಷನ್ ಮಾಡಲಿಲ್ಲ, ವರ್ಕ್ಮೆನ್ಶಿಪ್ ಮಾಡಲಿಲ್ಲ, ಅಂಡ್ ಇನ್ಎಕ್ಯುರೇಸಿ ಇಂದ ಲೋಡಿಂಗ್, ಇವೆರಡರಿಗೋಸ್ಕರ ಎಸೆಂಟ್ರಿಸಿಟಿ ಬರುತ್ತೆ, ರೈಟ್? ಸೊ ಅವಾಗ ನಾವು ಕ್ಯಾಲ್ಕುಲೇಟ್ ಏನ್ ಮಾಡಬೇಕು ಅಂದ್ರೆ ಈ ಮಿನಿಮಮ್ ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು L by 500 plus D by 30, ಗೊತ್ತಾಯ್ತಾ? L by 500 plus D by 30 or greater than 20 mm. ಈ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ನೀವು ಈ ವ್ಯಾಲ್ಯೂನ ತಗೊಳ್ಬಹುದು ಡೈರೆಕ್ಟ್ ಆಗಿ. ವೇರ್ L is unsupported length of the column in mm and D is the lateral dimension of the column in direction under consideration in mm. ಯಾವ ಡೈರೆಕ್ಷನ್ ಅಲ್ಲಿ ತಗೋತಾ ಇದೀವಿ ಅದರದ್ದು ನಾವು ಡೈಮೆನ್ಷನ್ ತಗೋಬೇಕಾಗುತ್ತೆ ಕಾಲಮ್ಗೆ, ಗೊತ್ತಾಯ್ತಾ? ಸೊ ದಟ್ ಇಸ್ ಅ ಲ್ಯಾಟರಲ್ ಡೈಮೆನ್ಷನ್. ಸೊ ನೆಕ್ಸ್ಟ್, ಬೇಸ್ ಆನ್ ದ ಟೈಪ್ ಆಫ್ ಲೋಡಿಂಗ್ ಕಾಲಮ್ ಇಸ್ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್. ಓಕೆ, ಬೇಸ್ ಆನ್ ದ ಕಾಲಮ್ಸ್ 3 ಗ್ರೂಪ್ ಅಲ್ಲಿ ಮಾಡ್ತಾರೆ. ಎಕ್ಸಲಿ ಲೋಡೆಡ್, ಯುನಿ ಎಕ್ಸಲಿ, ಬೈ ಎಕ್ಸಲಿ. ಈಗ ಯಾರಿಗೆ ಗೊತ್ತಿಲ್ಲ ಅವರು ಒಂದ್ಸಲ ನೋಡ್ಕೊಳ್ಳಿ. ಎಕ್ಸಲಿ ಲೋಡೆಡ್ ಅಂದ್ರೆ ಎಕ್ಸಾಕ್ಟ್ಲಿ ಇದು ಎಕ್ಸ್ ಎಕ್ಸಿಸ್ ಇದೆ, ರೈಟ್? ಇದು ವೈ ಎಕ್ಸಿಸ್ ಇದೆ. ಸೊ ಇದ್ರ ಎಕ್ಸಾಕ್ಟ್ಲಿ ಅಟ್ ದ ಮಿಡ್ ಪಾಯಿಂಟ್ ಅಲ್ಲಿ ಲೋಡು ಏನಂತಂದ್ರೆ ಆಕ್ಟ್ ಆಗುತ್ತೆ, ಗೊತ್ತಾಯ್ತಾ? ಸೊ ಅದನ್ನ ಎಕ್ಸಲಿ ಲೋಡೆಡ್ ಕಾಲಮ್ ಅಂತ ಅಂತೀನಿ.
ಸೊ ಯೂನಿಆಕ್ಸಲಿ ಬೆಂಡಿಂಗ್ ಅಂತ ಇದೆ ಸೆಕೆಂಡ್ ಒನ್. ಯೂನಿಆಕ್ಸಲ್ ಬೆಂಡಿಂಗ್ ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಇದೆ, ರೈಟ್, ಇದು ವೈ ಆಕ್ಸಿಸ್ ಇದೆ, ಬಟ್ ನಿಮ್ ಲೋಡ್ ಏನ್ ಫಾರ್ಮ್ ಆಗ್ತಾ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದಿದೆ, ರೈಟ್. ಸೊ ಈ ತರ ಆದ್ರೆ, ರೈಟ್, ಈ ತರ ಆದ್ರೆ ಇಲ್ಲೊಂದು ಆಗುತ್ತೆ, ಇಲ್ಲೊಂದು ಆಗುತ್ತೆ, ಈ ತರ ಆದ್ರೆ ಅದು ಯೂನಿಆಕ್ಸಲಿ ಬೆಂಡಿಂಗ್. ಎರಡು ಪಾಯಿಂಟ್ ಅಲ್ಲಿ, ಬೇರೆ ಬೇರೆ ಎರಡು ಪಾಯಿಂಟ್ ಅಲ್ಲಿ ಏನಂತಂದ್ರೆ ಲೋಡ್ ಆಕ್ಟ್ ಆಗ್ತಾ ಇದೆ, ಅದು ಯೂನಿಆಕ್ಸಲಿ ಬೆಂಡಿಂಗ್. ಆರ್ ಟೂ ಡೈಮೆನ್ಷನ್ಸ್ ಅಂತ ಅನ್ಬೋದು, ಟೂ ಡಿಫರೆಂಟ್ ಡೈರೆಕ್ಷನ್ ಅನ್ಬೋದು. ಬೈ ಆಕ್ಸಲಿ ಬೆಂಡಿಂಗ್ ಅಂತಂದ್ರೆ ಈಗ ಎಸೆಂಟ್ರಿಸಿಟಿ ಇರುತ್ತೆ ಇಲ್ಲಿ, ದೇರ್ ಇಸ್ ಅನ್ ಎಸೆಂಟ್ರಿಸಿಟಿ, ಇಟ್ ವಿಲ್ ನಾಟ್ ಆಕ್ಟ್ ಇನ್ ಡೈರೆಕ್ಷನ್ಸ್. ನೋಡಿ ಯೂನಿಆಕ್ಸಲ್ ಅಲ್ಲಿ ಏನಾಗ್ತಿದೆ, ಐದರ್ ಇಟ್ ವಿಲ್ ಆನ್ ದ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್, ರೈಟ್. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿ ಆಗ್ತಾ ಇದೆ. ಬೈ ಆಕ್ಸಲಿ ಅಂತಂದ್ರೆ, ರೈಟ್, ಬೈ ಆಕ್ಸಲಿ ಬೆಂಡಿಂಗ್ ಕಾಲಮ್ ಅಂತಂದ್ರೆ ಇದು ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಎರಡೂ ಪಾಯಿಂಟ್ ನ, ಈ ಎರಡೂ ಆಕ್ಸಿಸ್ ನ ಬಿಟ್ಬಿಟ್ಟು ಒಂದು ಬೇರೆ ಕಡೆ ಆಕ್ಟ್ ಆಗ್ತಾ ಇರುತ್ತೆ ಯಾವುದೋ ಒಂದು ಪಾಯಿಂಟ್ ಇಂದ. ಆ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಇಂದ ಆ ಯಾವ ಡಿಸ್ಟೆನ್ಸ್ ಅಲ್ಲಿ ಅದು ಆಕ್ಟ್ ಆಗ್ತಾ ಇದೆ, ದಟ್ ಈಸ್ ಅವರ್ ಎಸೆಂಟ್ರಿಸಿಟಿ. ಯಾರ್ಯಾರಿಗೆ ಎಸೆಂಟ್ರಿಸಿಟಿ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಹೇಳ್ತಾ ಇರೋದು, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎನ್ ಎಸೆಂಟ್ರಿಸಿಟಿ. ದೆನ್ ನೆಕ್ಸ್ಟ್ ಒನ್, ನಾವು ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್. ನೆಕ್ಸ್ಟ್ ಟಾಪಿಕ್ ಇಸ್ ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್. ಇದಂತೂ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬಾ ಇಂಪಾರ್ಟೆಂಟ್ ಇದೆ. ಡೈರೆಕ್ಟ್ ನಿಮ್ಗೆ ಕಂಡೀಷನ್ ಕೊಟ್ಬಿಟ್ಟು ಫಾರ್ಮುಲಾನ ಕೇಳ್ತಾರೆ, ಹೌದಾ? ಡೈರೆಕ್ಟ್ ಕಂಡೀಷನ್ ಕೊಟ್ಬಿಟ್ಟು ಫಾರ್ಮುಲಾನ ಕೇಳ್ತಾರೆ. ಆರ್ ಸಮ್ಟೈಮ್ಸ್ ಇಫ್ ದೇ ವಾಂಟ್ ಟು ಚೆಕ್ ಯುವರ್ ನಾಲೆಜ್, ದೇ ಮೇ ಕ್ಯಾನ್ ಗಿವ್ ದ ಯುವರ್ ಸ್ಕೆಚ್ ಆಲ್ಸೋ. ಫಿಗರ್ ಕೊಡ್ಬೋದು, ಆಯ್ತಾ? ಫಿಗರ್ ಕೊಟ್ರೆ ಕನ್ಫ್ಯೂಷನ್ ಆಗುತ್ತೆ, ಬಟ್ ಯು ಹ್ಯಾವ್ ಟು, ದೇ ವಿಲ್ ಓನ್ಲಿ ಗಿವ್ ದ ವಾಟ್ ನೇಮ್ಸ್. ನಾವು ಇದೇನಿದೆ, ಇವು ಎಂಡ್ ಕಂಡೀಷನ್ಸ್ ಇದೆ. ಇದು ದೀಸ್ ಆರ್ ದ ಎಂಡ್ ಕಂಡೀಷನ್ಸ್ ಆಫ್ ದ ಕಾಲಮ್. ಈಗ ಈ ತರ ಒಂದು ಕಾಲಮ್ ಇದೆ, ಸೊ ಈ ತರ ಇದೆ. ಸೊ ಈ ಕಾಲಮ್ ಯಾವ ತರ ಬಿಹೇವ್ ಮಾಡುತ್ತೆ, ರೈಟ್, ಯಾವ ತರ ಫೇಲ್ ಆಗುತ್ತೆ, ಸೊ ಇದು ಕಂಡೀಷನ್ಸ್ ಇದೆ. ಫಸ್ಟ್, ಎಫೆಕ್ಟಿವ್ಲಿ ಹೆಲ್ಡ್ ಇನ್ ಪೊಸಿಷನ್ ಅಂಡ್ ರಿಸ್ಟೆಂಡ್ ಅಗೇನ್ಸ್ಟ್ ರೊಟೇಷನ್ ಇನ್ ಬೋತ್ ಎಂಡ್ಸ್. ಎರಡು ಕಡೆ ರೊಟೇಷನ್ ಇಲ್ಲ, ಅವಾಗ ವ್ಯಾಲ್ಯೂಸ್ ಆಫ್ ಎಫೆಕ್ಟಿವ್ ಲೆಂತ್ ನಾವು ಲೆಂತ್ ನ 0.65 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಅದನ್ನ ಮಲ್ಟಿಪ್ಲೈ ಮಾಡಬೇಕು, ಸೊ ದಟ್ ಅದರ ಲೆಂತ್ ಇನ್ಕ್ರೀಸ್ ಮಾಡ್ದಂಗೆ ಇದು, ಗೊತ್ತಾಯ್ತಾ? ಎಫೆಕ್ಟಿವ್ ಲೆಂತ್ ಅಂದ್ರೆ. ಸೆಕೆಂಡ್ ಏನಾಗುತ್ತೆ, ಎಫೆಕ್ಟಿವ್ ಹೆಲ್ಡ್ ಇನ್ ಪೊಸಿಷನ್ ಇನ್ ಬೋತ್ ಎಂಡ್ಸ್, ರಿಸ್ಟೆಂಡ್ ಅಗೇನ್ಸ್ಟ್ ರೊಟೇಷನ್ ಅಟ್ ಒನ್ ಎಂಡ್. ಒನ್ ಎಂಡ್ ಅಲ್ಲಿ ರಿಸ್ಟೆಂಡ್ ಆಗುತ್ತೆ, ಮತ್ತೊಂದು ಎಂಡ್ ಅಲ್ಲಿ ಏನಾಗುತ್ತೆ, ರೊಟೇಷನ್ ಇರುತ್ತೆ. ಅದನ್ನ 0.8 ಇಂಟು ಎಲ್ ಮಾಡಬೇಕಾಗುತ್ತೆ, 0.8 ಇಂಟು ಎಲ್. ನಾವು ಥರ್ಡ್ ಒನ್, ಎಫೆಕ್ಟಿವ್ ಹೆಲ್ಡ್ ಇನ್ ಪೊಸಿಷನ್ ಅಟ್ ಬೋತ್ ಎಂಡ್ಸ್ ಬಟ್ ನಾಟ್ ರಿಸ್ಟೆಂಡ್ ಅಗೇನ್ಸ್ಟ್ ರೊಟೇಷನ್, 1.0 ಆರ್ 1 ಇಂಟು ಎಲ್ ಮಾಡಬೇಕು. ಎಫೆಕ್ಟಿವ್ಲಿ ಹೆಲ್ಡ್ ಇನ್ ಪೊಸಿಷನ್ ಅಂಡ್ ರಿಸ್ಟೆಂಡ್ ಅಗೇನ್ಸ್ಟ್ ರೊಟೇಷನ್ ಅಟ್ ಒನ್ ಎಂಡ್. ನೋಡಿ ಇಲ್ಲಿ ರಿಸ್ಟೆಂಡ್ ಇದೆ, ಒನ್ ಎಂಡ್ ಅಲ್ಲಿ ಫಿಕ್ಸ್ ಇದೆ, ಅಂಡ್ ಅಟ್ ದ ಅದರ್ ಎಂಡ್ ರಿಸ್ಟೆಂಡ್ ಅಗೇನ್ಸ್ಟ್ ರೊಟೇಷನ್ ಬಟ್ ನಾಟ್ ಹೆಲ್ಡ್ ಇನ್ ಪೊಸಿಷನ್. ಇಲ್ಲಿಂದ ಇಲ್ಲಿ ಮೂವ್ ಆಗಿದೆ, ಈ ಡಾಟೆಡ್ ಲೈನ್ ಏನಿದೆ ಅಂದ್ರೆ ಅದು ಮೂವ್ ಆಗಿದೆ, ಇಲ್ಲಿಂದ ಇಲ್ಲಿ ಮೂವ್ ಆಗಿದೆ. ಅವಾಗ ಇಂಥ ಕಂಡೀಷನ್ ಅಲ್ಲಿ 1.2 ಇಂಟು ಎಲ್ ಮಾಡಬೇಕಾಗುತ್ತೆ. ಫಿಫ್ತ್ ಕಂಡೀಷನ್, ಎಫೆಕ್ಟಿವ್ಲಿ ಹೆಲ್ಡ್ ಇನ್ ಪೊಸಿಷನ್, ಕೆಳಗಡೆ ನೋಡಿ ಇಲ್ಲಿ ಹೆಲ್ಡ್ ಇದೆ, ರಿಸ್ಟೆಂಡ್ ಅಗೇನ್ಸ್ಟ್ ರೊಟೇಷನ್, ರೊಟೇಷನ್ ಆಗ್ತಾ ಇಲ್ಲ ಇನ್ ಒನ್ ಎಂಡ್, ಈ ಎಂಡ್ ಅಲ್ಲಿ ಆಗ್ತಾ ಇಲ್ಲ, ಅಂಡ್ ಅಟ್ ದ ಅದರ್ ಪಾರ್ಷಿಯಲಿ ರಿಸ್ಟ್ರೇನ್ಡ್ ಅಗೇನ್ಸ್ಟ್ ದ ರೊಟೇಷನ್ ಬಟ್ ನಾಟ್ ಹೆಲ್ಡ್ ಇನ್ ಪೊಸಿಷನ್. ಪಾರ್ಷಿಯಲಿ ಆಗಿದೆ, ಅವಾಗ 1.5 ತಗೊಳ್ಬೇಕಾಗುತ್ತೆ. ನೋಡಿ ಈಗ ಇದು ಮತ್ತೆ ಇದು ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್, ಬರೀ ಪಾರ್ಷಿಯಲಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್, effectively held in position at one end but not restrained against rotation, and at the other end restraining against the rotation but not held in the position. ಗೊತ್ತಾಯ್ತಾ? ಸೊ ಅದಕ್ಕೆ 2 ಇಂಟು ಎಲ್ ಮಾಡಬೇಕು. ಲಾಸ್ಟ್ ಒನ್, effectively held in position restrained against rotation at one end and but not held in position not restrained against the rotation at the other end. ಸೊ ಈ ತರ ಇದ್ದಾಗ 2 ಇಂಟು ಎಲ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ದಿಸ್ ಈಸ್ ದ ಫಾರ್ಮುಲಾಸ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಕಾಲಮ್ಸ್ ಇಂದ ಏನೇನು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ ನಾನು. ಮಿನಿಮಮ್ ಪರ್ಸೆಂಟೇಜ್ ಆಫ್ ಸ್ಟೀಲ್, ಮಿನಿಮಮ್ ಪರ್ಸೆಂಟೇಜ್ ಆಫ್ ಸ್ಟೀಲ್ ಇಸ್ 0.8%, ರೈಟ್? ಮಿನಿಮಮ್ ಎಷ್ಟು ತಗೊಳ್ಬೇಕು? ಮಿನಿಮಮ್ ಪರ್ಸೆಂಟೇಜ್ ಆಫ್ ಸ್ಟೀಲ್ ಇಸ್ 0.8%. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಸ್ಟೀಲ್ ಎಷ್ಟು ತಗೊಳ್ಬೇಕಂದ್ರೆ 4% ತಗೊಳ್ಬೇಕು. ಇಫ್ ಬಾರ್ಸ್ ಆರ್ ಲ್ಯಾಪ್ಡ್, ಬಾರ್ ಲ್ಯಾಪ್ ಆಗಿದ್ರೆ 4%, ಇಲ್ಲ ಅಂತಂದ್ರೆ 6%. ಓಕೆ, ಮಿನಿಮಮ್ ರೆನ್ಫೋರ್ಸ್ಮೆಂಟ್ 0.8, maximum reinforcement. Minimum dia of the longitudinal bars is 12 mm, right? ಅಂದ್ರೆ ಮೇನ್ ಬಾರ್ ಏನಂತೀವಲ್ಲ ಅದ್ರದ್ದು ಮಿನಿಮಮ್ ಎಷ್ಟಿರಬೇಕು ಅಂದ್ರೆ 12.
minimum number of bars for rectangular 4 numbers, circular 6 numbers. Very important. Maximum spacing of longitudinal bars is 300 mm. Right? Now ಮಾಡಿದಿಲ್ಲ 0.75 D or 0.75, right? So greater than D or 300 mm. So whichever is ನಾವೇನಂತೀವಿ ಯಾವುದು ಜಾಸ್ತಿ ಕಮ್ಮಿ ಇರುತ್ತೆ ಅದು ತಗೋತಿದ್ವಿ. ಬಟ್ ಮ್ಯಾಕ್ಸಿಮಮ್ ಏನು ತಗೋಬೇಕು ಅಂದ್ರೆ 300 mm. ಯಾಕಂದ್ರೆ ನಾವು ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದೀವಿ ತಾನೆ ಅದಕ್ಕೆ. ರೈಟ್, ಈಗ ನೆಕ್ಸ್ಟ್ ಏನಂತಂದ್ರೆ ಡಿಸೈನ್ ಆಫ್ ಕಾಲಮ್ ಬೈ ವರ್ಕಿಂಗ್ ಸ್ಟ್ರೆಸ್ ಮೆಥಡ್. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಬೇಗ ಮುಗಿಸೋಣ. ನೋಡಿ, ಶಾರ್ಟ್ ಕಾಲಮ್ ನ ಯಾವ ತರ ಡಿಸೈನ್ ಮಾಡ್ತಾರೆ ಅಂದ್ರೆ, ಸೊ ಇದು ಒಂದು ಕ್ರಾಸ್ ಸೆಕ್ಷನ್ ಇದೆ, ಇದು ಏರಿಯಾ, ಇದು AS ಏರಿಯಾ ಆಫ್ ದಿ ಸ್ಟೀಲ್, ಇದು ಏರಿಯಾ ಆಫ್ ದಿ ಕಾಂಕ್ರೀಟ್. ಈಗ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಶಾರ್ಟ್ ಕಾಲಮ್ ಬೈ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಯಾವ ತರ ಮಾಡ್ಬೇಕಂದ್ರೆ P equals to P steel plus P concrete, that is the stress in or sigma S into AS plus sigma C into AC. So total area ಏನಾಗುತ್ತೆ AS plus AC ಆಗುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಫಾರ್ಮುಲಾ ಈ ತರ ಆಗುತ್ತೆ. ಇದು ಶಾರ್ಟ್ ಕಾಲಮ್ಗೆ. ಓಕೆ, ಲಾಂಗ್ ಕಾಲಮ್ಗೆ ಯಾವ ತರ ಮಾಡಬೇಕು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂತಂದ್ರೆ, ನೋಡಿ P equals to CR towS A minus AC plus tau C AC. ಇದು ಫಾರ್ಮುಲಾ ಇದೆ, and this is a formula load carrying capacity. So where CR equals to 1.25 minus L effective by 48 LLD for rectangular or square column ಇದ್ರೆ ಇದನ್ನ ಫಾಲೋ ಮಾಡಬೇಕು, ರೈಟ್? ಆರ್ ಫಾರ್ ಸರ್ಕ್ಯುಲರ್ ಕಾಲಮ್ ಇದ್ರೆ ಈ ಫಾರ್ಮುಲಾನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇರೋದು. ನೋಡಿ, ಡೈರೆಕ್ಟ್ ಆಗಿ ಫಾರ್ಮುಲಾ ನಿಮ್ಗೆ ಹೇಳ್ತಾ ಇರೋದು, ನಾನು ಡಿಸೈನ್ ಸ್ಟೆಪ್ಸ್ ಹೇಳ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಸರ್ಕ್ಯುಲರ್ ಕಾಲಮ್ ನ ಯಾವ ತರ ಮಾಡಬೇಕು ನೋಡೋಣ. ಒಂದ್ ನಿಮಿಷ. ನೋಡಿ, ಸರ್ಕ್ಯುಲರ್ ಕಾಲಮ್ ನ ಯಾವ ತರ ಮಾಡಬೇಕು ವಿತ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಸಾರಿ, ಒಂದ್ ನಿಮಿಷ. ಈಗ ಸರ್ಕ್ಯುಲರ್ ಕಾಲಮ್ ಅಲ್ಲಿ 2 ಬರುತ್ತೆ, ವಿತ್ ಸಪರೇಟ್ ರಿಂಗ್ ಯೂಸ್ ಆಸ್ ಅ ಸ್ಟಿರಪ್ಸ್. ನೋಡಿ, ಈ ತರ ಯೂಸ್ ಮಾಡಿದ್ರೆ, ಈ ತರ ಸ್ಟಿರಪ್ಸ್ ಯೂಸ್ ಮಾಡಿದ್ರೆ ನಾವೇನಂತಂದ್ರೆ ಡೈರೆಕ್ಟ್ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ, CR ಸಿಗ್ಮಾ AS ಇಂಟು AS ಪ್ಲಸ್ ಸಿಗ್ಮಾ C ಇಂಟು AC. ಸೊ ಇದು ಯೂಸ್ ಮಾಡ್ತೀವಿ. ಬಟ್ ನಾವು ಈ ತರ ಹೆಲಿಕಲ್ ರೆನ್ಫೋರ್ಸ್ಮೆಂಟ್, ನಿಮ್ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡ್ ಅಲ್ಲಿ, ಈ ತರ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ನ ಯೂಸ್ ಮಾಡಿದ್ರೆ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಲೋಡ್ ನ 1.0.2 CR ಇಂಟು ಸಿಗ್ಮಾ AS ಇಂಟು AS ಪ್ಲಸ್ ಸಿಗ್ಮಾ C ಇಂಟು AC. ಅವಾಗ ಏನಾಗುತ್ತೆ, ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಒಂದು ಇದನ್ನು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ ಈ ಫಾಲೋವಿಂಗ್ ಕಂಡೀಷನ್ ನ 0.36 FCK. ಅದು ಮಾಡಿದ್ಮೇಲೆ ಏನಿದೆ ಇಲ್ಲಿ AG ಏನಿದೆ, ಗ್ರಾಸ್ ಏರಿಯಾ π/4 DG². DG ಏನಿದೆ ಇಲ್ಲಿ ನೋಡಿ, ಇಲ್ಲಿದೆ, ರೈಟ್? ಇದು ಓವರ್ ಆಲ್ ಏನ್ ಡೈಮೆನ್ಷನ್ ಇದೆ ಅದು. ಓಕೆ, ಅದಾದ್ಮೇಲೆ AC ಏನಿದೆ, ಕೋರ್ ಏರಿಯಾ ಅಂದ್ರೆ ಒಳಗಡೆ ಏನು ರೆನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಿದಿರಲ್ಲ ಅದರದ್ದು ಏನಂತಂದ್ರೆ ಏರಿಯಾ. ಅದಾದ್ಮೇಲೆ VH ಏನಿದೆ, VH ವಾಲ್ಯೂಮ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್, ರೈಟ್? ಅದ್ರದ್ದು ಯಾವ ತರ ಮಾಡಬೇಕು, ಏರಿಯಾ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಇಂಟು ಲೆಂತ್ ಇನ್ ಒನ್ ಲೂಪ್ ಇಂಟು ನಂಬರ್ ಆಫ್ ಟರ್ನ್ಸ್. ಸೊ ಇದು ಮಾಡಿದಾಗ ನಿಮಗೆ VH ಸಿಗುತ್ತೆ. ಸೊ VC ಏನಿದೆ, ವಾಲ್ಯೂಮ್ ಆಫ್ ಕೋರ್ ಫಾರ್ 1 ಮೀಟರ್. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಸಿಗುತ್ತೆ. ಆವಾಗ ನೀವು ಈ ಒಂದು ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಅದು ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಓಕೆ, ಸೊ DH ಡಯಾಪ್ ಸೆಂಟರ್ ಟು ಸೆಂಟರ್ ಹೆಲಿಕಲ್ ಸ್ಟಿರಪ್ಸ್. ಸೊ ಇದು ನೋಡಿ, ಇದು ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಫಾರ್ ದ IS 456 ಏನ್ ಹೇಳ್ತಾ ಇದೆ ಅದರ ಪ್ರಕಾರ. ಓಕೆ, ಸೊ ಏನ್ ಹೇಳ್ತಾ ಇದೆ ಅಲ್ಲಿ ನೋಡಿ, ಪಿಚ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಬಗ್ಗೆ ಇಲ್ಲಿ ನೋಡಿ ಏನ್ ಹೇಳ್ತಾ ಇದೆ, ಹೆಲಿಕಲ್ ಟರ್ನ್ ಶೆಲ್ ನಾಟ್ ಬಿ ಮೋರ್ ದೆನ್ 75 mm nor more than 1/6 of the core diameter of the column nor less than the 25 mm, right? Nor the 3 times the diameter of the steel bar forming the helix. ಗೊತ್ತಾಯ್ತಾ? ಸೊ ಡಯಾಮೀಟರ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಇದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇರೋದು. ಓಕೆ, ನಾವು ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಯಾವ ತರ ಮಾಡಬೇಕು ನೋಡಿ. ಈಗ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಕಾಲಮ್ ಯಾವ ತರ ಮಾಡಬೇಕು, ಎಕ್ಸಾಕ್ಟ್ಲಿ ಲೋಡೆಡ್ ಕಾಲಮ್ ವಿತ್ ಮಿನಿಮಮ್ ಎಸೆಂಟ್ರಿಸಿಟಿ ಲೆಸ್ ದೆನ್ ಆರ್ ಈಕ್ವಲ್ ಟು 0.05 LLD ಇದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು ಡೈರೆಕ್ಟ್ ಆಗಿ. ಸರ್ಕ್ಯುಲರ್ ಕಾಲಮ್ ಇದ್ರೆ ಇದನ್ನ ಯೂಸ್ ಮಾಡಿ. ಓಕೆ, ನೋಡಿ ಈಗ ಡಿಸೈನ್ ಯಾವ ತರ ಮಾಡಬೇಕು ಹೇಳ್ಕೊಡ್ತೀನಿ, ಸಿಂಪಲ್ ಆ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಲಿಮಿಟ್ ಸ್ಟೇಟ್ ಮೆಥಡ್, ಮಿನಿಮಮ್ ಎಸೆಂಟ್ರಿಸಿಟಿ ಫಸ್ಟ್ ಆ ಕ್ಲೌಸ್ ಪ್ರಕಾರ ನಾವು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ, ರೈಟ್? ಸೊ ಮಿನಿಮಮ್ ಎಸೆಂಟ್ರಿಸಿಟಿ
ವ್ಯಾಲ್ಯೂ ಆಸ್ ಪರ್ ದ ಲೆಸ್ ದೆನ್ ಆರ್ ಈಕ್ವಲ್ ಟು ಏನಿರಬೇಕು ಅಂದ್ರೆ 0.05 least lateral dimension, then it can be designed as per the following equation for the short column. Okay, so eccentricity equals to 0.05 into LLD, that is the axially loaded short column. ಗೊತ್ತಾಯ್ತಾ? ಇದು ಸೆಕೆಂಡ್ ಪಾಯಿಂಟ್. ಈಗ ಥರ್ಡ್ ಏನಂತಂದ್ರೆ, ಇಫ್ E minimum is less than 0.05 into LLD, then column is designed as a short axially loaded column. ಇಲ್ಲಿ ನೋಡ್ಬೋದು ನೀವು, ಇದು ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ ಅವರು. ಓಕೆ, PU ಗೆ ಶಾರ್ಟ್ axially loaded column from the compression. This I have taken from the IES 456. Now, important note: minimum eccentricity 20 mm. E minimum less than or equal to 0.05 LLD, least lateral dimension. 20 by 0.05 ಮಾಡಿದ್ರೆ LLD greater than 400 ಆಗುತ್ತೆ. The above formula is valid for members having LLD greater than 400 mm. ಯಾವುದ್ರದ್ದು 400 mm ಇದೆ ಅದಕ್ಕೆ ಇದು ಯೂಸ್ ಆಗುತ್ತೆ. ಓಕೆ, ನಾವು ಫಾರ್ ದ ಸರ್ಕ್ಯುಲರ್ ಕಾಲಮ್ ಯಾವ ತರ ಮಾಡಬೇಕು? ಸಿಂಪಲ್ ಆಗಿದೆ ನೋಡಿ. ಸರ್ಕ್ಯುಲರ್ ಕಾಲಮ್ಗೆ 1.05 0.4 FCK AC 0.67 FI by AC ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಲೋಡ್ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದ್ರೆ ಕಾಲಮ್ ಇಸ್ ನಥಿಂಗ್ ಬಟ್ ಹೌ ಮಚ್ ಲೋಡ್ ಇಸ್ ಕಮಿಂಗ್ ಅಂಡ್ ವಿ ಹ್ಯಾವ್ ಟು ಡಿಸೈನ್ ದ ವಾಟ್, ಎಷ್ಟು ರೆನ್ಫೋರ್ಸ್ಮೆಂಟ್ ಬೇಕಾಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ದ ಕಂಪ್ರೆಷನ್ ಮೆಂಬರ್ ವಿತ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಇಲ್ಲಿ ನೋಡಿ 1.05 times the strength of the similar member ಅಂತ ತಗೊಳ್ತಾ ಇರೋದು. ಓಕೆ, ನೆಕ್ಸ್ಟ್. ಸೊ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ಇನ್ಕ್ರೀಸ್ ಬೈ 5% ಫಾರ್ ದ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಲೋಡ್ ಕ್ಯಾರಿಂಗು ಹೆಲಿಕಲ್ಗೆ 5% ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ ಮಿನಿಮಮ್ ಲೆಸ್ ದೆನ್ ಆರ್ ಈಕ್ವಲ್ ಟು 0.05 LLD ಫಾರ್ ಎಕ್ಸಾಕ್ಟ್ಲಿ ಲೋಡೆಡ್ ಶಾರ್ಟ್ ಕಾಲಮ್. ಈಗ ಸರ್ಕ್ಯುಲರ್ ಕಾಲಮ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಇದ್ರೆ ಸೊ ನಾವು ಏನ್ ಮಾಡಬೇಕು? ಅದಕ್ಕೆ ನೋಡಿ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ. ಟು ಫೈಂಡ್ ದ ಪಿಚ್ ಯೂಸ್ ದ ಫಾರ್ಮುಲಾ. ಸೊ ಇದು ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಫಾರ್ಮುಲಾ ಏನಿದೆ 0.36 AS by AC minus 1 FCK by FI. ಇದು ಇಲ್ಲಿಂದ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ವಾಲ್ಯೂಮ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಟು ದ ವಾಲ್ಯೂಮ್ ಆಫ್ ದ ಕೋರ್ ಶೆಲ್ ನಾಟ್ ಬಿ ಲೆಸ್ ದೆನ್ ಇದು. ಆಯ್ತಾ? ಇದು ನಾನು ಹೇಳಿದ್ದೇನೆ ಆಲ್ರೆಡಿ, ರೈಟ್? ಸೊ ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನಾವು ಅದರದ್ದು ಕಂಪ್ಯಾರಿಸನ್ ಮಾಡಬೇಕು ಫಸ್ಟ್. ಅದಾದ್ಮೇಲೆ ಇದ್ರದ್ದು ಪಿಚ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಕ್ಸಿಮಮ್ ಪಿಚ್ ಎಷ್ಟಿದೆ? ಶುಡ್ ನಾಟ್ ಬಿ ಮೋರ್ ದೆನ್ 75 mm. ಶುಡ್ ನಾಟ್ ಬಿ ಮೋರ್ ದೆನ್ ದ ಡೈ ಆಫ್ ದಿ ಕೋರ್ ಬೈ 6. ಡೈ ಆಫ್ ಕೋರ್ ಬೈ 6. ಮಿನಿಮಮ್ ಪಿಚ್ ಎಷ್ಟಿದೆ? ಶುಡ್ ನಾಟ್ ಬಿ ಲೆಸ್ ದೆನ್ 25 mm. ಶುಡ್ ನಾಟ್ ಬಿ ಲೆಸ್ ದೆನ್ 3 times of the ಡೈ ಆಫ್ ದ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಗೊತ್ತಾಯ್ತಾ? ನೋಡಿ, ಇದು ಜಸ್ಟ್ ಏನಂತಂದ್ರೆ ಡಿಸೈನ್ ಸ್ಟೆಪ್ಸ್ ಇದೆ. ಇದನ್ನ ಡೀಟೇಲ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಂತಂದ್ರೆ ನಾರ್ಮಲ್ ಕ್ಲಾಸಸ್ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ಅ ಮ್ಯಾರಥಾನ್ ಕ್ಲಾಸ್, ಜಸ್ಟ್ ದಿಸ್ ಇಸ್ ಫಾರ್ ದ ರಿವಿಷನ್ ಪರ್ಪಸ್. ಓಕೆ, ಗೊತ್ತಾಯ್ತಾ? ಸೊ ಇದಿಷ್ಟು ವ್ಯಾಲ್ಯೂಸ್ ನ ನೆನ್ಪಿಟ್ಕೊಳ್ಳಿ ಸಾಕು. ನಾವು ಡಿಸೈನ್ ಆಫ್ ಲ್ಯಾಟರಲ್ ಟೈಸ್ ಆರ್ ಸ್ಟಿರಪ್ಸ್. ಸೊ ಇದು ಡಿಸೈನ್ ಯಾವ ತರ ಮಾಡ್ತೀರಾ? ಅದ್ರದ್ದು ಕಾಲಮ್ಸ್. ಈಗ ಕಾಲಮ್ ಡಿಸೈನ್ ಮಾಡ್ತೀರಾ, ಕಾಲಮ್ ಡಿಸೈನ್ ಆಯ್ತು. ಇವಾಗ ಇದು ಈ ತರ ಕಾಲಮ್ ಇದೆ. ಸೊ ಇದ್ರದ್ದು ಸ್ಟಿರಪ್ಸ್ ಇರುತ್ತೆ ತಾನೆ. ಇದು ಈ ಸ್ಟಿರಪ್ಸ್ ಏನಿರುತ್ತೆ ನೋಡಿ. ಸೊ ಕಂಟಿನ್ಯೂಸ್ ಆಗಿ ಈ ತರ ಏನೇನು ಸ್ಟಿರಪ್ಸ್ ಇರುತ್ತಲ್ಲ, ಸೊ ಈಗ ಅದನ್ನ ಡಿಸೈನ್ ಮಾಡ್ಬೇಕು ತಾನೆ ನಾವು. ಈ ಸ್ಟಿರಪ್ಸ್ ನ ಡಿಸೈನ್ ಮಾಡೋದಿದೆ ಇವಾಗ. ಸೊ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಮಿನಿಮಮ್ ಆಫ್ ದಿ ಫಾಲೋವಿಂಗ್ ತಗೊಳ್ಬೇಕು. 16 times ಆಫ್ ದ ಮೇನ್ ಬಾರ್. 16 times ಆಫ್ ಮೇನ್ ಬಾರ್ ತಗೊಳ್ಬೇಕು. 300 mm ತಗೊಳ್ಬೇಕು. ಆರ್ 48 times ಆಫ್ ಡೈ ಆಫ್ ಲ್ಯಾಟರಲ್ ಟೈಸ್. 48 times ಆಫ್ ಡೈ ಆಫ್ ಲ್ಯಾಟರಲ್ ಟೈಸ್. ಈ 3-4 ಕಂಡೀಷನ್ ಫಾಲೋ ಮಾಡ್ಬಿಟ್ಟು 4ರಲ್ಲಿ ಯಾವ್ದು ಮಿನಿಮಮ್ ಇದೆ ಅದು ತಗೊಳ್ಬೇಕು. ಗೊತ್ತಾಯ್ತಾ? ಈ 4 ಫಾಲೋ ಮಾಡಬೇಕು. ಡಯಾಮೀಟರ್ ಆಫ್ ದಿ ಲ್ಯಾಟರಲ್ ಟೈಸ್ ಏನಿದೆ? ಮ್ಯಾಕ್ಸಿಮಮ್ ಆಫ್ ದಿ ಬಿಲೋ. ಡೈ ಆಫ್ ಮೇನ್ ಬಾರ್ ಬೈ 4 ಆರ್ 6 mm ಲ್ಯಾಟರಲ್ ಟೈಸ್ ಮ್ಯಾಕ್ಸಿಮಮ್. ಆಯ್ತಾ? ಇದು ಕೆಳಗಡೆ. ನೆಕ್ಸ್ಟ್ ಡಿಸೈನ್ ಆಫ್ ದಿ ಸ್ಲ್ಯಾಬ್ಸ್. ರೈಟ್, ನೆಕ್ಸ್ಟ್ ಟಾಪಿಕ್ ಸ್ಲ್ಯಾಬ್ಸ್. Slabs are plate elements forming floors and roofs of the building and carrying distributed loads primarily by the flexure. Slabs ಏನ್ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿದೆ, ರೈಟ್? ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಸ್ಟೇರ್ ಕೇಸ್ ಮೇ ಬಿ ಕನ್ಸಿಡರ್ ಆಸ್ ಅ ಇನ್ಕ್ಲೈನ್ಡ್ ಸ್ಲ್ಯಾಬ್. Slab may be supported by the beams or walls. May be used as a flange or T-beam section. Slab may be simply supported continuous or one or more supports are classified according to the different type of supports. Now, very important IS code recommendation for the slabs. Minimum area of the reinforcement ಏನಿದೆ?
minimum area of the reinforcement for slabs. For 415.12% of total area or 0.12% of B into D. ನೋಡಿ ಎಕ್ಸಾಮ್ ಅಲ್ಲಿ PWD ಯಾವಾಗ 2019 ಅಲ್ಲಿ ಮಾಡಿದ್ರು ಈ ಕ್ವಶನ್ ಬಂದಿತ್ತು, ಇದು ರೈಟ್. ಅವರು ಕನ್ಫ್ಯೂಷನ್ ಮಾಡಿದ್ದಾರೆ ಆಯ್ತಾ. ಸೊ ಒಂದೊಂದ್ಸಲ ಗ್ರೇಡ್ ಕೊಡೋದಿಲ್ಲ, ಡೈರೆಕ್ಟ್ ಆಗಿ ಕೇಳ್ತಾರೆ ರೈಟ್. ಸೊ ಅದಕ್ಕೆ ನೀವು ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗಿ. ಎರಡು ಫಾರ್ಮುಲಾ ಫಾರ್ 250 what is the value 0.15% of B into D. This is the minimum area reinforcement. Maximum diameter of the steel bar in the slab. Maximum ಯಾವ ತರ ಮಾಡ್ತೀರಾ, thickness of the slab ಏನಿದೆ divided by 8 ಮಾಡ್ತೀನಿ. ಆವಾಗ ನಮಗೆ ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ಸ್ಟೀಲ್ ಬಾರ್ ಗೊತ್ತಾಗುತ್ತೆ. ಇದಿಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಈಗ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಯಾವ ತರ ಮಾಡ್ತೀವಿ, ಮೇನ್ ಬಾರ್ದು ಮ್ಯಾಕ್ಸಿಮಮ್ ಸ್ಪೇಸಿಂಗು 3D or 300 mm, ಲೆಸ್ಸರ್ ಆಫ್ 3D or 300 mm. ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ ಇದು, IES ಕೋಡ್ ರಿಕಮೆಂಡೇಶನ್. ಓಕೆ, 3D or 300 mm. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಬಾರ್ ಲೆಸ್ಸರ್ ಆಫ್ 5D or 300 mm, 5 times of dia or 300 mm. D is the effective depth of the slab. ಗೊತ್ತಾಯ್ತಾ, ಇದು ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ದಿ ರೆನ್ಫೋರ್ಸ್ಮೆಂಟ್. ಮಿನಿಮಮ್ ಡಯಾ ಆಫ್ ಮೇನ್ ಬಾರ್ ಎಷ್ಟಿದೆ, ಮಿನಿಮಮ್ ಡಯಾ 10 mm ಇದೆ. ಮಿನಿಮಮ್ ಡಯಾ ಆಫ್ ಬಾರ್ is 10 mm for FE 250 and 8 mm for the HYSD practical recommendation, not as per the IES code. ಆಯ್ತಾ, IES ಕೋಡ್ ಪ್ರಕಾರ ಇಲ್ಲ, ಇದು ಒಂದು ಪ್ರಾಕ್ಟಿಕಲ್ ರಿಕಮೆಂಡೇಶನ್ ಇದೆ. ಮಿನಿಮಮ್ ಡಯಾ ಆಫ್ ಡಿಸ್ಟ್ರಿಬ್ಯೂಷನ್ ಸ್ಟೀಲ್ ಇಸ್ 6 mm. Right, minimum dia of distribution steel is 6 mm in both the cases. Right, 6 mm is there. Mild steel and HYSD. No maximum reinforcement recommendation is given in IES code. So we consider the maximum reinforcement criteria same as in the case of beam. That is the 4% of the B into D. ಗೊತ್ತಾಯ್ತಾ, ಇವು ಎಲ್ಲ ಇಂಪಾರ್ಟೆಂಟ್ ಇದೆ, ಇವೆಲ್ಲ IES code recommendations. ನೆಕ್ಸ್ಟ್ ಡಿಸೈನ್ ಆಫ್ ಒನ್ ವೇ ಸ್ಲ್ಯಾಬ್. ನೋಡಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನಾನು ಕಾಂಪ್ಲಿಕೇಟೆಡ್ ಮಾಡೋದಿಲ್ಲ ನಿಮಗೆ. ಒನ್ ವೇ ಸ್ಲ್ಯಾಬ್ ಅಂದ್ರೆ ಏನು, ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಅಂದ್ರೆ ಹೇಳ್ತೀನಿ. ಇಫ್ ವಿ ಸಪೋರ್ಟ್ ಆನ್ ದ ಟೂ ಅಪೋಸಿಟ್ ಸೈಡ್ಸ್, ಇಟ್ ಈಸ್ ಆಲ್ವೇಸ್ ಒನ್ ವೇ ಸ್ಲ್ಯಾಬ್. ಸೊ ಇಫ್ ದ ಸ್ಲ್ಯಾಬ್ ಇಸ್ ಸಪೋರ್ಟೆಡ್ ಓವರ್ ಟೂ ಸೈಡ್ಸ್, ಎರಡು ಸೈಡ್ಸ್ ಅಲ್ಲಿ ಸಪೋರ್ಟ್ ಇತ್ತಂದ್ರೆ, ರೈಟ್, ಎರಡು ಸೈಡ್ಸ್ ಅಲ್ಲಿ ಸಪೋರ್ಟ್ ಇತ್ತಂದ್ರೆ, ಅಂಡ್ LY by LX, ರೈಟ್, LY ಅಂದ್ರೆ ಅದ್ರ X ಆಕ್ಸಿಸ್ Y ಆಕ್ಸಿಸ್ ಅಲ್ಲಿ ಏನು ಡೈರೆಕ್ಷನ್ ಇರುತ್ತೆ ಅದ್ರದ್ದು ರೇಷಿಯೋ ಗ್ರೇಟರ್ ದೆನ್ 2 ಇತ್ತಂದ್ರೆ ಅದು ಒನ್ ವೇ ಸ್ಲ್ಯಾಬ್. ರೈಟ್, ಗ್ರೇಟರ್ ದೆನ್ 2 ಇದ್ರೆ ಒನ್ ವೇ ಸ್ಲ್ಯಾಬ್. Longer dimension, shorter dimension. No, slab is designed for the shorter span. Right, slab is always designed for the shorter span. ಯಾವುದು ಒನ್ ವೇ ಸ್ಲ್ಯಾಬ್. ಯಾಕೆ, ಇಲ್ಲಿ ಎರಡು ರೀಸನ್ಸ್ ಇದೆ, ಹೇಳ್ತೀನಿ ನೋಡಿ. ಸ್ಲ್ಯಾಬ್ ಇಸ್ ಸಪೋರ್ಟೆಡ್ ಆನ್ ಆಲ್ 4 edges. ಇಲ್ಲಿ 4 ನೋಡಿ, ಇಲ್ಲಿ ಅನ್ಸಪೋರ್ಟೆಡ್ ಎಡ್ಜ್ ಇದೆ, ಇಲ್ಲಿ ನೋಡಿ ಇಲ್ಲಿ 2 ಅಷ್ಟೇ ಸಪೋರ್ಟ್ ಇದೆ, ಈ ಕಡೆ ಮತ್ತೆ ಈ ಕಡೆ. ಸೊ ಇದು ಬೀಮ್ ಇದೆ. ಸೊ ಈ ತರ ಸಪೋರ್ಟ್ ಇದ್ದಾಗ ಅದನ್ನು ಒನ್ ವೇ ಆಗುತ್ತೆ. So if the slab is supported on all 4 edges, the ratio of longer span LY to the shorter span is greater than 2. Practically the slab spans across the shorter span. Shorter span alle irutte. Such a slabs are designed as one way slab. ಗೊತ್ತಾಯ್ತಾ, ಗ್ರೇಟರ್ ದೆನ್ ಇತ್ತಂದ್ರೆ ಶಾರ್ಟರ್ ಸ್ಪ್ಯಾನ್ ಅಲ್ಲಿ ಅದನ್ನ ನಾವು ಶಾರ್ಟ್ ಸ್ಪ್ಯಾನ್ ಏನಿದೆ ಅದನ್ನ ನಾವು ಒನ್ ವೇ ಸ್ಲ್ಯಾಬ್ ಅಂತೀವಿ. ರೈಟ್, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೇನ್ ರೆನ್ಫೋರ್ಸ್ಮೆಂಟ್ ಎಲ್ಲಿ ಪ್ರೊವೈಡ್ ಮಾಡ್ತೀವಿ ನಾವು, ಇದು ಕ್ವಶನ್ ಬರುತ್ತೆ. ಅಲಾಂಗ್ ದ ಸ್ಪ್ಯಾನಿಂಗ್ ಡೈರೆಕ್ಷನ್ ಟು ರೆಸಿಸ್ಟ್ ದ ಒನ್ ವೇ ಬೆಂಡಿಂಗ್. ಸ್ಪ್ಯಾನಿಂಗ್ ಡೈರೆಕ್ಷನ್ ಯಾವುದು, ಅಲಾಂಗ್ ದ ಶಾರ್ಟರ್ ಸ್ಪ್ಯಾನ್ ನಾವು ಮೇನ್ ರೆನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡ್ತೀವಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಡಿಸೈನ್ ಆಫ್ ಒನ್ ವೇ ಸ್ಲ್ಯಾಬ್. ಸೊ ನೆಕ್ಸ್ಟ್ ಅದರಲ್ಲಿ ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ನೋಡಿ, ಈಗ ಇಲ್ಲಿ ಸ್ಕೆಚಸ್ ಇದೆ. ಈಗ ಸ್ಕೆಚಸ್ ಪ್ರಕಾರ ತಿಳ್ಕೊಳ್ಳೋಣ. ಈಗ ಟೆಂಪರೇಚರ್ ಶ್ರಿಂಕೇಜ್ ರೆನ್ಫೋರ್ಸ್ಮೆಂಟ್ ಇನ್ವೇರಿಯಬಲಿ ಪ್ರೊವೈಡೆಡ್ ಎಟ್ ದ ರೈಟ್ ಆಂಗಲ್ಸ್ ಟು ದ ಮೇನ್ ರೆನ್ಫೋರ್ಸ್ಮೆಂಟ್ because it occupies a large area and so low temperature. ಇದೇನಿಲ್ಲ, ಇದೇನು ಬಿಟ್ಬಿಡಿ. ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಆರ್ ಆಲ್ವೇಸ್ ಪ್ಲೇಸ್ ಅಬೋವ್ ದ ಮೇನ್ ಬಾರ್. ನೋಡಿ ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಏನಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಈ ತರ ಇದೆ. ಸೊ ಇವು ಈ ತರ ಕಾಣಿಸ್ತಾ ಇದೆ. ಸೊ ಇದು ಡಿಸ್ಟ್ರಿಬ್ಯೂಷನ್ ಬಾರ್ಸ್, ಇದು ಮೇನ್ ಬಾರ್ಸ್. ಸೊ ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಆರ್ ಆಲ್ವೇಸ್ ಪ್ಲೇಸ್ ಅಬೋವ್ ದ ಮೇನ್ ಬಾರ್ ಇನ್ ಕೇಸ್ ಆಫ್ ಒನ್ ವೇ ಸ್ಲ್ಯಾಬ್ ಟು ಎನ್ಶೋರ್ ದ ಹೈಯರ್ ಎಫೆಕ್ಟಿವ್ ಡೆಪ್ತ್. ಗೊತ್ತಾಯ್ತಾ, ಈ ತರ ಇರಬೇಕು. ರೈಟ್, ಇನ್ ಟೂ ವೇ ಸ್ಲ್ಯಾಬ್ ಅಲ್ಲಿ ಏನ್ ಮಾಡ್ತಾರೆ, ಬೋತ್ ರೆನ್ಫೋರ್ಸ್ಮೆಂಟ್ ಮೇನ್ ರೆನ್ಫೋರ್ಸ್ಮೆಂಟ್, however higher load transfer will be on the shorter direction, hence we keep shorter direction reinforcement closer to the tensile force, tensile surface to get higher bending moment, higher effective depth. ಸಿಂಪಲ್ ಇದೆ ಇದ್ರ ಸ್ಟೋರಿ. ನೀವು ತಿಳ್ಕೊಳ್ಬೇಕಂದ್ರೆ
ಟೆನ್ಷನ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಜಾಸ್ತಿ ಇರುತ್ತಲ್ಲ, ಅಲ್ಲಿ ಏನ್ ಮಾಡ್ತಾ ಇದಾರೆ ಅವರು, ಈ ತರ ಇದು ಮೇನ್ ಇದೆ, ಸೊ ಈ ತರ ಪ್ಲೇಸ್ ಮಾಡ್ತಾ ಇದ್ದೀವಿ. ಬಟ್ ಟೂ ವೇ ಸ್ಲ್ಯಾಬ್ ಅಲ್ಲಿ ಏನ್ ಮಾಡ್ತಾರೆ, ಹೈಯರ್ ಲೋಡ್ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತಲ್ಲ ಅಲ್ಲಿ ಶಾರ್ಟರ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಯಾಕೆಂತಂದ್ರೆ ಟೆನ್ಸೈಲ್ ಸರ್ಫೇಸಸ್ ಹೈಯರ್ ಬೆಂಡಿಂಗ್ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡನ್, ಗೊತ್ತಾಯ್ತಾ? ನಾವು ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಬೀಮ್ ಆರ್ ಸ್ಲ್ಯಾಬ್, ಇದಕ್ಕೆ ನಿಮ್ಗೆ ಗೊತ್ತಿದೆ, ಇದು ಸೇಮ್ ನಾವು ಬೀಮ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೀವು ನೋಡಬಹುದು. ಸೊ ಸೇಮ್ ಅದೇ ತರ ಇದೆ, ಸೇಮ್ ಅದೇ ಕಾನ್ಸೆಪ್ಟ್ ಇದೆ. ನೀವು ಬೇಕಾದ್ರೆ ಒಂದ್ಸಲ ನೋಡ್ಕೊಳ್ಳಿ ಆಮೇಲೆ. ನೆಕ್ಸ್ಟ್ ಎಫೆಕ್ಟಿವ್ ಸ್ಪ್ಯಾನ್. ಓಕೆ, ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಡಿಫ್ಲೆಕ್ಷನ್, ಕಂಟ್ರೋಲ್ ಆಫ್ ಡಿಫ್ಲೆಕ್ಷನ್. ರೈಟ್, ಡಿಫ್ಲೆಕ್ಷನ್ ನಿಮ್ಗೆ ಗೊತ್ತಿದೆ ಯಾವ ತರ ಡಿಫ್ಲೆಕ್ಷನ್ ಅಂದ್ರೆ ಏನು ಅಂತ. ರೈಟ್, ಸೊ ಇದು ಅಕಾರ್ಡಿಂಗ್ ಟು IES 456 ಫೈನಲ್ ಡಿಫ್ಲೆಕ್ಷನ್ ಡ್ಯೂ ಟು ಆಲ್ ಲೋಡ್ಸ್ ಇನ್ಕ್ಲೂಡಿಂಗ್ ಎಫೆಕ್ಟ್ ಆಫ್ ಟೆಂಪರೇಚರ್, ಕ್ರೀಪ್ ಅಂಡ್ shrinkage. Right, should not normally exceed span by 250. ಸೊ ಇದು ಸ್ಪ್ಯಾನ್ ಬೈ 250 ಇಂದ ಜಾಸ್ತಿ ಹೋಗಬಾರ್ದು, ಏನೇ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ದ ಡಿಫ್ಲೆಕ್ಷನ್ ಇನ್ಕ್ಲೂಡ್ ಎಫೆಕ್ಟ್ ಆಫ್ ಟೆಂಪರೇಚರ್, ಕ್ರೀಪ್, shrinkage occurring after the erection of partition and application of finishes should not normally be exceed span by 350. Span by 350 or 20 mm ಗಿಂತ ಜಾಸ್ತಿ ಹೋಗಬಾರ್ದು ಇದು ಡಿಫ್ಲೆಕ್ಷನ್. ಹೌದಾ, ಇದು IES ಕೋಡ್ ಪ್ರಕಾರ. ಸೊ ಡೆಪ್ತ್ ಆಫ್ ದಿ ಸ್ಲ್ಯಾಬ್, ಇವಾಗ ಇದು ಡಿಫ್ಲೆಕ್ಷನ್ ಆಯ್ತು. ಈಗ ಡೆಪ್ತ್ ಆಫ್ ದಿ ಸ್ಲ್ಯಾಬ್ ಗೆ ಒಂದು ವೆರಿ ಇಂಪಾರ್ಟೆಂಟ್ ಯು ವ್ಯಾಲ್ಯೂಸ್, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ, 100% ಬರುತ್ತೆ. ಏನಿದೆ ಈ ವ್ಯಾಲ್ಯೂಸ್ ಅಂದ್ರೆ ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ ಅಂತ ಬರುತ್ತೆ. ಡೆಪ್ತ್ ಆಫ್ ದಿ ಸ್ಲ್ಯಾಬ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಡಿಫ್ಲೆಕ್ಷನ್ ಕ್ರೈಟೇರಿಯಾ. ಗೊತ್ತಾಯ್ತಾ? ಡೆಪ್ತ್ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ, ಒಂದು ಬೆಂಡಿಂಗ್ ಮೂವ್ಮೆಂಟ್, ಇನ್ನೊಂದು ಡಿಫ್ಲೆಕ್ಷನ್. ಟ್ರಯಲ್ ಡೆಪ್ತ್ ಕ್ಯಾನ್ ಬಿ ಅಬ್ಟೈನ್ಡ್ ಯೂಸಿಂಗ್. ಟ್ರಯಲ್ ಡೆಪ್ತ್ ಯಾವ್ದರಿಂದ ಯೂಸ್ ಮಾಡ್ತಾರೆ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಸ್ಪ್ಯಾನ್ ಟು ಎಫೆಕ್ಟಿವ್ ಡೆಪ್ತ್ ರೇಷಿಯೋ ಫಾರ್ ಸ್ಪ್ಯಾನ್ಸ್ ಅಪ್ ಟು 10 ಮೀಟರ್. ಈಗ 10 ಮೀಟರ್ ಇದೆ, 10 ಮೀಟರ್ ಇತ್ತು ಅಂತಂದ್ರೆ ಕ್ಯಾಂಟಿಲಿವರ್, ಈಗ ಇಲ್ಲಿ ಬರೀತೀನಿ ನೋಡಿ, ಸ್ಪ್ಯಾನ್ ಟು ಡೆಪ್ತ್ ಕ್ಯಾಂಟಿಲಿವರ್ ಇತ್ತು ಅಂತಂದ್ರೆ 7 ತಗೋತೀವಿ. ಇಲ್ಲ ಅಂತಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಇದ್ರೆ 20 ತಗೋತೀವಿ. ಇಲ್ಲ ಅಂದ್ರೆ ಕಂಟಿನ್ಯೂಸ್ ಇದ್ರೆ 26 ತಗೋತೀವಿ. ಇದನ್ನ ತಗೊಂಡ್ಬಿಟ್ಟು ನಾವು ಸ್ಪ್ಯಾನ್ ಟು ಎಫೆಕ್ಟಿವ್ ಡೆಪ್ತ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬಹುದು. ಗೊತ್ತಾಯ್ತಾ? ರೈಟ್, ಬಟ್ ಸ್ಪ್ಯಾನ್ ಅಬೌವ್ 10 ಮೀಟರ್ ಇತ್ತು ಅಂದ್ರೆ ದ ವ್ಯಾಲ್ಯೂಸ್ ಮೇ ಬಿ ಮಲ್ಟಿಪ್ಲೈಡ್ ಬೈ 10 by span in meters. So more than 10 meter ಇದ್ರೆ 10 by span. ಓಕೆ, ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಎಫೆಕ್ಟಿವ್ ಡೆಪ್ತ್ ಡಿ ಆಫ್ ಟೂ ವೇ ಸ್ಲ್ಯಾಬ್ ಕ್ಯಾನ್ ಆಲ್ಸೋ ಬಿ ಅಸ್ಯೂಮ್ಡ್ ಯೂಸಿಂಗ್ ಈ ಕ್ಲಾಸ್ ನ ಯೂಸ್ ಮಾಡಿಬಿಟ್ಟು ಮಾಡಬಹುದು. ರೈಟ್, ಪ್ರೊವೈಡೆಡ್ ಶಾರ್ಟರ್ ಸ್ಪ್ಯಾನ್ ಇಸ್ ಲೆಸ್ ದೆನ್ or equal to 3.5 meter and loading clause is 3.5 kilonewton per meter square. ಓಕೆ, ಗೊತ್ತಾಯ್ತಾ? ಸೊ ಟೂ ವೇ ಸ್ಲ್ಯಾಬ್ ಗೆ ಶಾರ್ಟರ್ ಸ್ಪ್ಯಾನ್ ಅಪ್ ಟು 3.5 ಮೀಟರ್ ಇದೆ. ರೈಟ್, ಸೊ ಸಿಂಪ್ಲಿ ಸಪೋರ್ಟೆಡ್ ಗೆ ನಾವು ಏನ್ ಮಾಡ್ತೀವಿ, 35 ತಗೋತೀವಿ. ರೈಟ್, ಆಮೇಲೆ ಕಂಟಿನ್ಯೂಸ್ ಸ್ಲ್ಯಾಬ್ ಗೆ 40 ತಗೋತೀವಿ. ಟೂ ವೇ ಸ್ಲ್ಯಾಬ್ ಗೆ ಶಾರ್ಟರ್ ಸ್ಪ್ಯಾನ್ಸ್ ಅಪ್ ಟು 3.5 ಮೀಟರ್ ವಿತ್ ಮೈಲ್ಡ್ ಸ್ಟೀಲ್ ರೆನ್ಫೋರ್ಸ್ಮೆಂಟ್ ಇದೆ. ಓಕೆ, ಫಾರ್ ಹೈ ಸ್ಟ್ರೆಂತ್ ಡಿಫಾರ್ಮ್ ಬಾರ್ಸ್ ಗ್ರೇಡ್ 415 ದ ವ್ಯಾಲ್ಯೂಸ್ ಅಬೌವ್ ಗಿವನ್ ಶುಡ್ ಬಿ ಮಲ್ಟಿಪ್ಲೈ ಬೈ 0.8 ಟೈಮ್ಸ್. ಮೇಲ್ಗಡೆ ಕೊಟ್ಟಿರೋ ವ್ಯಾಲ್ಯೂನ ನಾವು 0.8 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಟೂ ವೇ ಸ್ಲ್ಯಾಬ್ ಅಲ್ಲಿ. ಓಕೆ, ಈಗ ಸಿಂಪ್ಲಿ ಸಪೋರ್ಟೆಡ್ L/35, ಇದು 1/28, ಇದು ಕಂಟಿನ್ಯೂಸ್ 1/40, ಇದು 1/32. ಆಯ್ತಾ? ಸೊ ಇದಿಷ್ಟು ಎಲ್ಲರೂ ನೆನ್ಪಿಡಿ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಡೆಪ್ತ್ ಆಫ್ ದಿ ಸ್ಲ್ಯಾಬ್ ಇದು. ಡಿಸೈನ್ ಆಫ್ ಒನ್ ವೇ ಸ್ಲ್ಯಾಬ್. ರೈಟ್, ಏನೇನು ಸ್ಟೆಪ್ ಫಾಲೋ ಮಾಡಿದೀವಿ, ಡಿಸೈನ್ ಏನೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಲೋಡ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, 1 ಮೀಟರ್ ಸ್ಪ್ಯಾನ್ ನ ತಗೊಂಡ್ಬಿಟ್ಟು ಲೈವ್ ಲೋಡ್, ಸೆಲ್ಫ್ ವೇಟ್, ಫ್ಲೋರ್ ಫಿನಿಶಿಂಗ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಮೇಲೆ ಬೆಂಡಿಂಗ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ್ಮೇಲೆ ಏರಿಯಾ ಆಫ್ ದಿ ಸ್ಟೀಲ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ್ಮೇಲೆ ಚೆಕ್ ಫಾರ್ ದ ಶಿಯರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ರೈಟ್, ಚೆಕ್ ಫಾರ್ ದ ಶಿಯರ್, ರೈಟ್, ಯೂಸಿಂಗ್ ದಟ್ ಫಾರ್ಮುಲಾ. ಆಮೇಲೆ ಡಿಸೈನ್ ಆಫ್ ಟೂ ವೇ ಸ್ಲ್ಯಾಬ್ ಅಲ್ಲೂ ಆಲ್ಮೋಸ್ಟ್ ಸೇಮ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಟೂ ವೇ ಸ್ಲ್ಯಾಬ್ ಅಂದ್ರೆ ಏನಿದೆ, ರೆಕ್ಟಾಂಗ್ಯುಲರ್ ಸ್ಲ್ಯಾಬ್ 4 ಕಡೆ ಸಪೋರ್ಟ್ ಇದೆ, ವಿಚ್ ಬೆಂಡ್ಸ್ ಇನ್ 2 ಆರ್ಥೋಗೋನಲ್ ಡೈರೆಕ್ಷನ್ಸ್ ಅಂಡ್ ಡಿಫ್ಲೆಕ್ಟ್ ಇನ್ ದ ಫಾರ್ಮ್ ಆಫ್ ಡಿಶ್. ಡಿಶ್ ಯಾವ ತರ ಇರುತ್ತೆ, RS ಸಾಸರ್, ಟೀ ಕುಡಿಯೋ ಸಾಸರ್ ಇವಾಗಿಲ್ಲ, ಮೊದಲು ಇರ್ತಿತ್ತು, ನೀವೆಲ್ಲ ಕುಡಿದಿಲ್ಲ, ನಾವು ಚಿಕ್ಕವರಿದ್ದಂಗೆ ಕುಡಿತೀವಿ. ಸೊ ಅದನ್ನೇ ಸಾಸರ್ ತರ ಇರುತ್ತೆ ಇದು. ಸೊ ಅದನ್ನ ನಾವು ಟೂ ವೇ ಸ್ಲ್ಯಾಬ್ಸ್ ಅಂತ ಅಂತೀವಿ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ಟೂ ವೇ ಸ್ಲ್ಯಾಬ್ಸ್ ಅಲ್ಲಿ ಈ ತರಹದ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ.
there is a pattern will be created. ಸೊ ಈ ಪ್ಯಾಟರ್ನ್ ಏನ್ ಮಾಡುತ್ತೆ ಗೊತ್ತಾ, ಇಲ್ಲಿ ನಿಯರ್ ಬೈ ಬೀಮ್ಸ್ ಆರ್ ವಾಲ್ಸ್ ಏನಿರುತ್ತೆ ಈ ಪೋರ್ಷನ್ ಈ ಕಡೆ ಹೋಗ್ಬಿಡುತ್ತೆ, ಈ ವಾಲ್ಗೆ ಈ ಪೋರ್ಷನ್ ಇಲ್ಲಿ ಹೋಗ್ಬಿಡುತ್ತೆ, ಈ ಪೋರ್ಷನ್ ಇಲ್ಲಿ ಹೋಗುತ್ತೆ. ಸೊ ಸೆಂಟ್ರಲ್ಲೇ ಆಲ್ಮೋಸ್ಟ್ 0 ತರ ಇರುತ್ತೆ, ಗೊತ್ತಾಯ್ತಾ? ಫ್ರೀಲಿ ಆನ್ ಆಲ್ ಸೈಡ್ ಡ್ಯೂ ಟು ದ ಟ್ರಾನ್ಸ್ಫರ್ ಲೋಡ್. ಸೊ ಕಾರ್ನರ್ ಟೆಂಡ್ ಟು ಕರ್ಲ್ ಅಪ್ ಅಂಡ್ ಲಿಫ್ಟ್ ಅಪ್. ಸೊ ಈ ಲಿಫ್ಟ್ ಆಗ್ಬಾರ್ದು ಅಂದ್ರೆ ಮತ್ತೆ ಅದಕ್ಕೊಂದಿದೆ, ಓವರ್ ಸಮ್ ರೀಸನ್ ದಿಸ್ ಇಸ್ ನೋನ್ ಎಸ್ ದ ಲಿಫ್ಟಿಂಗ್ ಆಫ್ ದಿ ಕಾರ್ನರ್. ಲಿಫ್ಟಿಂಗ್ ಆಫ್ ದಿ ಕಾರ್ನರ್ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಇದು ಒಂದ್ ಕಡೆಯಿಂದ ಮೇಲ್ಗಡೆ ಬಿಡುತ್ತೆ, ಈ ತರ ಆಗುತ್ತೆ. ಇದು ಸಪೋರ್ಟ್ ಇದೆ, ಈ ತರ ಆಗ್ಬಿಡುತ್ತೆ ನೋಡಿ, ಇಲ್ಲಿಂದ ಸಪೋರ್ಟ್ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ನೋನ್ ಎಸ್ ದ ಲಿಫ್ಟಿಂಗ್ ಆಫ್ ಕಾರ್ನರ್. ದೀಸ್ ಸ್ಲ್ಯಾಬ್ಸ್ ಆರ್ ಕಾಲ್ಡ್ ಟೂ ವೇ ಸಿಂಪ್ಲಿ ಸಪೋರ್ಟೆಡ್ ಸ್ಲ್ಯಾಬ್ಸ್. ಸೊ ಇದು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ತಾರೆ, ಇಲ್ಲೆಲ್ಲ ಮೆಶಿಂಗ್ ಯೂಸ್ ಮಾಡ್ತಾ ಇದ್ರು ಮೊದಲು, ರೈಟ್? ಟಾರ್ಷನ್ ರೆನ್ಫೋರ್ಸ್ಮೆಂಟ್ ಈ ತರ 4 ಕಡೆ ನೀವು ಓದಿರ್ತೀರಾ ಗೊತ್ತಿಲ್ಲ, ನಾನಂತೂ ಓದಿದ್ದೆ. ಟಾರ್ಷನಲ್ ರೆನ್ಫೋರ್ಸ್ಮೆಂಟ್ ಈ ತರ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ ಈ 4 ಕಡೆ, ರೈಟ್? ಎಲ್ಲೆಲ್ಲಿ 4 ಸೈಡ್ ಇರುತ್ತೆ ಅಲ್ಲಿ ಟಾರ್ಷನಲ್ ರೆನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡ್ತಾ ಇದ್ವಿ. ಸೊ ಇಫ್ ದ ಸ್ಲ್ಯಾಬ್ಸ್ ಆರ್ ಕಾಸ್ಟ್ ಮೊನಾಲಿಟಿಕಲ್ ವಿತ್ ದ ಬೀಮ್ಸ್, ಕಾರ್ನರ್ಸ್ ಆಫ್ ದ ಸ್ಲ್ಯಾಬ್ಸ್ ಆರ್ ರಿಸ್ಟ್ರೈನ್ಡ್ ಫ್ರಮ್ ದ ಲಿಫ್ಟಿಂಗ್. ದೀಸ್ ಸ್ಲ್ಯಾಬ್ಸ್ ಆರ್ ಕಾಲ್ಡ್ ಆಸ್ ರಿಸ್ಟ್ರೈನ್ಡ್ ಸ್ಲ್ಯಾಬ್ಸ್. ಗೊತ್ತಾಯ್ತಾ? ನಾವು ಲಾಸ್ಟ್ ಟಾಪಿಕ್ ಆಫ್ ದಿಸ್ ಕ್ಲಾಸ್, ದಟ್ ಇಸ್ ದ ಫೌಂಡೇಶನ್. ಇನ್ನೊಂದು 15 ನಿಮಿಷದಲ್ಲಿ ಕ್ಲಾಸ್ ಮುಗಿಸ್ತೀನಿ ನಾನು, ಓಕೆ? ಸೊ ಫೌಂಡೇಶನ್ ಇದಾದ್ಮೇಲೆ ಲಾಸ್ಟ್ಗೆ ಕೋಡ್ ರಿಕಮೆಂಡೇಶನ್ಸ್ ಅಂತ ಬರುತ್ತೆ. ಕೋಡ್ ರಿಕಮೆಂಡೇಶನ್ಸ್ ಅದನ್ನು ಹೇಳ್ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದೆ. ಫೌಂಡೇಶನ್ ಅಂದ್ರೆ ಏನು? ಫೌಂಡೇಶನ್ ಇಸ್ ಎನ್ ಬಾಟಮ್ ಮೋಸ್ಟ್ ಪಾರ್ಟ್. ಇದರಲ್ಲಿ ಲೋಡ್ ಟ್ರಾನ್ಸ್ಫರ್ ಮಾಡುತ್ತೆ, ರೈಟ್? ಯಾವುದೇ ಒಂದು ಇಂಡಿವಿಜುವಲ್ ಅದು ಯಾವ್ದಕ್ ಮಾಡುತ್ತೆ, ಅರ್ತ್ ಕೆಳಗಡೆ ಏನಿದೆ ಅದಕ್ಕೆ ಮಾಡುತ್ತೆ. ಲೋಡ್ ಕರೆಕ್ಟ್ ಆಗಿ ಟ್ರಾನ್ಸ್ಮಿಟ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಕರೆಕ್ಟ್ ಆಗಿ ಡಿಸೈನ್ ಮಾಡಿಲ್ಲ ಅಂತ ಅರ್ಥ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರೈಟ್? ಅಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಡಿಸೈನ್ ಸ್ಟೆಪ್. ಫಸ್ಟ್ ನಾವು ಡಿಸೈನ್ ಮಾಡಬೇಕಾಗಿದ್ದು ಎಲ್ಲಾನೇ ಮಾಡ್ತೀವಿ, ಬಟ್ ಕನ್ಸ್ಟ್ರಕ್ಷನ್ ಮಾಡುವಾಗ ಫಸ್ಟ್ ನಾವು ಮಾಡೋದೇ ಫೌಂಡೇಶನ್ ತಾನೆ. ಸೊ ಅದಕ್ಕೆ ಈ ಸ್ಟ್ರಕ್ಚರ್ ತುಂಬಾ ಕರೆಕ್ಟ್ ಆಗಿ ನಾವು ಫೌಂಡೇಶನ್ ನ ಏನಂತಂದ್ರೆ ಡಿಸೈನ್ ಮಾಡ್ಬೇಕಾಗುತ್ತೆ. ಸೊ ಯಾವ ತರ ಡಿಸೈನ್ ಮಾಡ್ಬೇಕಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಸೆಟಲ್ಮೆಂಟ್, ಎಕ್ಸೆಸಿವ್ ಸೆಟಲ್ಮೆಂಟ್ ಕಮ್ಮಿ ಆಗಬೇಕು, ರೊಟೇಷನ್ ಆಗಬಾರ್ದು, ಮಿನಿಮಮ್ ಡಿಪ್ರೆಷನಲ್ ಸೆಟಲ್ಮೆಂಟ್, ಅಡ್ವೊಕೇಟ್ ಸೇಫ್ಟಿ ಕೊಡ್ಬೇಕದು ಸ್ಲೈಡಿಂಗ್ಗೆ ಮತ್ತೆ ಓವರ್ ಟರ್ನಿಂಗ್, ಆ ತರ ನಾವು ಡಿಸೈನ್ ಮಾಡಬೇಕು, ಗೊತ್ತಾಯ್ತಾ? ಈಗ ಸೈಜ್ ಆಫ್ ದಿ ಕಾಲಮ್. ಸೈಜ್ ಆಫ್ ದಿ ಕಾಲಮ್ ಇದು ಒಂದು ಪರ್ಸ್ಪೆಕ್ಟಿವ್ ವ್ಯೂ ಇದೆ ನೋಡಿ, ಇದು ಫೂಟಿಂಗ್ ಅಂತೀವಿ ಇದು. ಸೊ ದಿಸ್ ಇಸ್ ಅ ಫೂಟಿಂಗ್. ಇದು ಫೂಟಿಂಗ್ ಫೌಂಡೇಶನ್ ಏನೋ ಅನ್ಕೊಳ್ಳಿ, ಇದು ಕಾಲಮ್ ಇದೆ. ಸೊ ದಿಸ್ ಇಸ್ ಅ ಕಾಲಮ್. ಸೊ ಸೈಜ್ ಆಫ್ ದಿ ಫೌಂಡೇಶನ್ ಏನಾಗುತ್ತೆ, ಬಿ ಇಂಟು ಎಲ್. ಸೊ ಇದು ಟಾಪ್ ವ್ಯೂ ಇದೆ. ಸೊ ಇದು ಪ್ಲಾನ್ ಅಂತ ಅನ್ಬೋದು. ಸೊ ದಿಸ್ ಇಸ್ ಅ ಪ್ಲಾನ್. ಸೊ ಬಿ ಇಂಟು ಎಲ್ ಮಾಡಿದ್ರೆ ಸೈಜ್ ಆಫ್ ದಿ ಫೌಂಡೇಶನ್ ಸಿಗುತ್ತೆ. ಸೊ ದಿಸ್ ಇಸ್ ಅ ಕಾಲಮ್. ಎ ಇಂಟು ಬಿ is the size of the column. Size of the foundation B into L ಇದೆ. ಓಕೆ, ಕ್ರೈಟೀರಿಯಾ ಫಾರ್ ದಿ ಡಿಸೈನ್. ಡಿಸೈನ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ, ಡೆಪ್ತ್ ಆಫ್ ದಿ ಫೂಟಿಂಗ್. ಅಂದ್ರೆ ಈ ಡೆಪ್ತ್ ಎಷ್ಟಿರುತ್ತೆ, ಇದು ಈ ಡೆಪ್ತ್ ಎಷ್ಟು ನಾವು ಇದನ್ನ ಡಿಸೈನ್ ಮಾಡಬೇಕು, ಅದು ಫಸ್ಟ್ ಸ್ಟೆಪ್. ಸೊ ಆಲ್ ದ ಫೌಂಡೇಶನ್ ಶುಡ್ ಬಿ ಲೊಕೇಟೆಡ್ ಅಟ್ ಎ ಮಿನಿಮಮ್ ಡೆಪ್ತ್ ಆಫ್ 0.5 ಮೀಟರ್ ಬಿಲೋ ದ ಗ್ರೌಂಡ್ ಸರ್ಫೇಸ್. ನೋಡಿ, ಡೆಪ್ತ್ ಆಫ್ ಫೌಂಡೇಶನ್ ಬೇರೆ, ಡೆಪ್ತ್ ಆಫ್ ಫೂಟಿಂಗ್ ಬೇರೆ, ರೈಟ್? ಸೊ ಎರಡು ಸೇಮ್ ಇರೋದಿಲ್ಲ. ಫೌಂಡೇಶನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಈಗ ಇದು ಅರ್ತ್ ವರ್ಕ್ ಮಾಡೋದಿದೆ ಅಂದ್ರೆ, ಇಲ್ಲಿ ಪ್ಲೇಸ್ ಮಾಡೋದಂದ್ರೆ ಇದಕ್ಕಿಂತ ಸ್ವಲ್ಪ ಇಲ್ಲಿ ನೋಡಿ, ಇದು ಫೂಟಿಂಗ್ ಇರುತ್ತೆ. ಸೊ ಇದು ಇದ್ರ ಮೇಲೆ ಕಾಲಮ್ ಈ ತರ ಪ್ಲೇಸ್ ಮಾಡ್ತೀವಿ, ರೈಟ್? ಸೊ ಇದು ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ, ಯಾಕಂದ್ರೆ ಇಲ್ಲಿ ವರ್ಕಿಂಗ್ ಏರಿಯಾ ಇರ್ಬೇಕಂತ, ಗೊತ್ತಾಯ್ತಾ? ಅದಕ್ಕೆ. ಸೊ 0.5 ಮೀಟರ್ ಬಿಲೋ ದ ಗ್ರೌಂಡ್ ಸರ್ಫೇಸ್. ಡೆಪ್ತ್ ಇಸ್ ಪ್ರೈಮರ್ಲಿ ಗವರ್ಡ್ ಬೈ ಅವೈಲಬಿಲಿಟಿ ಆಫ್ ದಿ ಬಿಯರಿಂಗ್ ಕೆಪಾಸಿಟಿ. ಬಿಯರಿಂಗ್ ಕೆಪಾಸಿಟಿ ಅಂದ್ರೆ ಸಾಯಿಲ್ ಸ್ಟ್ರೆಂತ್ ಎಷ್ಟಿದೆ. ಮಿನಿಮಮ್ ಸೀಸನಲ್ ವೇರಿಯೇಷನ್ ಅಂದ್ರೆ ಮಳೆ ಬಂದಾಗ, ಬಿಸಿಲು ಬಂದಾಗ, ಜಾಸ್ತಿ ಚಳಿ ಆದಾಗ ಅದು ವೇರಿಯೇಷನ್ ಎಷ್ಟೆಷ್ಟಾಗುತ್ತೆ, ಲೈಕ್ ಸ್ವೆಲ್ಲಿಂಗ್ ಅಂಡ್ ಶ್ರಿಂಕೇಜ್ ಆಫ್ ದಿ ಸಾಯಿಲ್. ಯಾವ ತರ ವೇರಿಯೇಷನ್ ಆಗುತ್ತೆ ಸಾಯಿಲ್, ಅದನ್ನ ನಾವು ನೋಡ್ಬೇಕಾಗುತ್ತೆ. ಈಗ ಕ್ಯಾಲ್ಕುಲೇಟ್ ಯಾವ ತರ ಮಾಡೋದು, ರ್ಯಾಂಕಿಂಗ್ಸ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಸೊ ಇದು ರ್ಯಾಂಕಿಂಗ್ಸ್ ಫಾರ್ಮುಲಾ ಇದೆ, ಇದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಮಗೆ ಬೇರಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್ ಬೇಕು, ಯೂನಿಟ್ ವೇಟ್ ಆಫ್ ದಿ ಸಾಯಿಲ್ ಬೇಕು, ಆಂಗಲ್ ಆಫ್ ಫ್ರಿಕ್ಷನ್ ಬೇಕು. ಓಕೆ, ಆಂಗಲ್ ಆಫ್ ಫ್ರಿಕ್ಷನ್ ಬೇಕಾಗುತ್ತೆ. ನಾವು ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀವಿ, ಮಿನಿಮಮ್ ಕ್ಲಿಯರ್ ಕವರ್. ಈಗ ಕ್ಲಿಯರ್ ಕವರ್ ಅಂದ್ರೆ ಈಗ ಇಲ್ಲಿ ಒಳಗಡೆ ಮೇನ್ ರೆನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಎಷ್ಟು ಕ್ಲಿಯರ್ ಕವರ್ ಕೊಡಬೇಕು ನೋಡಿ, ನಿಮ್ಗೆ ಗೊತ್ತಿದೆ. ಸ್ಲ್ಯಾಬ್ ಇದ್ರೆ 20, ಬೀಮ್ ಇದ್ರೆ 25, ಕಾಲಮ್ ಇದ್ರೆ 40, ಫೌಂಡೇಶನ್ ಇದ್ರೆ 50. ಸೊ ಅದೇ ಕ್ಲಿಯರ್ ಕವರ್ ಇಲ್ಲಿ ನಾವು ಕೊಟ್ಟಿದೀವಿ 50 mm,
ರೈಟ್ 50 mm ನ ಕವರ್ ಕೊಡಬೇಕು. ನೆಕ್ಸ್ಟ್ ಥರ್ಡ್ ಒನ್ ಮಿನಿಮಮ್ ಥಿಕ್ನೆಸ್ ಎಷ್ಟು ಕೊಡಬೇಕು. ಸೊ ಎಡ್ಜ್ ಆಫ್ ದಿ ಫೂಟಿಂಗ್ ಇಸ್ 150 mm ಫಾರ್ ಫೂಟಿಂಗ್ ಆನ್ ಸಾಯಿಲ್ಸ್, 300 mm ಮಿನಿಮಮ್ ಫಾರ್ ಫೂಟಿಂಗ್ ಆನ್ ದ ಪೈಲ್ಸ್. ಪೈಲ್ಸ್ ಅಂತ ನಾನು ಹೇಳಿದ್ದೆ ಮೊದಲೇ ನಿಮಗೆ. ಈ ಪೈಲ್ಸ್ ಅಂತಂದ್ರೆ ಎಲ್ಲಿ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ತುಂಬಾ ಕಮ್ಮಿ ಇರುತ್ತೆ, ಅಲ್ಲಿ ಈ ತರ ಪೈಪ್ ಲೈಕ್ ಸ್ಟ್ರಕ್ಚರ್ಸ್ ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಲ್ಲಿಂದ ತಗೊಳ್ತಾರೆ. ರೈಟ್, ಅದಾದ್ಮೇಲೆ ಈ ತರ ಇಲ್ಲಿ ಫೂಟಿಂಗ್ ಹಾಕ್ಬಿಟ್ಟು ಮೇಲೆ ಕಾಲಮ್ ತಗೋತಾರೆ. ಓಕೆ, ಇದು ಪೈಲ್ಸ್. ದೆನ್ ನೆಕ್ಸ್ಟ್ ಲಾಂಜಿಟ್ಯೂನಲ್ ರೆನ್ಫೋರ್ಸ್ಮೆಂಟ್, ರೈಟ್, ಅಟ್ ಲೀಸ್ಟ್ 0.5% ಆಫ್ ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುತ್ತೆ. ಆರ್ ಪೆಡೆಸ್ಟಲ್ ಆರ್ ಮಿನಿಮಮ್ 4 bars ಶಲ್ ಬಿ ಪ್ರೊವೈಡೆಡ್. ಯಾವುದಕ್ಕೆ ಮಿನಿಮಮ್ 4 bars ಪ್ರೊವೈಡ್ ಮಾಡಬೇಕಾಗುತ್ತೆ. ಡೋವೆಲ್ಸ್ ಆರ್ ಯೂಸ್, ದೇರ್ ಡಯಾಮೀಟರ್ ಶಲ್ ನಾಟ್ ಎಕ್ಸೀಡ್ ದ ಡಯಾಮೀಟರ್ ಆಫ್ ದಿ ಕಾಲಮ್ ಬಾರ್ಸ್ ಬೈ ದ 3 mm. Column bars of diameter larger than 36 mm in compression only can be dowelled at the footings with the bars of smaller size of the necessary area. So ಇವೆಲ್ಲ ಏನಿದೆ ಅಂತಂದ್ರೆ ಕ್ರೈಟೇರಿಯಾ ಫಾರ್ ದ ಡಿಸೈನ್. ಈಗ ಕ್ರೈಟೇರಿಯಾ ಸೆಕ್ಷನ್ಸ್ ಏನೇನಿದೆ, ಕ್ರಿಟಿಕಲ್ ಸೆಕ್ಷನ್ ಫಾರ್ ದ ಶಿಯರ್, ಇದರಲ್ಲಿ 1 way ಶಿಯರ್ 2 way ಶಿಯರ್ ಬರುತ್ತೆ. ರೈಟ್, 1 way ಮತ್ತೆ ಪಂಚಿಂಗ್ ಶಿಯರ್ ಅಂತೂ ಬರುತ್ತೆ. ಸೊ ಅದನ್ನ ನೋಡೋಣ. ಸೊ ಶಿಯರ್ ಗವರ್ನ್ಸ್ ದ ಥಿಕ್ನೆಸ್ ಆಫ್ ದಿ ಫುಟಿಂಗ್. ಶಿಯರ್ ಥಿಕ್ನೆಸ್ಗೆ ಒಂದು ಅದು ಡಾಮಿನೇಟ್ ಮಾಡುತ್ತೆ. ಇನ್ 1 way ಶಿಯರ್ ಕ್ರಿಟಿಕಲ್ ಸೆಕ್ಷನ್ ಫಾರ್ ಶಿಯರ್ ಎಲ್ಲಿರುತ್ತೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಟ್ ಈಸ್ ಡಿ ಫ್ರಮ್ ದ ಡಿಸ್ಟೆನ್ಸ್ ಆಫ್ ದ ಫೇಸ್ ಆಫ್ ದಿ ವಾಲ್ ಆರ್ ಕಾಲಮ್. ಎಲ್ಲಿರುತ್ತೆ, ಡಿ ಫ್ರಮ್ ದ ಡಿಸ್ಟೆನ್ಸ್ ಆಫ್ ದಿ ಕಾಲಮ್. ಇಲ್ಲಿದೆ ಇದು. ಸಪೋರ್ಟೆಡ್ ಆನ್ ದಿ ಸಾಯಿಲ್ಸ್, ಸಾಯಿಲ್ ಮೇಲೆ ಸಪೋರ್ಟ್ ಇದ್ರೆ ಇದು ಇದೇನಿದೆ ಇದು ಡಿ ಇರುತ್ತೆ. ಬಟ್ ಅಟ್ ಎ ಡಿಸ್ಟೆನ್ಸ್ ಆಫ್ d/2 from face of the wall when the footing is supported on the piles. Piles ಇದ್ರೆ d/2 ಇರುತ್ತೆ, ಸಾಯಿಲ್ ಮೇಲೆ ಇದ್ರೆ d ಇರುತ್ತೆ. ಇದು ಕ್ರಿಟಿಕಲ್ ಸೆಕ್ಷನ್. ರೈಟ್, ಇದೊಂದು ಕ್ರಿಟಿಕಲ್ ಸೆಕ್ಷನ್ ತಗೋತೀವಿ ನಾವು, ಡಿಸ್ಟೆನ್ಸ್ d ಫ್ರಮ್ ದ ಆ ಕಾಲಮ್ ಇಂದ. ಇನ್ 2 way ಶಿಯರ್, ಪಂಚಿಂಗ್ ಶಿಯರ್ ಅಂತೀವಲ್ಲ, ಪಂಚಿಂಗ್ ಶಿಯರ್ ಶಲ್ ಬಿ ಚೆಕ್ಡ್ ಅರೌಂಡ್ ದ ಕಾಲಮ್ ಆನ್ ಎ perimeter half the effective depth of the footing, half the depth of the effective depth of the footing away from the ಫೇಸ್ ಆಫ್ ದಿ ಕಾಲಮ್. ಅಂದ್ರೆ ಫೇಸ್ ಆಫ್ ದಿ ಕಾಲಮ್ ಎಲ್ಲ ಇರುತ್ತೆ, ಆ ಫೇಸ್ ಆಫ್ ದಿ ಕಾಲಮ್ ಇಂದ d/2 ಡಿಸ್ಟೆನ್ಸ್ ಅಲ್ಲಿ ತಗೋತೀವಿ. ಹಾಫ್ ಆಫ್ ದ ಎಫೆಕ್ಟಿವ್ ಡೆಪ್ತ್ ಆಫ್ ದ ಫುಟಿಂಗ್ ಅವೇ ಫ್ರಮ್ ದ ಫೇಸ್ ಆಫ್ ದಿ ಕಾಲಮ್. ಪಂಚಿಂಗ್ ಶಿಯರ್ಗೆ ಇದು d/2, ನಾರ್ಮಲ್ ಶಿಯರ್ಗೆ ಇದು d, 1 way ಶಿಯರ್ಗೆ. ಓಕೆ, ನೋಡಿ ಇಲ್ಲಿ ನೋಡ್ಬೋದು ನೀವು ರೆಸಿಸ್ಟಿಂಗ್ ಏರಿಯಾ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದು d/2, ಇದು d/2, ಈ ಡಿಸ್ಟೆನ್ಸ್. ರೆಸಿಸ್ಟಿಂಗ್ ಏರಿಯಾ ಏನಾಗುತ್ತೆ, ಇದು 2 times. ಯಾವುದು, a ಪ್ಲಸ್ ಡಿ, ಇದು a, ಇದು d. ಸೊ a ಪ್ಲಸ್ ಡಿ ಪ್ಲಸ್ b ಪ್ಲಸ್ ಡಿ ಇಂಟು ಡಿ. ಗೊತ್ತಾಯ್ತಾ, a ಪ್ಲಸ್ ಡಿ ಇಂಟು ಇದು ಡಿ ಏನಿದೆಲ್ಲ, ಇದು ಡಿ ಇದೆ ಅಂತ ತಿಳ್ಕೊಳ್ಳಿ. ಸೊ a ಪ್ಲಸ್ ಡಿ ಇಂಟು ಪ್ಲಸ್ b ಪ್ಲಸ್ ಡಿ ಇಂಟು ಡಿ, ಇದು ರೆಸಿಸ್ಟಿಂಗ್ ಏರಿಯಾ. ಈಗ ಕ್ರಿಟಿಕಲ್ ಸೆಕ್ಷನ್ ಫಾರ್ ಬೆಂಡಿಂಗ್ ಮೂವ್ಮೆಂಟ್. ಕ್ರಿಟಿಕಲ್ ಸೆಕ್ಷನ್ ಫಾರ್ ಬೆಂಡಿಂಗ್ ಮೂವ್ಮೆಂಟ್, ಶಿಯರ್ ಗೊತ್ತಾಯ್ತು. ಬೆಂಡಿಂಗ್ ಮೂವ್ಮೆಂಟ್ ಎಲ್ಲಿರುತ್ತೆ, ಅಟ್ ದ ಫೇಸ್ ಆಫ್ ದಿ ಕಾಲಮ್ ಆರ್ ಫಾರ್ ಫುಟಿಂಗ್ ಸಪೋರ್ಟ್, ಫಾರ್ ಫುಟಿಂಗ್ ಸಪೋರ್ಟಿಂಗ್ ಕಾಲಮ್, ಕಾಂಕ್ರೀಟ್ ಪೆಡೆಸ್ಟಲ್ ಆರ್ RCC ವಾಲ್. ಹಾಫ್ ವೇ ಬಿಟ್ವೀನ್ ದ ಸೆಂಟರ್ ಲೈನ್ ಅಂಡ್ ದ ಎಡ್ಜ್ ಆಫ್ ದಿ ವಾಲ್ ಫಾರ್ ಫುಟಿಂಗ್ ಸಪೋರ್ಟಿಂಗ್ ಮೇಸನರಿ ವಾಲ್. ನೋಡಿ, ಒಂದು ಕ್ರಿಟಿಕಲ್ ಸೆಕ್ಷನ್ ಬೆಂಡಿಂಗ್ ಮೂವ್ಮೆಂಟ್ ಎಲ್ಲಿರುತ್ತೆ ಅಂತಂದ್ರೆ, ಒಂದು ಫೇಸ್ ಆಫ್ ದಿ ಕಾಲಮ್ ಅಲ್ಲಿ ಇರುತ್ತೆ, ಇಲ್ಲಿ ಆರ್ ಇಲ್ಲಿ ಈ ತರ. ರೈಟ್, ಎಲ್ಲೋ ಒಂದ್ ಕಡೆ ಇರುತ್ತೆ ಫೇಸ್ ಆಫ್ ದಿ ಕಾಲಮ್ ಹತ್ರ. ಬಟ್ ಹಾಫ್ ವೇ ಬಿಟ್ವೀನ್ ದ ಸೆಂಟ್ರಲ್ ಲೈನ್ ಅಂಡ್ ದ ಎಡ್ಜ್ ಆಫ್ ದಿ ವಾಲ್ ಫಾರ್ ಫುಟಿಂಗ್ ಸಪೋರ್ಟಿಂಗ್ ಆನ್ ಮೇಸನರಿ ವಾಲ್, ಹಾಫ್ ವೇ ಇರುತ್ತೆ. ಓಕೆ, ನಾವು ಡಿಸೈನ್ ಸ್ಟೆಪ್ಸ್ ಫಾರ್ ದ ಫೂಟಿಂಗ್. ಡಿಸೈನ್ ಸ್ಟೆಪ್ಸ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಡಿಸೈನ್ ಸ್ಟೆಪ್ಸ್ ಏನೇನಿದೆ ಅಂತ. ಫಸ್ಟ್ ಸೈಜ್ ಆಫ್ ದಿ ಫೂಟಿಂಗ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಲೋಡ್ ಎಷ್ಟು ಬರ್ತಾ ಇದೆ ಅದು ನೋಡ್ತೀವಿ. ವೇಟ್ ಆಫ್ ದಿ ಫೌಂಡೇಶನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, 10% ಆಫ್ ದಿ ಲೋಡ್ ಕೊಟ್ಟಿರೋದು. ಟೋಟಲ್ ಲೋಡ್ ಏನಿದೆ ನೆಕ್ಸ್ಟ್ ಅದನ್ನ ನೋಡ್ಕೋತೀವಿ, ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ್ಮೇಲೆ ಏರಿಯಾ ಆಫ್ ದಿ ಫೌಂಡೇಶನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಏರಿಯಾ ಆಫ್ ಫೌಂಡೇಶನ್. ಸೊ ಏರಿಯಾ ಆಫ್ ದಿ ಫೂಟಿಂಗ್ ರಿಕ್ವೈರ್ಡ್, ಸೆಲ್ಫ್ ವೇಟ್ ಆಫ್ ದಿ ಫೂಟಿಂಗ್ ಇಸ್ ಕನ್ಸಿಡರ್. ಆಮೇಲೆ ನಾವು ಏನ್ ಡಿಸೈಡ್ ಮಾಡ್ತೀವಿ, ಸೈಜ್ ಆಫ್ ದಿ ಫೌಂಡೇಶನ್. ಸ್ಕ್ವೇರ್ ಫೂಟಿಂಗ್ ಇದ್ರೆ b ಇಂಟು ಬಿ, ರೆಕ್ಟಾಂಗಲ್ ಇದ್ರೆ b ಇಂಟು ಎಲ್. ನೆಟ್ ಅಪ್ವರ್ಡ್ ಡಿಸೈನ್ ಸಾಯಿಲ್ ಪ್ರೆಷರ್ ಆನ್ ದ ಫೌಂಡೇಶನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಫಾರ್ಮುಲಾ, ಇದು ಬಂದ್ಬಿಟ್ಟು ಲಿಮಿಟ್ ಸ್ಟೇಟ್ ಮೆಥಡ್ ಫಾರ್ಮುಲಾ. ಸೊ ಇಲ್ಲಿ ನೋಡಬಹುದು ನೀವು, ಇದು ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ಇದು PF, ಇದು ಬೇರಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್. ಸೊ ಇದು A, ಇದು B, ದಿಸ್ ಇಸ್ ಅ ಕಾಲಮ್ ಅಂಡ್ ದಿಸ್ ಇಸ್ ಅ ಫೂಟಿಂಗ್.
size of the column A into B, size of the foundation B into L. ಈ ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಚೆಕ್ ಫಾರ್ ದ ಬೆಂಡಿಂಗ್ ಮೂವ್ಮೆಂಟ್. ನೋಡಿ ಇಲ್ಲಿ ನೀವು ಏನ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೋಬೇಡಿ, ಜಸ್ಟ್ ಒಂದು ಸ್ಟೆಪ್ಸ್ ಏನಿದೆ ಅದನ್ನ ನೋಡ್ಕೊಳ್ಳೋಣ. ಕ್ರಿಟಿಕಲ್ ಸೆಕ್ಷನ್ ಫಾರ್ ಬೆಂಡಿಂಗ್ ಮೂವ್ಮೆಂಟ್ ಈಸ್ ಎಟ್ ದ ಫೇಸ್ ಆಫ್ ದಿ ಕಾಲಮ್. ಕ್ರಿಟಿಕಲ್ ಸೆಕ್ಷನ್ ಎಲ್ಲಿರುತ್ತೆ ನೋಡಿ, ಇಲ್ಲಿ ಇದು ಫೇಸ್ ಆಫ್ ದಿ ಕಾಲಮ್ ಹತ್ರ ತಗೊಂಡಿರೋದು. ಸೊ ಬೆಂಡಿಂಗ್ ಮೂವ್ಮೆಂಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಬಂದಿದೆ, ಇದು ಬಂದಿದೆ ವ್ಯಾಲ್ಯೂ. ಆಮೇಲೆ ಸೇಮ್ ನಾವು ವೈ ಆಕ್ಸಿಸ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸ್ ಆಕ್ಸಿಸ್ ಆಯ್ತು, ವೈ ಆಕ್ಸಿಸ್ ಆಯ್ತು. ಈ ಎರಡೂ ಬೆಂಡಿಂಗ್ ಮೂವ್ಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಫಾರ್ಮುಲಾ ಬರುತ್ತೆ, ರೈಟ್. ಸೊ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ನಾವು ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಬಿ ಇಸ್ 1000 mm. ಗೊತ್ತಾಯ್ತಾ? ಎಕ್ಸ್ ಆಕ್ಸಿಸ್ ಮಾಡಬೇಕು, ವೈ ಆಕ್ಸಿಸ್ ಮಾಡಬೇಕು, ಅದಾದ್ಮೇಲೆ ಡಿ ನ ಕ್ಯಾಲ್ಕುಲೇಟ್ ಮಾಡಬೇಕು ಡೈರೆಕ್ಟ್. ಸೊ ಫಾರ್ ಒನ್ ವೇ ಶಿಯರ್, ಕ್ರಿಟಿಕಲ್ ಸೆಕ್ಷನ್ ಆಫ್ ಒನ್ ವೇ ಶಿಯರ್ ಇಸ್ ಅಟ್ ಡಿಸ್ಟೆನ್ಸ್ ಡಿ ಫ್ರಮ್ ದ ಫೇಸ್ ಆಫ್ ದಿ ಕಾಲಮ್, ರೈಟ್. ಫೇಸ್ ಆಫ್ ದಿ ಕಾಲಮ್ ಇದು ಗೊತ್ತಾಗಿದೆ ನಿಮಗೆ. ಸೊ ಈ ಫಾರ್ಮುಲಾ ಬರುತ್ತೆ ಅವಾಗ. ಅದಾದ್ಮೇಲೆ ನಾಮಿನಲ್ ಮ್ಯಾಕ್ಸಿಮಮ್ ಶಿಯರ್ ಅಬೌಟ್ y2. ಸೊ ಶಿಯರ್ ಎಲ್ಲಿ ಬರುತ್ತೆ, ಇಲ್ಲಿ ನೋಡಿ, ಇದು ಫಾರ್ಮುಲಾ ಇಲ್ಲಿ ಬಂದಾಗ. ಅದಾದ್ಮೇಲೆ ನಾರ್ಮಲಿ ಮ್ಯಾಕ್ಸಿಮಮ್ ಶಿಯರ್ y2 ಎಲ್ಲಿದೆ, ಇಲ್ಲಿ ನೋಡಿ, ಇಲ್ಲಿ ಈ ಸೆಕ್ಷನ್ ಅಲ್ಲಿ ನೋಡಿ, ಇಲ್ಲಿ y2 ಇದೆ. ಇದು ಮ್ಯಾಕ್ಸಿಮಮ್ ಶಿಯರ್ ಇಲ್ಲಿ ಬರುತ್ತೆ. ನಾಮಿನಲ್ ಶಿಯರ್ ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಬೇಕು ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು, ರೈಟ್. ವೇರ್ TC minimum is 0.18 Newton/mm². and TC minimum is 0.28 Newton/mm². ಲಿಮಿಟ್ ಸ್ಟೇಟ್ ಮೆಥಡ್. ಓಕೆ, ಸೊ ಥಿಕ್ನೆಸ್ ಕೆ ಅಂತ ನೀವು ತಗೊಂಡಾಗ, ಸೊ ಮೋರ್ ದೆನ್ 300 ಇದ್ದರೆ 1 ಯೂಸ್ ಮಾಡಬೇಕು ಕೆ. ಸೊ ಈ ತರ ಅಪ್ ಟು 150 mm ನ ನಾವು ಯೂಸ್ ಮಾಡಬೇಕಾಗುತ್ತೆ ವ್ಯಾಲ್ಯೂ, ಕೆ ವ್ಯಾಲ್ಯೂ. ಓಕೆ, ನಾವು ಚೆಕ್ ಫಾರ್ ಟು ವೇ ಶಿಯರ್. ಪಂಚಿಂಗ್ ಶಿಯರ್ ಅನ್ಬೋದು ಇದಕ್ಕೆ. ಪಂಚಿಂಗ್ ಶಿಯರ್ ಶಲ್ ಬಿ ಚೆಕ್ಡ್ ಅರೌಂಡ್ ದ ಕಾಲಮ್ ಆಫ್ ಎ ಪೆರಿಮೀಟರ್ ಆಫ್ ದ ಎಫೆಕ್ಟಿವ್ ಡೆಪ್ತ್. ನೋಡಿ ಇಲ್ಲಿ ನೋಡ್ಬೋದು. ಸೊ ಇದು ಕಾಣ್ತಾ ಇದೆಯಲ್ಲ, ನಾನು ರೆಡ್ ಲೈನ್ ಇಂದ ಮಾಡ್ತಾ ಇರೋದು. ಸೊ ಇದ್ರದ್ದು ಪೆರಿಮೀಟರ್ದು ನಾವು ಚೆಕ್ ಮಾಡಬೇಕು. ಅವಾಗ ನೆಟ್ ಪಂಚಿಂಗ್ ಫೋರ್ಸ್ ಏನಾಗುತ್ತೆ, W0 ಇಂಟು L/B ಮೈನಸ್ ಆಫ್ W0. A ಪ್ಲಸ್ ಡಿ ಅಂದ್ರೆ ಈ ಡಿಸ್ಟೆನ್ಸ್, ಆಮೇಲೆ B ಪ್ಲಸ್ ಡಿ ಅಂದ್ರೆ ಈ ಡಿಸ್ಟೆನ್ಸ್. ಇದನ್ನ ತಗೊಳ್ಬೇಕು ನಾವು. ಸೊ ರೆಸಿಸ್ಟಿಂಗ್ ಏರಿಯಾ ನಾನು ಮೊದಲೇ ಹೇಳಿದೆ, A ಪ್ಲಸ್ ಡಿ ಪ್ಲಸ್ B ಪ್ಲಸ್ ಡಿ ಇಂಟು ಡಿ. ಇದು A ಪ್ಲಸ್ ಡಿ ಪ್ಲಸ್ B ಪ್ಲಸ್ ಡಿ. ಇದು ಏನಿದೆ, ಇದು ರೆಸಿಸ್ಟಿಂಗ್ ಏರಿಯಾ. ಸೊ ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಎನ್ ರೆಸಿಸ್ಟಿಂಗ್ ಏರಿಯಾ. ಈ ಕಡೆನೂ ಇದೆ, ಈ ಕಡೆನೂ ಇದೆ. ಸೊ ಟೋಟಲ್ ಇದು ಏನು ತಗೋತಾ ಇದೀವಲ್ಲ, ಇದು ರೆಸಿಸ್ಟಿಂಗ್ ಏರಿಯಾ ಇದೆ. ಓಕೆ, B ಪ್ಲಸ್ A ಪ್ಲಸ್ ಡಿ ಪ್ಲಸ್ B ಪ್ಲಸ್ ಡಿ ಇಂಟು ಡಿ. ನಾವು ಡೆವಲಪ್ಡ್ ಇದು TVP ಡೆವಲಪ್ಡ್ ಏನಿದೆ, ಅದು ನೆಟ್ ಪಂಚಿಂಗ್ ಫೋರ್ಸ್ ಏನ್ ಬಂದಿದೆ, ರೆಸಿಸ್ಟಿಂಗ್ ಏರಿಯಾ ಏನಿದೆ, ಇವೆರಡು ಡಿವೈಡ್ ಮಾಡಿದ್ರೆ ನಮಗೆ ಈ ಫಾರ್ಮುಲಾ ಸಿಗುತ್ತೆ. ಈ ಫಾರ್ಮುಲಾದಿಂದ ನಾವು ಚೆಕ್ ಫಾರ್ ಟು ವೇ ಶಿಯರ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನಾವು ಸೊ ಈ ಫಾರ್ಮುಲಾ ಯೂಸ್ ಮಾಡಿದಾಗ ಶುಡ್ ನಾಟ್ ಬಿ ಗ್ರೇಟರ್ ದೆನ್ ಪರ್ಮಿಸಿಬಲ್. ಪರ್ಮಿಸಿಬಲ್ ಏನಿದೆ ಫಾರ್ಮುಲಾ ಇದಿದೆ, KS into 0.16 root FCK working stress method. This is limit state method where KS is 0.5 plus B by A less than 1, right. So ಇದು ಫಾರ್ಮುಲಾ ಜಸ್ಟ್ ಡಿಸೈನ್ ಸ್ಟೆಪ್ಸ್ ಇದೆ, ನೀವು ನೋಡ್ಕೊಳ್ಳಿ, ಗೊತ್ತಿರಲಿ ಅಂತ ಹೇಳ್ತಾ ಇರೋದು. ನಾವು ಏರಿಯಾ ಆಫ್ ದಿ ಸ್ಟೀಲ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಈ ತರ ಮಾಡ್ತೀವಿ, ಲಿಮಿಟ್ ಸ್ಟೇಟ್ ಮೆಥಡ್ ಈ ತರ ಮಾಡ್ತೀವಿ, MUX by 0.87 FY by JD. ಸೊ ಇದು AST ಫಾರ್ಮುಲಾ ಇದೆ. The above AST is for 1 meter width. 1 meter width ಗೆ ನಾವು ಕನ್ಸಿಡರ್ ಮಾಡೋದು 1000 mm ಅಂತ ತಗೋತಿರ್ತಾನೆ ಅದಕ್ಕೆ. ಟೋಟಲ್ AST L into AST. ನಾವು ಸೊ ಇಲ್ಲಿಗೆ ಏನ್ ಮುಗೀತು ಅಂತಂದ್ರೆ ಎಲ್ಲ ಮೇನ್ ಏನೇನಿತ್ತು ಎಲ್ಲ ಮುಗಿದಿದೆ. ಬಟ್ ಈಗ ಅದಕ್ಕಿಂತ ಇಂಪಾರ್ಟೆಂಟ್ ಇರೋದೇನಂದ್ರೆ ಡಿಟೇಲಿಂಗ್ ಆಫ್ ದಿ ರೆನ್ಫೋರ್ಸ್ಮೆಂಟ್. ಇದ್ರ ಮೇಲೆ ನಾವ ಡೇಸ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲ ಏನಿದೆ ಗೊತ್ತಾ, ಈಗ ಡಿಟೇಲಿಂಗ್ ಆಫ್ ರೆನ್ಫೋರ್ಸ್ಮೆಂಟ್ ಅಂದ್ರೆ ಸ್ಲ್ಯಾಬ್ ಇದೆ, ಬೀಮ್ ಇದೆ, ಕಾಲಮ್ ಇದೆ, ರೈಟ್. ದೇರ್ ಇಸ್ ಎ ಸ್ಲ್ಯಾಬ್, ದೇರ್ ಇಸ್ ಎ ಕಾಲಮ್, ದೇರ್ ಇಸ್ ಎ ಫೌಂಡೇಶನ್, ದೇರ್ ಇಸ್ ಎ ವಿ ಕ್ಯಾನ್ ಸೇ ಸ್ಟೇರ್ ಕೇಸ್, ರೈಟ್. ಆ ಸ್ಟೇರ್ ಕೇಸು ನೋಡಿ, ಸ್ಟೇರ್ ಕೇಸು ಜಾಸ್ತಿ ಏನೋ ಚೇಂಜಸ್ ಬರಲ್ಲ, ಬೀಮ್ ತರಾನೇ ಬರುತ್ತೆ. ಅದ್ರದ್ದು ಸ್ವಲ್ಪ ಫಾರ್ಮುಲಾಸ್ ಏನಾದ್ರು ಇದ್ರೆ ದಯವಿಟ್ಟು ನೀವು ನೋಡ್ಕೊಳ್ಳಿ, ಅದನ್ನ ನಾನು ಅದನ್ನು ಮಾಡಿಲ್ಲ, ಸೊ ಅದನ್ನ ನೀವು ನೋಡ್ಕೊಳ್ಳಿ. ಈಗ ಡಿಟೇಲಿಂಗ್ ಅಂದ್ರೆ ಪ್ರಾಕ್ಟಿಕಲಿ ನಾವು ಏನ್ ಡಿಟೇಲಿಂಗ್ ಮಾಡ್ತೀವಲ್ಲ, ರೈಟ್, ಪ್ರಾಕ್ಟಿಕಲಿ ಏನ್ ರೆನ್ಫೋರ್ಸ್ಮೆಂಟ್ ಪ್ಲೇಸ್ ಮಾಡ್ತೀವಲ್ಲ, ಅದು ಯಾವ ತರ ಇರುತ್ತೆ, ಏನೇನು ವ್ಯಾಲ್ಯೂಸ್ ತಗೊಂಡು ಮಾಡ್ಬೇಕು, ಅದನ್ನ ನಾನು ಜಸ್ಟ್ ನಿಮ್ಗೆ ಒಂದು 10 minutes ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಜಸ್ಟ್ ಇನ್ 10 minutes ನಾನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಸೊ ಫಸ್ಟ್ ಬಂದ್ಬಿಟ್ಟು ನಾಮಿನಲ್ ಕವರ್ ಟು ದ ರೆನ್ಫೋರ್ಸ್ಮೆಂಟ್. ಫಸ್ಟ್ ಬಂದ್ಬಿಟ್ಟು ನಾಮಿನಲ್ ಕವರ್ ಟು ದ ರೆನ್ಫೋರ್ಸ್ಮೆಂಟ್. ನಾಮಿನಲ್ ಕವರ್ಗೆ ಟೇಬಲ್ ನಂಬರ್ 16 ಹೋಗ್ಬೇಕು. ಅಲ್ಲಿ ಡಿಫ್ರೆಂಟ್ ಎಕ್ಸ್ಪೋಜರ್ ಕಂಡೀಷನ್ಗೆ ಡಿಫ್ರೆಂಟ್ ನಾಮಿನಲ್ ಕಾಂಕ್ರೀಟ್ ಕವರ್ ಇದೆ. ಮಿನಿಮಮ್ ಗ್ರೇಡ್ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ, ಮಿನಿಮಮ್ ಗ್ರೇಡ್ ಇದೆ.
ಸೊ ಇದನ್ನ ನೀವು ನೆನ್ಪಿಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಾಮಿನಲ್ ಕವರ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಮಾಡರೇಟ್ಗೆ ಎಷ್ಟು, ಮೈಲ್ಡ್ಗೆ ಎಷ್ಟು, ಇವೆಲ್ಲ ನೀವು ನೆನ್ಪಿಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಡಿಟೇಲಿಂಗ್ ಆಫ್ ರೆನ್ಫೋರ್ಸ್ಮೆಂಟ್ ಅಲ್ಲಿ ನಾಮಿನಲ್ ಕವರ್ ಟು ದ ರೆನ್ಫೋರ್ಸ್ಮೆಂಟ್. ಸ್ಲ್ಯಾಬ್ಸ್ ಅಲ್ಲಿ ಮೇನ್ ರೆನ್ಫೋರ್ಸ್ಮೆಂಟ್ ಅಪ್ ಟು 12 mm diameter bars. Mild exposure nominal cover may be reduced to the 20 mm instead of 25 mm. ಅಂದ್ರೆ 12 mm ಡಯಾಮೀಟರ್ ನೀವು ಯೂಸ್ ಮಾಡಿದ್ರೆ ಮೈಲ್ಡ್ ಎಕ್ಸ್ಪೋಜರ್ ಕಂಡೀಷನ್ ಅಲ್ಲಿ 25 mm ಇಂದ 20 mm ಗೆ ನಾವು ಇದನ್ನ ಏನಂದ್ರೆ ಕಮ್ಮಿ ಮಾಡಬಹುದು ಅಂತ ಹೇಳ್ತಾ ಇರೋದು. ರೈಟ್, ಫಾರ್ ಲಾಂಜಿಟ್ಯೂಡ್ನಲ್ ರೆನ್ಫೋರ್ಸಿಂಗ್ ಬಾರ್ ಇನ್ ಎ ಕಾಲಮ್ ದ ನಾಮಿನಲ್ ಕವರ್ ಮಸ್ಟ್ ನಾಟ್ ಬಿ ಲೆಸ್ ದೆನ್ 40 mm. ರೈಟ್, so 40 mm ಗಿಂತ ಕಮ್ಮಿ ಇರಬಾರ್ದು. ನಾಟ್ ಲೆಸ್ ದೆನ್ ದ ಡಯಾಮೀಟರ್ ಆಫ್ ಸಚ್ ಬಾರ್. Such a large cover is required so as to prevent the buckling of the main reinforcement, right, or main longitudinal bars in compression. ಗೊತ್ತಾಯ್ತಾ? ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂದ್ರೆ ನಿಮಗೆಲ್ಲೂ ಸಿಗೋದಿಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಲಿಸ್ಟ್ ಮಾಡಿ ನಿಮ್ಗೆಲ್ಲರಿಗೋಸ್ಕರ ಹಾಕಿರೋದು. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಫಾರ್ ಫೂಟಿಂಗ್ಸ್ ಮಿನಿಮಮ್ ಕವರ್ ಶಾಲ್ ಬಿ 50 mm. ಇದು ಜಸ್ಟ್ ಇವಾಗ ಹೇಳಿದ್ದೆ ನಾನು, ಒಂದೆರಡು ಸ್ಲೈಡ್ ಹಿಂದೆನೆ ಹೇಳಿದ್ದೆ. In case of columns of minimum dimension 200 mm or under whose reinforced bars does not exceed 12 mm, cover of 25 mm may be used. ಇದು ಎಲ್ಲದಕ್ಕೆ ನಾನು ಮಿಕ್ಸ್ ಮಾಡಿ ಹೇಳ್ತಾ ಇರೋದು. ಸ್ಲ್ಯಾಬ್ಗೆ, ಬೀಮ್ಗೆ, ಕಾಲಮ್ಗೆ, ಫೂಟಿಂಗ್ಗೆ, ಓಕೆ, ಎಲ್ಲದಕ್ಕೆ. ಸ್ಟೇರ್ಕೇಸ್ ಏನು ಸೇಮ್, ಬೇರೆ ಸೇಮ್ ಇರುತ್ತೆ. ನಾವು ಸ್ಪೇಸಿಂಗ್ ಆಫ್ ರೆನ್ಫೋರ್ಸ್ಮೆಂಟ್. ಸ್ಪೇಸಿಂಗ್ ಆಫ್ ರೆನ್ಫೋರ್ಸ್ಮೆಂಟ್. The horizontal distance between two parallel main reinforcing bars should not be less than the greatest of the following. ಇದು side face reinforcement ಬಗ್ಗೆ ನಾನು ಹೇಳಿದೆ ನಿಮಗೆ. Right? Diameter of the bar if the diameters are equal. Diameter of the larger bar if the diameters are unequal. Unequal ಇದ್ರೆ ಅದು ಅವಾಗ ಏನಂತಂದ್ರೆ horizontal distances ನ ನೋಡ್ಕೊಳ್ಬೇಕಾಗುತ್ತೆ. 5 mm are more than the nominal maximum size of the coarse aggregate. Right? Coarse aggregate ಇದ್ರು. ಸೊ ನೀಡಲ್ ವೈಬ್ರೇಟರ್ ಯೂಸ್ ಮಾಡಿದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬಾರ್ಸ್ ಆಫ್ ಗ್ರೂಪ್ ಅಂದ್ರೆ ಈ ತರ ಇದ್ರೆ ನೋಡಿ, ಇದು ಹಾರಿಜಾಂಟಲ್ ಡಿಸ್ಟೆನ್ಸ್, ಇದು ವರ್ಟಿಕಲ್ ಡಿಸ್ಟೆನ್ಸ್. ಸೊ ಇದ್ರದ್ದು ಏನಾಗುತ್ತೆ ಅಂದ್ರೆ ರೆಡ್ಯೂಸ್ ಟು 2/3 ಅಂಡ್ ದ ನಾಮಿನಲ್ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಕೋರ್ಸ್ ಅಗ್ರಿಗೇಟ್. ಯಾಕೆಂದ್ರೆ ಇಲ್ಲಿ ಏನಂತ ನೀಡಲ್ಲಿ ಇಲ್ಲಿ ಇನ್ಸರ್ಟ್ ಮಾಡೋಕೆ ಸ್ಪೇಸ್ ಬೇಕು ಅದಕ್ಕೆ. ಓಕೆ, ಅರ್ಥ ಆಯ್ತಾ? ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬಾರ್ಸ್ ಎಷ್ಟಿದೆ? ಮಿನಿಮಮ್ ಡಿಸ್ಟೆನ್ಸ್ ನೋಡಿ, vertical distance between two main reinforcing bars should not be less than the following: 15 mm, 2/3 of the nominal maximum size of the aggregate. 2/3 of nominal maximum size of the aggregate. ಅದಾದ್ಮೇಲೆ or maximum size of the aggregate. ಇವು ಮೂರನ್ನ ಫಾಲೋ ಮಾಡಬೇಕು. ಗ್ರೇಟೆಸ್ಟ್ ಆಫ್ ದಿ ಫಾಲೋವಿಂಗ್ ನ ತಗೊಳ್ಬೇಕು. ಗ್ರೇಟರ್ ಆಫ್ ದಿ ಫಾಲೋವಿಂಗ್ ಯು ಹ್ಯಾವ್ ಟು ಟೇಕ್. ನೆಕ್ಸ್ಟ್ ಫಾರ್ ಬೀಮ್ಸ್, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬಾರ್ಸ್ ಇನ್ ಟೆನ್ಷನ್. ಬೀಮ್ಸ್ ಗೆ ಏನ್ ತಗೋತೀವಿ? ಮೇನ್ ಬಾರ್ ಗೆ ಲೆಸರ್ ಆಫ್ 3 times of dia or 300 mm or distribution bar 5 times of dia or 300 mm bar. ಗೊತ್ತಾಯ್ತಾ? ಇವೆರಡು ತಗೋಬೇಕಾಗುತ್ತೆ ಬೀಮ್ ಗೆ. where d is a effective depth. Now tolerance on placing of reinforcement, not batching or that one. Tolerance. Effective depth 200 mm ಇದ್ರೆ or ಕಮ್ಮಿ ಇದ್ರೆ effective depth plus or minus 10 mm ತಗೊಳ್ಬೇಕು. effective depth 200 or less ಇದ್ರೆ plus or minus 10 mm dia. 10 mm ಆಯ್ತಾ? ಅದು ಏನಂದ್ರೆ ಟಾಲರೆನ್ಸ್ ಪ್ಲೇಸಿಂಗ್. ಫಾರ್ ಎಫೆಕ್ಟಿವ್ ಡೆಪ್ತ್ ಮೋರ್ ದನ್ 200 ಪ್ಲಸ್ ಆರ್ ಮೈನಸ್ 15 mm ತೊಗೊಳ್ಬೇಕಾಗುತ್ತೆ. ಓಕೆ, ಪ್ಲಸ್ ಆರ್ ಮೈನಸ್ 15 mm. ನಾವು ಫಾರ್ ದ ಬೀಮ್ಸ್ ರೆನ್ಫೋರ್ಸ್ಮೆಂಟ್ ಡೀಟೇಲ್ಸ್ ಏನೇನಿದೆ, ಮಿನಿಮಮ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಏನಿದೆ ಈ ಫಾರ್ಮುಲಾ AO by BD 0.85 by FI. ಮ್ಯಾಕ್ಸಿಮಮ್ ರೆನ್ಫೋರ್ಸ್ಮೆಂಟ್ ಏನಿದೆ 4% ಆಫ್ ದಿ ಗ್ರಾಸ್ ಸೆಕ್ಷನಲ್ ಏರಿಯಾ. ಸೈಡ್ ಫೇಸ್ ರಿಎನ್ಫೋರ್ಸ್ಮೆಂಟ್ ಏನಿದೆ ನಾನು ಆಲ್ರೆಡಿ ಹೇಳಿದ್ದೀನಿ, 750 ಇದ್ರೆ ಟಾರ್ಷನ್ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಅದಾಗುತ್ತೆ. ಟಾರ್ಷನ್ ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 450 ಇದ್ರೂ ತಗೊಳ್ಬೇಕಾಗುತ್ತೆ. 0.1% ಆಫ್ ದಿ ವೆಬ್ ತಗೊಳ್ಬೇಕಂತ ಹೇಳಿದ್ದೆ ಮೊದಲೇ. ಓಕೆ, ಶಿಯರ್ ಎನ್ಫೋರ್ಸ್ಮೆಂಟ್ ಇನ್ ದ ಬೀಮ್ಸ್ ಏನಾಗುತ್ತೆ, ಈ ಲೆಸರ್ ಆಫ್ ದಿ ಫಾಲೋವಿಂಗ್ ಆಗುತ್ತೆ: SV 0.75 D, SV less than D, however the 300 mm. ರೈಟ್, ಸೊ ಇದಕ್ಕೆ ನೋಡಿಕೊಂಡು ನೀವು ಡಿಸೈನ್ ಮಾಡಬೇಕಾಗುತ್ತೆ ರೆನ್ಫೋರ್ಸ್ಮೆಂಟ್ ರಿಕ್ವೈರ್ಮೆಂಟ್. ಸ್ಲ್ಯಾಬ್ಸ್ಗೆ ಏನಾಗುತ್ತೆ, ಜಸ್ಟ್ ಇವಾಗ ಹೇಳಿದ್ದೆ 415ಗೆ
ಇದ್ರೆ 0.12% ಆಫ್ ಬಿ ಇಂಟು ಡಿ ಆಗುತ್ತೆ. 250 ಇದ್ರೆ 0.15 ಇಂಟು ಬಿ ಇಂಟು ಡಿ ಆಗುತ್ತೆ. ಮ್ಯಾಕ್ಸಿಮಮ್ ರೆನ್ಫೋರ್ಸ್ಮೆಂಟ್ ಏನಾಗುತ್ತೆ 4% ಆಫ್ ದಿ ಬಿ ಇಂಟು ಡಿ ಆಗುತ್ತೆ ಮ್ಯಾಕ್ಸಿಮಮ್. ಇದು ಮಿನಿಮಮ್, ಮೇಲ್ಗಡೆ ಇರೋದು ಮಿನಿಮಮ್, ಕೆಳಗಡೆ ಹೇಳಿರೋದು ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಡಯಾ ಥಿಕ್ನೆಸ್ ಆಫ್ ಸ್ಲ್ಯಾಬ್ ಬೈ 8. ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ದಿ ರೆನ್ಫೋರ್ಸ್ಮೆಂಟ್ ಜಸ್ಟ್ ಇವಾಗ ಹೇಳಿದ್ದೆ. ಲೆಸರ್ ಆಫ್ 3D ಆರ್ 300 mm. ಡಿಸ್ಟ್ರಿಬ್ಯೂಷನ್ ಬಾರ್ ಲೆಸರ್ ಆಫ್ 5D ಆರ್ 300 mm. ಗೊತ್ತಾಯ್ತಾ? ಇದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸ್ಲ್ಯಾಬ್ಸ್ಗೆ ರೆನ್ಫೋರ್ಸ್ಮೆಂಟ್. ಈಗ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಸ್ಪ್ಲೈಸಿಂಗ್ ಅಂತ. ಸ್ಕೆಚ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಾನು ಹೇಳದೇ ಬೇಕಾಗಿಲ್ಲ. ಇದನ್ನ ಈ ತರ ಏನಂತಾರೆ ಟೈ ಅಪ್ ಮಾಡಿಬಿಟ್ಟು ಲೆಂತ್ ನ ಇನ್ಕ್ರೀಸ್ ಮಾಡೋಕೆ ಏನ್ ಯೂಸ್ ಮಾಡ್ತಾರಲ್ಲ ಅದನ್ನ ರೆನ್ಫೋರ್ಸ್ಮೆಂಟ್ ಸ್ಪ್ಲೈಸಿಂಗ್ ಅಂತ ಅಂತಾರೆ. ಅದ್ರ ಥಿಯರಿ ಇದೆ, ನೀವು ನೋಡ್ಕೋಬಹುದು, ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಓಕೆ, ಲ್ಯಾಬ್ ಸ್ಪೇಸಿಂಗ್ ಅಂತ ಬರುತ್ತೆ. ಸೊ ಅದರದ್ದು ಬೇಕಾದ್ರೆ ನೀವು ಒಂದ್ಸಲ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಲ್ಯಾಬ್ ಸ್ಪ್ಲೈಸಿಂಗ್ ಅಂತ ಇದೆ. ಸೊ ಲ್ಯಾಬ್ ಸ್ಪ್ಲೈಸಿಂಗ್ ಅಂದ್ರೆ ಏನು? ಶುಡ್ ನಾಟ್ ಬಿ ಯೂಸ್ ಫಾರ್ ದ ಬಾರ್ ಲಾರ್ಜರ್ ದನ್ 32 mm. 32 mm ಯಾವ್ದು ಇರುತ್ತೆ ಅದಕ್ಕೆ ಯೂಸ್ ಮಾಡಬಾರ್ದು. ವೆಲ್ಡಿಂಗ್ ಯೂಸ್ ಮಾಡ್ತೀವಿ ಅಲ್ಲಿ. ನಾನು ಮೊದಲೇ ಹೇಳ್ಕೊಟ್ಟಿದ್ದೆ, ಇದು ಹೇಳ್ಕೊಟ್ಟಿದ್ದೀನಿ ಥಿಯರಿ ಆಲ್ರೆಡಿ. ಸಾರಿ, ಇದು ಆಲ್ರೆಡಿ ಆಗಿದೆ, ರೈಟ್? ಇದೆಲ್ಲ ಆಗಿದೆ. ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್. ಓಕೆ, ಲಾಸ್ಟ್ ಒನ್ ಬಾರ್ ಬೆಂಡಿಂಗ್ ಶೆಡ್ಯೂಲ್, ರೈಟ್? ಬಾರ್ ಬೆಂಡಿಂಗ್ ಶೆಡ್ಯೂಲ್. ಈಗ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂದ್ರೆ ಏನು? ಈಗ ನೀವು ಬೀಮ್ ತಗೊಂಡಿದ್ದೀರಾ, ಕಾಲಮ್ ತಗೊಂಡಿದ್ದೀರಾ, ಎಲ್ಲ ಡಿಸೈನ್ ಮಾಡಿದ್ದೀರಾ. ಬಟ್ ಈಗ ನೀವು ಸೈಟ್ ಇಂಜಿನಿಯರ್ಗೆ ಯಾವಾಗ ಕೊಡ್ತಾ ಇರ್ತೀರಲ್ಲ, ಅವ್ರಿಗೆ ಡಿಸೈನ್ ಎಲ್ಲ ಬೇಡ, ಏನ್ ಕೆಲಸ ಮಾಡಬೇಕು ಅಷ್ಟೇ ಅವ್ರಿಗೆ ಕೊಡ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತಾರೆ? ಸೊ ಅವಾಗ ಒಂದು ನಾವಿಲ್ಲಿ ಫಾರ್ಮ್ ಮಾಡ್ತೀವಿ, ಯಾವ ಸೈಜ್ ಇದೆ, ಇದು ಸೀರಿಯಲ್ ನಂಬರ್, ಆಮೇಲೆ ಡಯಾ ಯಾವುದು, ಮೇನ್ ಬಾರ್ ಇದೆಯಾ, ಡಿಸ್ಟ್ರಿಬ್ಯೂಷನ್ ಬಾರ್ ಇದೆಯಾ, ಅಥವಾ ಎಷ್ಟು ಲೆಗ್ ಇದೆ, 4 leg 2 leg ಅದು ಬರಿತೀವಿ, ರೈಟ್? ನಂಬರ್ ಆಫ್ ಬಾರ್ಸ್ ಬರಿತೀವಿ. ಇವೆಲ್ಲ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಲ್ಲಿ ತೋರಿಸ್ತೀವಿ. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಡಿಟೇಲಿಂಗ್ ಅಂಡ್ ಶುಡ್ ಬಿ ಇನ್ಕ್ಲೂಡ್ ದ ಫಾಲೋಯಿಂಗ್: ಐಡೆಂಟಿಫಿಕೇಶನ್ ಆಫ್ ದಿ ಸ್ಟ್ರಕ್ಚರಲ್ ಮೆಂಬರ್, ಆ ಮೆಂಬರ್ ಹೆಸರು ಬರಿತೀವಿ. ಪೊಸಿಷನ್ ಆಫ್ ಈಚ್ ಬಾರ್ ಇನ್ ದ ಮೆಂಬರ್, ಎಲ್ಲಿ ಪೊಸಿಷನ್ ಇದೆ ಅದು ಬರಿತೀವಿ. ಬಾರ್ ಮಾರ್ಕ್ಸ್ ಅಂಡ್ ಡಯಾಮೀಟರ್ ಆಫ್ ಈಚ್ ಬಾರ್, ರೈಟ್? ಸೊ ಎಷ್ಟು ಮಾರ್ಕ್ಸ್ ಇದೆ ಮತ್ತೆ ಡಯಾಮೀಟರ್, ನಂಬರ್ ಆಫ್ ಬಾರ್ಸ್ ಬರಿತೀವಿ, ಈಚ್ ಟೈಪ್ ಇನ್ ಈಚ್ ಮೆಂಬರ್. ಶೇಪ್ ಅಂಡ್ ಬೆಂಡಿಂಗ್ ಡೈಮೆನ್ಷನ್ ಆಫ್ ಈಚ್ ಬಾರ್, ಯಾವ ಶೇಪ್ ಇರುತ್ತೆ, ಬೆಂಡಿಂಗ್ ಡೈಮೆನ್ಷನ್ ಈಚ್ ಬಾರ್ ಅಲ್ಲಿ. ಲೆಂತ್ ಆಫ್ ಈಚ್ ಬಾರ್, ಎಷ್ಟು ಲೆಂತ್ ಇದೆ ಅದನ್ನು ಬರಿತೀವಿ. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂತ ಇರುತ್ತೆ. ದ ಸಿಂಬಲ್ ಏನಿದೆ, ಪೈ ಮೇ ಬಿ ಯೂಸ್ ಟು ಇಂಡಿಕೇಟ್ ದ ಪ್ಲೇನ್ ರೌಂಡ್ ಬಾರ್. ಪ್ಲೇನ್ ರೌಂಡ್ ಬಾರ್ ಇದ್ರೆ ಇದನ್ನ ಈ ತರ ಡಿನೋಟ್ ಮಾಡ್ತಾರೆ. ಹ್ಯಾಶ್ ಟು ಇಂಡಿಕೇಟ್ ಡಿಫಾರ್ಮ್ ಬಾರ್ಸ್. ಹ್ಯಾಶ್ ಇತ್ತಂದ್ರೆ ಡಿಫಾರ್ಮ್ ಬಾರ್ಸ್. ಇದು ಪೈ ಏನಂತಾರೆ ಡಯಾ ತರ ಇತ್ತಂದ್ರೆ ಅದು ಪ್ಲೇನ್ ರೌಂಡೆಡ್ ಬಾರ್ ಇರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 8 pi 20 ಮೀನ್ಸ್ 8 ನಂಬರ್ ಆಫ್ 20 mm ಡಯಾಮೀಟರ್. 8 ನಂಬರ್ ಆಫ್ 20 mm ಡಯಾಮೀಟರ್ ಡಿಫಾರ್ಮ್ ಬಾರ್ಸ್. ಈಗ 8/at 150 mm ಮೀನ್ಸ್ 8 mm ಡಿಫಾರ್ಮ್ ಬಾರ್ಸ್ ಸ್ಪೇಸ್ಡ್ at 150 mm ಸೆಂಟರ್ ಟು ಸೆಂಟರ್. ಓಕೆ, ಸೆಂಟರ್ ಟು ಸೆಂಟರ್. ಡಿಸ್ಟೆನ್ಸ್ ಅಂತ ಕೊಟ್ಟಾಗ at ಯೂಸ್ ಮಾಡ್ತಾರೆ, ಡಯಾಮೀಟರ್ ಅಂತಂದ್ರೆ ಇದು ಹ್ಯಾಶ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ. ಸೊ 5, 6 at 250 ಮೀನ್ಸ್ 6 mm ಪ್ಲೇನ್ ರೌಂಡ್ ಬಾರ್ ಸ್ಪೇಸ್ at 250 mm ಸೆಂಟರ್ ಟು ಸೆಂಟರ್ ಅಂತ ಅಂತಾರೆ. ಸೊ ಈ ತರ ಇದನ್ನ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಮ್ಯಾರಥಾನ್ ಕ್ಲಾಸ್. ನಿಮ್ಮೆಲ್ಲರೂ ತುಂಬಾ ದಿವಸದಿಂದ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನೋಡಿ, ದಯವಿಟ್ಟು ನಿಮ್ಗೆಲ್ಲರಿಗೋಸ್ಕರ ಇದನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಸೊ ಕಂಪ್ಲೀಟ್ 2 hour ಆಗಿದೆ. 2 hour ಮೇಲ್ಗಡೆ ಆಗಿದೆ, ರೈಟ್? ಕಂಪ್ಲೀಟ್ 2 hours ವಿ ಹ್ಯಾವ್ ಕಂಡಕ್ಟೆಡ್. ಸೊ ಅದು 2.5 hours, ಇದು 2 hours. 4.5 hours ಅಲ್ಲಿ ನಿಮ್ಮ RCC ಸಬ್ಜೆಕ್ಟ್ ನ ಒಂದು ಶಾರ್ಟ್ ಟೈಮ್ ಪೀರಿಯಡ್ ಅಲ್ಲಿ ಮುಗಿಸ್ಕೊಟ್ಟಿದ್ದೀನಿ, ರೈಟ್? ಸೊ ಅದಕ್ಕೆ ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ. ಓಕೆ, ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ. ಆಮೇಲೆ ಯಾರಾದ್ರೂ ನಮ್ಮ ಕ್ಲಾಸಸ್ ಇಂದ ಸೆಲೆಕ್ಷನ್ ಆದ್ರೆ ನಮಗೂ ಖುಷಿ ಆಗುತ್ತೆ. ನಮಗೆ ಮೆಸೇಜ್ ಮಾಡಿ, ಎಕ್ಸಾಮ್ ನ ಚೆನ್ನಾಗಿ ಮಾಡಿ. ಈಗ RCC ಸಬ್ಜೆಕ್ಟ್ ಓದಕ್ ಹೋಗ್ಬೇಡಿ, ಈಗ ನೋಡಿದಿರಲ್ಲ ಸಾಕಿಷ್ಟೇ, ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಅಲ್ಲಿ ಬರೀರಿ. ಓಕೆ, ಸೊ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗುತ್ತೆ. ಆಲ್ ದಿ ಬೆಸ್ಟ್. ಮತ್ತೆ ಲೈವ್ ಸೆಷನ್ ಇನ್ನೊಂದು ಇಡ್ತೀನಿ, ನಿಮ್ದು ಏನೇ ಡೌಟ್ ಇದ್ರು ಕೇಳೋಣ, ರೈಟ್? ನೀವು ಕೇಳಿ ಯಾವಾಗ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಮೆಸೇಜ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗ್ಬಹುದು, ರೈಟ್? ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಬಾಲರಾಜ್, ವಿನಯ್, ರಕ್ಷಿತ್, ರೈಟ್? ಎಲ್ಲರೂ ನೋಡಿದಿರಾ, ಫಸ್ಟ್ ಇಂದ ಲಾಸ್ಟ್ ವರೆಗೂ ಯಾರ್ಯಾರು ನೋಡಿದಿರಾ, ತುಂಬಾ ಪೇಷನ್ಸ್ ಇದೆ ನಿಮ್ಮ ಹತ್ರ. ಸೊ ಥ್ಯಾಂಕ್ಸ್ ಫಾರ್ ದ ಪೇಷನ್ಸ್. ಎಲ್ಲ ವಿಡಿಯೋ ಫುಲ್ ನೋಡಿದಿರಾ ಅಂತ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ,
ರೈಟ್. ಸೊ ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಹೋಗ್ಬೇಡಿ, ಎಲ್ಲರೂ ಒಂದು ಕಮೆಂಟ್ ಮಾಡಿ ಹೋಗಿ. ಎಲ್ಲಿ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಲೈವ್ ಸೆಕ್ಷನ್ ಅಲ್ಲಿ ಬೇಡ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮ್ಯಾರಥಾನ್ ಕ್ಲಾಸು ಯಾವ ತರ ಅನಿಸ್ತು ಅಂತ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಓದ್ಕೊಳ್ಳಿ, ಸಿಗ್ನೇಚರ್ಸ್ ಏನೇನು ತಗೊಳ್ಳೋದು, ಹಾಲ್ ಟಿಕೆಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ಸ್ಗೆ ಚೆನ್ನಾಗಿ ನೀವು ಏನಂತಂದ್ರೆ ಮಾಡಿ. ರೈಟ್, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ. We will meet in the again if possible. I will connect you with the video today. Thank you so much.